ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬ್ರಹ್ಮಾಂಡ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಃ ಶ್ರೀಮದಾಚಾರ್ಯಃ ಸಂತು ಮೇ ಜನ್ಮ ಜನ್ಮನಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ. ಶ್ರೀಶಾಂಘ್ರಿ ಲೀನ ಮನಸೆ ಯತಿ ಧರ್ಮರತಾಯ ಚ ಮಾಧವಾರ್ಯಾಯ ಗುರವೇ ನಮೋ ವೈರಾಗ್ಯಶಾಲಿನಿ. ಸ್ವಸ್ಥಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಃ ಶ್ರೋತॄಣಾಂ ನಿಖಿಲಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಕಿಲಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಕಿಂಚಿತ್ ಪೂರ್ವಕಥಾನುವಾದ. ಭಗವಂತ ಸಂಕಲ್ಪ ಮಾಡಿದ ನಾಶ ಆಗಬೇಕು ಅಂತ. ಯಾರೂ ಉಳಿಸ್ಲಿಕ್ಕೆ ಶಕ್ಯ ಇಲ್ಲ. ಅವನು ಉಳಿಸಬೇಕು ಅಂದರೆ ಯಾರೂ ನಾಶ ಮಾಡ್ಲಿಕ್ಕೆ ಶಕ್ಯ ಇಲ್ಲ. ಈಗ ಆದ ಸ್ಥಿತಿನೇ ಇದು. ಏಕಾದಶ ಸ್ಕಂದದಲ್ಲಿ ಭಗವಂತನ ಸಂಕಲ್ಪ. ಮಹಾಧರ್ಮಿಷ್ಠನಾಗಿರ್ತಕ್ಕ ಪರೀಕ್ಷಿತ್ ರಾಜ ಶಾಪಗ್ರಸ್ತನಾಗಬೇಕು. ಕಲಿಯುಗ ಪ್ರಾರಂಭವಾಗ್ತಾ ಇದೆ. ದ್ವಾಪರ ಯುಗದ ರಾಜರೆಲ್ಲರೂ ಹೋಗಬೇಕು ಅಂತ ಅವನ ಸಂಕಲ್ಪ. ಅದರಂತೆ ತನ್ನ ಯಾದವ ಕುಲವನ್ನೂ ನಾಶ ಮಾಡಿದ. ತಾನೂ ಪ್ರಾಕೃತಿಕವಾಗಿರ್ತಕ್ಕ ದೇಹವನ್ನು ನಿರ್ಮಾಣ ಮಾಡಿ ನಿರ್ಗಮನವನ್ನು ಹೊಂದಿದ. ಹೋಗೋ ಕಾಲದಲ್ಲಿ ಉದ್ಧವನಿಗೆಲ್ಲ ಹೇಳಿದಪ್ಪ, ಜಗತ್ತಿನಲ್ಲಿ ಏನು ಜಗತ್ತಿನಲ್ಲಿ ಕಣ್ಣಿಗೆ ಕಾಣಿಸ್ತದೋ ಅದೆಲ್ಲವೂ ನನ್ನ ಉಪಾಸನಾ ಕ್ರಮ ಅಂತ ಇಟ್ಕೋ. ಉಪಾಸನಾ ಮೂರ್ತಿ ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ. ನೀನು ಏನು ಜಗತ್ತಿನಲ್ಲಿ ಕಾಣುತ್ತಿ ಇದೆಲ್ಲ ಪೂಜಾ ಮಂದಿರ. ಇದು ಬೇಕಾದ್ದು ಕಾಣಿಸು, ಎಲ್ಲ ನನ್ನ ಪೂಜಾ ಮಂದಿರ. ಆದರೆ ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆಗಳು ಸತ್ಯ ಸುಂದರ, ಸತ್ಯವಾಗಿವೆ, ಸುಂದರವಾಗಿವೆ. ಎಂಥ ಸತ್ಯವಾದ ಮಾತು. ಇದನ್ನು ಭಗವಂತ ಉದ್ಧವನಿಗೆ ಹೇಳಿದ. ಹೇಳಿ ಆಮೇಲೆ ತನ್ನ ಮೂರ್ತಿಯನ್ನು ಯಥಾವತ್ತಾಗಿ ತನ್ನ ಮೂರ್ತಿಯನ್ನು ಭಗವಂತ ಕೊಟ್ಟ. ಯಾರಿಗೆ? ಉದ್ಧವನಿಗೆ. ಮೂರ್ತಿ ಕೊಟ್ಟ ಅಂದ್ರೇನು? ಪ್ರತಿಮಾ ಅಲ್ಲ. ಅವನ ಮನಸ್ಸಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಸದಾಕಾಲದಲ್ಲಿ ತಿರೋಧಾನ ಆಗದೇ ಇರತಕ್ಕಂಥ ಜ್ಞಾಪಕ ಉತ್ತಮವಾಗಿರ್ತಕ್ಕಂಥ ವಾಸನಾಮಯ ಮೂರ್ತಿಯನ್ನು ಭಗವಂತ ಉದ್ಧವನಿಗೆ ಕೊಟ್ಟ. ಅವನು ಯಾರು ಅಂದರೆ ಸಾಕ್ಷಾತ್ ಬೃಹಸ್ಪತಿ. ನೋಡು, ಬೃಹಸ್ಪತಿಯೇ ಏನಾಗಿದ್ದಾನೆ? ಉದ್ಧವನಾಗಿ ಬಂದಿದ್ದಾನೆ. ಎಂಥ ಸ್ಥಿತಿ ಅದು ನೋಡಿ. ಅಲ್ಲಿ ಬೃಹಸ್ಪತಿಯೇ ದ್ರೋಣಾಚಾರ್ಯರು. ಭಗವಂತನ ಒಂದೇ ಒಂದು ಮಾತಿಗೆ ಬೃಹಸ್ಪತ್ಯಾಚಾರ್ಯ ಬೇರೆ ಅಲ್ಲ, ದ್ರೋಣಾಚಾರ್ಯರೇ. ಒಂದೇ ಒಂದು ಮಾತಿಗೆ ಉದ್ಧಾರವನ್ನು ಹೊಂದಿರತಕ್ಕಂಥವ್ರು ಮಹಾನುಭಾವರು. ಯಾರೋ? ದ್ರೋಣಾಚಾರ್ಯರು. ಯುದ್ಧದಲ್ಲಿ 5 ದಿವಸ ಯುದ್ಧ ಮಾಡುವ ಕಾಲದಲ್ಲಿ ಕಡೇ ಅಸ್ತ್ರವನ್ನು ಬಿಡಬೇಕು, ಪಾಂಡವರನ್ನು ಸಂಹಾರ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿದಂಥ ದ್ರೋಣಾಚಾರ್ಯರಿಗೆ ಭಗವಂತ ಒಂದು ಮಾತನ್ನು ಹೇಳಿದ. ಎತ್ತಿಡೋ, ಎಚ್ಚರಾಗಿರಿ ಎಂದ. ನೀವು ಎಚ್ಚರಾಗಿರಿ. ನಮ್ಮ ಧರ್ಮಗಳಲ್ಲಿ ವರ್ಣಾಶ್ರಮದಲ್ಲಿ ನಾವು ಎಚ್ಚರದಿಂದಿರಬೇಕು ಅನ್ನುವ ಎಚ್ಚರದ ಗಂಟೆಯನ್ನು ಬಾರಿಸಿದವನು ಕೃಷ್ಣ. ಯಾರಿಗೆ? ಆಚಾರ್ಯ ಬ್ರಾಹ್ಮಣರಿಗೆ. ಅದನ್ನೇ ಸಂದೇಶ ಅಂತ ತಗೋಬೇಕು ನಾವು. ಅದೇ ಉಪದೇಶ, ಅದೇ ಆದೇಶ. ದ್ರೋಣಾಚಾರ್ಯಗೆ ಹೇಳಿದ, ಸ್ವಾಮಿ ನೀವು ತೇಜಪುಂಜರು, ತಪೋನಿಧಿಗಳು, ಇಂತಹ ಮಹಾನುಭಾವರು. ನೀವು ಎಷ್ಟು ಕೆಳಮಟ್ಟಕ್ಕೆ ಬಂದಿರಿ, ಏನು ಮಾಡಿದಿರಿ? ಯಾವೋ ದುಷ್ಟ ದುರ್ಯೋಧನನ್ನು ನಂಬಿಕೊಂಡು ಕುರುವಂಶ ರಕ್ಷಣೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಬ್ರಾಹ್ಮಣ್ಯದಿಂದ ಕ್ಷತ್ರಿಯ ಧರ್ಮಕ್ಕೆ ಕೆಳಗಿಳಿದ್ರಲ್ಲ. ಯೋಗ್ಯಂ ಗುಣವತೋ ನಿತ್ಯಾಗ ಪರಧರ್ಮೋಪಜೀವನಂ ಅಂದ್ಬಿಟ್ಟು
ಕೃಷ್ಣಂದ ಮಾತು ಇದು. ಯೋಗ್ಯಂ ಗುಣವತೋ ನಿತ್ಯಾಹ ಪರಧರ್ಮೋಪಜೀವನಂ. ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ. ನೀವು ಯೋಗ್ಯರೇ, ಗುಣವತೋ ನಿತ್ಯಾಹ ಪರಧರ್ಮೋಪಜೀವನಂ. ಈ ಪರಧರ್ಮ ಬೇಕಾಗಿತ್ತಾ? ಇದು ಯುದ್ಧ ನಿಮ್ಮದಲ್ಲ, ಇದು ನಿಮ್ಮ ಕೆಲಸ ಅಲ್ಲ, ಕ್ಷತ್ರಿಯರ ಕೆಲಸ ಅಂದಾಕ್ಷಣ ಅಷ್ಟೇ ಮಾತಿಗೆ ಜನ್ಮ ಜನ್ಮಾಂತರದ ಸ್ಮೃತಿಯಾಗಿ ತಾನು ಯಾರು ಎಂಬುದು ಬಲ್ಲವರಾಗಿ ದೇಹತ್ಯಾಗ ಮಾಡಿದವರು ದ್ರೋಣಾಚಾರ್ಯರು. ಇಲ್ಲೇ ಅದೇ ಬೃಹಸ್ಪತ್ಯಾಚಾರ್ಯ ಉದ್ಧವರಾಗಿ ಬಂದು ಹೆಚ್ಚಿನ ತತ್ವವನ್ನು ತಿಳಿದವರು ಬೃಹಸ್ಪತ್ಯಾಚಾರ್ಯ. ಇವರಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ, ವಿಶೇಷವಾದ ಸನ್ನಿಧಾನ ವಾಯುದೇವರದು ಬೃಹಸ್ಪತಿಯಲ್ಲಿ. ಯಾಕಂದರೆ ಕೃಷ್ಣ ಉಪದೇಶ ಮಾಡ್ತಾರಂದ್ರೆ ವಾಯುದೇವರು ಇರಲೇಬೇಕು, ಇಲ್ಲ ಅಂದರೆ ನಾಟೋದಿಲ್ಲ. ಮುಕ್ಕಾಲು ಭಾಗ ವಾಯುದೇವರೇ ತಗೋತಾರೆ, ಕಾಲು ಭಾಗ ಇವರಿಗಷ್ಟೇ, ಹೆಚ್ಚಿಗೆ ಹೋಗೋದಿಲ್ಲ. ನೋಡ್ರಿ, ಎಲ್ಲ ತಿಳ್ಕೊತಾನ ಅಂತ ಇಟ್ಕೋಬೇಡ್ರಿ. ಕಾಲು ಭಾಗ ಮಾತ್ರ ತಿಳ್ಕೊತಾರೆ, ಮುಕ್ಕಾಲು ಭಾಗ ಎಲ್ಲ ವಾಯುದೇವರಿಗೆ ಹೋಗ್ತದೆ. ಅಂತಹ ಸಂಕಲ್ಪ ಮಾಡಿದಂತಹ ಭಗವಂತ ಉದ್ಧವನಿಗೆ ಸಂದೇಶವನ್ನು ಕೊಟ್ಟು ಪ್ರಯಾಣ ಮಾಡಿದ. ಆಗ ಸೂತರು ಶೌನಕರಿಗೆ ಹೇಳ್ತಾ ಇದ್ದಾರೆ ಈ ಪುರಾಣವನ್ನು. ಶುಕಾಚಾರ್ಯ ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜನ 7 ದಿವಸ ಮುಗಿತು. ಭಾಗವತ ಮನನ ಮಾಡ್ತಾ ಕೂತ್ಕೊಂಡ. 7 ದಿವಸ ತನಕ ಭಯ ಇಲ್ಲ, ಮರಣ ಆಗೋದಿಲ್ಲ ಅಂತ ನಿಶ್ಚಯ. ಯಾಕಂದರೆ ಬ್ರಾಹ್ಮಣ ಏನು ಹೇಳಿದ? ಏತದ್ದಿನ ಸಮಾರಭ್ಯ ಸಪ್ತಮೇ ಹರಿ ಎಂದಿದ್ದ. 7 ದಿವಸದ ತನಕ ನಿರ್ಭಯದಿಂದ ಕೂತಿದ್ದ ಪರೀಕ್ಷಿತ್ ರಾಜ. ಯಾರಿಂದಲೂ ನನಗೆ ಮೃತ್ಯು ಬರಲಿಕ್ಕೆ ಶಕ್ಕಿಲ್ಲ, ಎಂಥ ಸದಾವಕಾಶ ಅಂತ ಕೂತ. ಮೃತ್ಯು ಸನ್ನಿಹಿತವಾತು. ಶುಕಾಚಾರ್ಯನ ಅರ್ಘ್ಯಪಾದ್ಯಾದಿಗಳನ್ನು ಮಾಡಿಸಿ ಶುಕಾಚಾರ್ಯನ ಬೀಳ್ಕೊಟ್ಟ. ಬೀಳ್ಕೊಟ್ಟ ಮೇಲೆ ಅವನ ಮಗನಾಗಿರ್ತಕ್ಕ ಜನಮೇಜಯ ಒಂದು ಪ್ರಾಸಾದವನ್ನು ಕಟ್ಟಿಸಿದ. ಆ ಪ್ರಾಸಾದದಲ್ಲಿ ಕೂತಿದ್ದಾನೆ ಮಹಾನುಭಾವ. ಭಗವಂತನನ್ನು ಧ್ಯಾನ ಮಾಡ್ತಾ ಏನು ಹೇಳಲ್ಪಟ್ಟಿದೆಯೋ ಜ್ಞಾನಿಗಳಾಗಿರ್ತಕ್ಕ ಶುಕಾಚಾರ್ಯರು, ಮನೋನಿಯಾಮಕರು, ನೋಡ್ರಿ, ನಿಯತ ಗುರುಗಳು, ಕಡೇ ಉದ್ಧಾರದ ಪ್ರಸಂಗ, ಅದನ್ನೆಲ್ಲ ಮನನ ಮಾಡ್ತಾ ಕೂತಿದ್ದಾನೆ. 7 ದಿವಸ ಮುಗಿತಪ್ಪ ರಾಜ, ಇನ್ನೇನು ನೀನು ಉಪವಾಸ ಮಾಡಿದ್ದಿ, ಸ್ವೀಕಾರ ಮಾಡು ಅಂತ ಬ್ರಾಹ್ಮಣರೆಲ್ಲರೂ ಕೂಡ ಅವನಿಗೆ ಒಂದು ಬದರಿ ಹಣ್ಣನ್ನು ಕೊಟ್ರಂತೆ. ಬಾರಿ ಹಣ್ಣನ್ನು ತಿನ್ನು ಅಂತ ಕೊಟ್ಟರು. ಬರೀ ಉಪವಾಸ ಮಾಡ್ಕೊತ ಹೋಗಬಾರ್ದು. ಉಪವಾಸದ ಮುಕ್ತಾಯ, ಎಲ್ಲ ವ್ರತಗಳಿಗೆ ಒಂದು ಮುಕ್ತಾಯ ಅಂತ ಇರ್ತದೆ. ಈಗ ಋಷಭಜ್ಜೀವಿ ಅಂತ ಮಾಡ್ತೀರಿ, ಸ್ವರ್ಣಗೌರಿ ಅಂತ ಮಾಡ್ತೀರಿ, ಅನಂತ ಅಂತ ಮಾಡ್ತೀರಿ, ಏಕಾಶಿ ಅಂತ ಮಾಡ್ತೀವಿ. ಇಲ್ರಿ ನಾವು ಅಖಂಡ ಏಕಾಶಿ ಮಾಡ್ತೀವಿ ಅಂದರೆ ಸತ್ತು ಹೋಗ್ತೀವಿ ಅಷ್ಟೇ. ಕೃಷ್ಣಾರ್ಪಣ ಮಸ್ತು. ಯಾವಾಗ ಮಾಡಬೇಕು ಅಷ್ಟೇ ಮಾಡ್ಬೇಕಾಗಿಲ್ಲ. 1 ದಿವಸ 2 ದಿವಸ ಭಾಳ ಆದರೆ ಉತ್ತರ ಮಟ್ಟಕ್ಕೆ 2 ಬರ್ತಾವೆ, ಉಳಿದಕ್ಕೆಲ್ಲ ಒಂದೊಂದು ಬರ್ತಾವೆ. ಏನೋ ಯಾಕರ್ಲಾಡ ಅಂತೂ ಇಂತೂ ಮಾಡಿ ಮರು ದಿವಸ ಪಾರಣೆ ಇರ್ತದೆ. ಏನೂ ಮಾಡ್ಲಿಕ್ಕಾಗಲ್ಲ, ಹೌದಾ? ಇಲ್ರಿ ಅಖಂಡ ಮಾಡ್ತೀವಿ ಅಂದರೆ ದಡ್ಡ ಅಂತಾರೆ, ಮಾಡಬಾರ್ದು. ವಿಶ್ವ ಪಂಚಕ 5 ದಿವಸ ಮಾಡಿದ್ರು 6ನೇ ದಿವಸ ಪಾರಣೆ. ಅದು ಪಾರಣೆ ಮಾಡಲಿಲ್ಲ ಅಂದರೆ ಮಾಡಿದ ಫಲ, ವ್ರತ ನೇಮ ಅದಕ್ಕೆ ಫಲ ಇಲ್ಲ. 7 ದಿವಸದ ಫಲ ಹೊಂದಬೇಕು. ದೇಹ ಸದೃಢವಾಗಬೇಕು, ದೇಹಕ್ಕೆ ಆಹಾರ ಬೇಕು. ದೇಹಕ್ಕೆ ಆಹಾರ ಇಲ್ಲ ಅಂದರೆ ನಡೆಯೋದಿಲ್ಲ. ಚಿಂತನ ಮಂಥನಗಳಾಗಲಿಕ್ಕೆ ಶಕ್ಯ ಇಲ್ಲ. ನೋಡ್ರಿ, ಅದು ಒಂದು ಅವಸ್ಥೆ. ಅದು ಜ್ಞಾನಿಗಳಿಗೆ ಸಿದ್ಧಿ ಆಗ್ತದೆ, ಎಲ್ಲರಿಗೂ ಸಿದ್ಧಿ ಆಗೋದಿಲ್ಲ. ವ್ರತದ ಸಮಾಪ್ತಿಗಾಗಿ ಒಂದು ಹಣ್ಣನ್ನು ಕೊಟ್ಟರು. ಕೊಟ್ಟಾಗ ಏನಾಯ್ತು? ಅಲ್ಲೇ ತಕ್ಷಕ ಬಂತು. ಎಂಥ ಶಕ್ತಿ ಇತ್ತು ರೀ ತಕ್ಷಕನಿಗೆ. 2 ವರವನ್ನು ಪಡೆದದ್ದ ತಕ್ಷಕ. ಒಂದು ಬಹುರೂಪ, ಒಂದು ಅಮರ. ಅಮರತ್ವ, ಬಹುರೂಪತ್ವ. ನೋಡ್ರಿ ಎಂಥ ಶಕ್ತಿ ಅದು ತಕ್ಷಕನಿಗೆ. ಅಮರತ್ವ ಅಂದ್ರೇನು? ಸಾಯದೇ ಇರೋದು, ಸಾಯದೇ ಇರೋವಂಥ ವರ ಪಡೆದದ್ದು. ಯಾಕಂದ್ರೆ ಅಮೃತ ಕುಡಿದದ್ದ, ಹೀಗಾಗಿ ಸಾಯಲಿಲ್ಲ. ಬಹುರೂಪತ್ವ, ಏನಾದರೂ ರೂಪ ತಗೋಬಹುದಾಗಿತ್ತು. ಇವನು ಕಡಿಯೋದಕ್ಕಿಂತ ಮುಂಚೆ ಒಂದು ಘಟನೆ ಆಗಿತ್ತು. ಈತನ ವ್ರತ ಮುಗಿತು, ಶುಕಾಚಾರ್ಯ ಹೊರಟರು ಶಾಮ್ಯಾಪ್ರಾಶದಿಂದ. ಮತ್ತೆ ಹೊರಡೋರವ್ರು, ಒಂದು ಕಡೆ ನಿಂದ್ರೋರಲ್ಲ. ದ್ವೈಪಾಗ್ಯಾನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ನ ಮಗತಗಾತ ತರವೋಪಿನೇರುಹು. ಒಂದು ಕಡೆ ಇರೋರಲ್ಲ ಅವ್ರು ಬ್ರಾಹ್ಮಣರು. ಭ್ರಮನ್ ವಿಪ್ರಘ ಭ್ರಮನ್ ಚಕ್ರಘ
ಒಂದು ಕಡೆ ಇರಬಾರ್ದಂತ ಬ್ರಾಹ್ಮಣರು ಚಕ್ರ ಗಾಲಿ ಒಂದು ಕಡೆ ನಿಂದಿಸಿದ್ರೆ ಕೆಟ್ಟು ಹೋಗ್ತಾವೆ, ಅದನ್ನು ನಡೆಸ್ಕೊತಾ ಇರಬೇಕು ಅಂದ್ರೆ ಮೂಮೆಂಟ್ನಾಗ ಚಲೋ ಇರ್ತದೆ. ಬ್ರಾಹ್ಮಣ ಒಂದೇ ಕಡೆ ಇದ್ರೆ ಕೆಟ್ಟು ಹೋಗ್ತಾರೆ, ಅಡ್ಡಾಡಿ ಸಂಚಾರ ಮಾಡ್ತಾ ಇರಬೇಕು. ಸುಮ್ಮನೆ ಯಾವುದೋ ಹುಚ್ಚು ತಿರುಗಂತ ತಿರುಗಬಾರ್ದು. ಇಲ್ಲ ಉಪದೇಶ ಸ್ವೀಕಾರ ಮಾಡ್ತಿರ್ಬೇಕು, ಇಲ್ಲ ಉಪದೇಶ ಮಾಡ್ತಿರ್ಬೇಕು, ಎರಡರಾಗ ಒಂದು. ಹಂಗೆ ಪಾಪ ಸಂಚಾರ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಏನಾಯ್ತು ನೋಡ್ರಿ, ಎಂಥ ಒಂದು ಅವಸ್ಥಾ. ಮರುದಿವಸ ಪರೀಕ್ಷಿತ್ ರಾಜ ಮರಣವನ್ನು ಹೊಂದುತ್ತಾನೆ. ಟೈಮ್ ಕೊಟ್ಟಿದ್ರು ಈ ಟೈಮು ಅಂತ. ಹಿಂದಿನ ದಿವಸ ರಾತ್ರಿ ಸಾಯಂಕಾಲದ ಹೊತ್ತಿನಾಗ ಏನಾಯ್ತು, ತಕ್ಷಕ ಎಲ್ಲಿದ್ನೋ ಏನೋ ಗೊತ್ತಿಲ್ಲ, ಆ ಹಸ್ತನಾವತಿ ಪಟ್ಟಣಕ್ಕೆ ರಾಜನನ್ನು ಕಚ್ಚಬೇಕು ಅಂತ ಬರ್ಲಕ್ಕತ್ತಾನ. ಹಾವಾಗಿ ಬರಲಿಲ್ಲ. ಹಾವಾಗಿ ಬಂದ್ರೆ ಮಂದಿ ಎಲ್ಲ ಅಡ್ಡಿಸ್ಕೊಂಡು ಹೋಗಿ ಹೊಡೆದು ಬಡದು ಏನೋ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಅವನಂದ ಬೇಕಾಗಿಲ್ಲ ಅಂದ. ಒಬ್ಬ ಬ್ರಾಹ್ಮಣನ ವೇಷವನ್ನು ಹಾಕ್ಕೊಂಡು ಬಂದ ತಕ್ಷಕ. ಬರ್ಲಕತ್ತಾನೆ. ಹಾದಿ ಒಳಗೊಬ್ಬ ಬ್ರಾಹ್ಮಣ ಭೇಟಿ ಆದ. ಯಾರಿಗೆ? ಈ ತಕ್ಷಕನಿಗೆ. ಇವನು ತಕ್ಷಕ ಬ್ರಾಹ್ಮಣ ವೇಷಧಾರಿ. ಇವನು ಯಥಾರ್ಥ ಬ್ರಾಹ್ಮಣ, ಮಹಾಮಾಂತ್ರಿಕ, ಮಂತ್ರಸಿದ್ಧಿ. ಅಂತಿಂಥ ಮಂತ್ರಸಿದ್ಧಿ ಅಲ್ಲ ನೋಡ್ರಿ, ಅವನ ಮಂತ್ರಸಿದ್ಧಿಯ ಪ್ರಭಾವ. ಅವನು ಭೇಟಿ ಆದ. ಅವನು ಬಂದ. ಒಂದು ವಿಷ್ಣು ದೇವಾಲಯ ಊರು ಹೊರಗೆ, ಮರುದಿವ್ಸ ಹೋಗಬೇಕು, ಟೈಮಿಗೆ ಕರೆಕ್ಟಾಗಿ ಕಡಿಬೇಕು. ಇವನು ಡಂಗ್ರ ಸಾರಿಸಿದ್ದ ಜನ್ಮೇಜಯ, ನಮ್ಮ ಅಪ್ಪನ್ನ ಬದುಕಿಸೋರಿದ್ರೆ ನಿಮಗೆ ಅರ್ಧ ರಾಜ್ಯ ಕೊಡ್ತೀನಿ. ನೋಡಿ, ದೈವ ಸಂಕಲ್ಪ. ದೈವ ಸಂಕಲ್ಪದ ವಿರುದ್ಧ ಹೋದರೆ ಏನಾಗ್ತದೆ? ನಾವೆಲ್ಲ ಅನ್ಕೊಂಡದ್ದು ನಿರರ್ಥಕ ಆಗ್ತದೆ. ಡಂಗ್ರ ಸಾರಿಸಿದ್ದ. ಇದು ಕೇರಳ ದೇಶದ ಒಬ್ಬ ಬ್ರಾಹ್ಮಣ, ಕೌಶಿಕ ಅಂತ ಅವನ ಹೆಸರು. ಅವನು ಕೇಳಿಸ್ಕೊಂಡಿದ್ದ, ತಿಳ್ಕೊಂಡಿದ್ದ. ಓಹೋ, ಎಲ್ಲ ದೇಶಕ್ಕೂ ಸಾರಿಸಿದ್ದ. ಯಾರಾದರೂ ಹಾವು ಕಡಿದ ತಕ್ಷಣ ಹಾವಿನ ವಿಷವನ್ನು ಎಳತಕ್ಕಂಥ ವೈದ್ಯರಿರಲಿ, ತಪಸ್ವಿಗಳಿರಲಿ, ಬೇಕಾದವರು ಇರಲಿ, ಅವ್ರು ನಮ್ಮಪ್ಪನ ಬದುಕಿಸಿದರೆ ಅರ್ಧ ರಾಜ್ಯ. ಈ ಬ್ರಾಹ್ಮಣಂದ ಏನಪ್ಪ ಮಾರಾಯ, ಆಗಲಿಲ್ಲ ಹೋಗಲ್ಲ. ಏನು ಎಷ್ಟು ಪೌರೋಹಿತ್ಯ ಮಾಡಿಸಿದ್ರು ಭಾಳ ಆದರೆ 11 ರೂಪಾಯಿ 51 ರೂಪಾಯಿ ದಕ್ಷಿಣ ಕೊಡ್ತಾರೆ. ಮನೆ ವಾಸ್ತು ಮಾಡಿಸಿದ್ರೆ 5,000 ರೂಪಾಯಿ ಕೊಡ್ತಾರೆ. ಏನು ಯಾವ ಬರೀ ಒದರಿಕೆತ್ತ ಕೊಡ್ಬೇಕು, ಚೀರಿಕೆತ್ತ ಕೊಡ್ಬೇಕು. ಮಂದಿ ಬೈತಾರ, ಹಾಳಾಗೋಗಿ ಯಾಕೆ ಬೇಕು, ಅರ್ಧ ರಾಜ್ಯ ಆಗಿಬಿಟ್ರೆ ಆನಂದವಾಗಿರ್ಬೋದಲ್ರಿ ಅಂದ ಈ ಬ್ರಾಹ್ಮಣ. ಅನ್ಕೊಂಡು ಅವನೇನು ಮಾಡಿದ, ಯಥಾಸ್ಥಿತವಾಗಿ ಬಂದ. ಇಬ್ಬರೂ ಕಲ್ತರು. ಹಸ್ತನಾವತಿಯ ಸೀಮಾ ಭಾಗಕ್ಕೆ ಸಾಯಂಕಾಲ ಊರೊಳಗೆ ಹೋಗಬಾರದು ಅಂತದೆ. ಯಾರೇ ಪರಗ್ರಾಮದವರು ಒಂದು ಸೀಮಾಕ್ಕೆ ಬಂದರು ಅಂದರೆ ಊರೊಳಗೆ ಹೋಗಬಾರ್ದು. ಅಲ್ಲೇ ಒಂದು ತಂಗುದಾಣ ಅಂತಿರ್ತಾವೆ. ವಿಷ್ಣು ದೇವಾಲಯ, ದುರ್ಗಾ ದೇವಾಲಯ, ಶಿವಾಲಯ ಇತ್ಯಾದಿಗಳೆಲ್ಲ ಇರ್ತಾವೆ. ಅಲ್ಲೇ ಇರಬೇಕು, ಮರು ದಿವಸ ಪ್ರಯಾಣ ಮಾಡಬೇಕು ಅಂತ ಒಂದು ನಿಯಮ. ಇದು ಎಲ್ಲಿ ಕಾಣಿಸ್ತದೆ ರೀ? ಭಾಗವತದೊಳಗೆ ಕೃಷ್ಣ ಬಲರಾಮರು ಕಂಸನನ್ನು ಸಂಹಾರ ಮಾಡಬೇಕು ಅಂತ ಬಂದಾಗ ಬಿಲ್ಲು ಹಬ್ಬಕ್ಕೆ ಎಲ್ಲಿ ತಂಗಿದ್ರು? ಒಂದು ದೇವಾಲಯದಲ್ಲಿ ತಂಗಿದ್ರಂತೆ, ಹೌದಲ್ಲ? ಧರ್ಮಶಾಸ್ತ್ರ. ಅಲ್ಲಿ ಸೇರಿದರು. ಆಗ ಈ ಬ್ರಾಹ್ಮಣ ವೇಷದಲ್ಲಿದ್ದ ತಕ್ಷಕ ಬ್ರಾಹ್ಮಣನ ನೋಡಿದ. ಸ್ವಾಮಿ, ತಾವು ಯಾವ ಊರು ಅಂದ. ಇಲ್ಲ, ನಾನು ಕೇರಳ ಪ್ರಾಂತದಿಂದ ಬಂದೀನಿ. ತಮ್ಮ ಹೆಸರೇನು ಅಂದ. ಯಾರು? ತಕ್ಷಕ. ಕೇಳಿದೆ ಅವನು ಬ್ರಾಹ್ಮಣನ. ಬ್ರಾಹ್ಮಣ ಭೇಟಿಯಾಗ ಯಾವ ಊರವ್ರಿ ಏನಂದು ನಾವು ಮಾತಾಡಿಸ್ತೀವಿಲ್ಲ. ಸ್ವಲ್ಪ ಗಂಧಾಕ್ಷತಿ ಶಿಖಾ ಇತ್ತು, ಬ್ರಾಹ್ಮಣ ಲಕ್ಷಣ ಇತ್ತು ಅಂದರೆ ಮಾತಾಡಿಸ್ತೀವಿ. ಯಾವ ಊರವ್ರಿ, ಎಲ್ಲಿಗೊಂಟ್ರಿ, ಏನು ಅಂಥೇಳಿ ಕುಶಲೋಪರಿ ಇದೇ ಇರ್ತದೆ. ಯಾಕಂದರೆ ಸಜಾತಿ, ಸವರ್ಣ, ಸಸ್ನೇಹ ಇದೆಲ್ಲ ಸಮಾನವಾಗಿರ್ತಾವೆ. ಸರಿ, ತಾವು ಯಾವ ಊರು ಅಂದರು. ಇಲ್ಲ, ನಾನು ಮಾಂತ್ರಿಕ, ಸಕಲ ಮಂತ್ರ ಸಿದ್ಧಿ ಪಡೆದೀನಿ, ದೆವ್ವ ಭೂತ ಎಲ್ಲ ಬಿಡಿಸ್ತೀನಿ ಅಂದ ಆತ. ಹಬ್ಬ, ಮತ್ತೇನು ಮಾಡ್ತೀವಿ ಅಂದ. ಬೇಕಾದ ಕಡಿಲಿ, ಹಾವು ಕಡಿಲಿ, ಜೋಳ ಕಡಿಲಿ, ಏನು ಜಗತ್ನ್ಯಾಗ ಸತ್ತವ್ರು ಬದುಕಿಸ್ತೀನಿ ಅಂದ್ಬಿಟ್ಟ. ನೋಡಿ, ಕಡೇ ಮಾತು ಮುಗದೇ ಹೋತು. ಸತ್ತವ್ರನ್ನ ಬದುಕಿಸ್ತೀನಿ ಅಂದ. ಯಾರು? ಈ ಮಹಾನುಭಾವ ಕೌಶಿಕ, ಕೇರಳ ದೇಶದ ಬ್ರಾಹ್ಮಣ ಇವನು. ಸತ್ತವ್ರನ್ನ ಬದುಕಿಸ್ತೀನಿ ಅಂದ. ಆಗ ತಕ್ಷಕ ಸ್ವಲ್ಪ ಭಯ ಆಯ್ತು. ಅಂದ, ಅಲ್ಲಪ್ಪ ತಕ್ಷಕ ಸತ್ತವ್ರನ್ನ ಬದುಕಿಸ್ತೀಯ ಅಲ್ಲೋ? ಮತ್ತೆ ಪ್ರಶ್ನೆ ಮಾಡಿದ. ಅಲ್ಲಪ್ಪ, ದೇಹ ಇದ್ದರೆ ಬದುಕಿಸ್ತೀವಿ, ದೇಹನೇ ಹೋದರೆ? ಮತ್ತೊಂದು ಪ್ರಶ್ನೆ. ಈಗ ದೇಹ ಇತ್ತು ಅಂದರೆ ಸತ್ತವ್ರನ್ನ ಏನೋ ಮಂತ್ರ ಮಾಡಿ, ಮಂತ್ರಗಳು ನಮ್ಮ ಮಂತ್ರಾಲಯ ಪ್ರಭುಗಳು ಬದಿಸಿದ್ರೋ ಇಲ್ಲೋ?
ವಿಜಯರಾಯರು ಬದುಕಿಸಿದ್ರಲ್ಲ, ಮಹಾಪ್ರಭುಗಳು, ದೊಡ್ಡ ದೊಡ್ಡವರು ಮಹಾನುಭಾವರು ಬದುಕಿಸಿದ್ರೋ ಇಲ್ಲ, ಸತ್ವವನ್ನು ಬದುಕಿಸಿದ್ರು. ದೇಹ ಇತ್ತು ಅಂದ್ರೆ ಬದುಕಿಸ್ಬೋದು, ಏನು ದೊಡ್ಡದಲ್ಲ. ಅಲ್ರಿ ದೇಹನೇ ಇಲ್ಲ ಅಂದ್ರೆ ಬದುಕಿಸ್ತೀವಿ ಹಂಗೆ? ನಿನಗೆ ಯಾಕೆ ಅಂದವ್ ನೋಡ್ರಿ, ಎಂಥ ಶಕ್ತಿ ಅದು. ನೀನು ಯಾರು ಅಂದಾತ. ಯಾರು? ಈ ತಕ್ಷಕ ಬ್ರಾಹ್ಮಣ ಇಷ್ಟೆಲ್ಲ ತನ್ನ ಮಹಿಮೆ ಹೇಳ್ಕೊಂಡಿದ್ದ, ಸತ್ತವ್ರು ಬದುಕಿಸ್ತೀವಿ ಅದು. ಆಗ ಈತಂದ, ನನ್ನ ಕೇಳಕತ್ತಲ್ಪ, ನೀನು ಯಾರು ಅಂದ. ನೋಡಪ್ಪ, ನಾನು ಇದ್ದದ್ದು ಹೇಳಿಬಿಡ್ತೀನಿ, ನಾನು ತಕ್ಷಕ ಅಂದ. ಅಂದ ಅವನು. ಎಲ್ಲಿ ಹೊಂಟಿ ಅಂದ. ಅಲ್ಲೋ, ನಾಳೆ ರಾಜನ ಕಡಿಬೇಕಲ್ಲಪ್ಪ, ಸರಿಯಾಗಿ 12 ಗಂಟೆಗೆ ಕಡ್ದು ಬಿಡ್ಬೇಕು, ಟೈಮ್ ಅದ. 12 ಗಂಟೆಗೆ ಪ್ರಾಣೋತ್ಕ್ರಮಣ ಆಗಬೇಕು. ಪ್ರಾತಃ ಕಾಲೇತು ಯಾ ಕೃತ್ವ ಮರಣಾಧಿಕಂ. 12ರೊಳಗೆ ಯಾರು ಉತ್ಕ್ರಮಣ ಹೊಂದುತ್ತಾರೋ ಸದ್ಗತಿಯನ್ನು ಹೊಂದುತ್ತಾರೆ ಅಂತ ಶಾಸ್ತ್ರದ. ಅದಕ್ಕೆ ಟೈಮ್ ಕೊಟ್ಟಾರ, ನಾ ಕಡಿಲಕ್ಕೆ ಹೊಂಟೀನಿ. ಓಹೋ, ನಾನು ಕಡಿದ ಮೇಲೆ ನಿನಗೆ ದೇಹ ಅಲ್ಲ, ಬೂದಿ ಒಂದೇ ಸಿಗ್ತದ. ಭಸ್ಮಂ ಲಭ್ಯತೆ ಕ್ವಚಿತ್. ಬರೀ ಬೂದಿ ಸಿಗ್ತದ ಅಂದ. ಯಾರೋ ಇವನು ತಕ್ಷಕ ಬ್ರಾಹ್ಮಣ. ಅಂದ, ಇದೇನು ಬಂತಪ್ಪ ಅಂದ. ಅಬಾಬಾ, ಏನಪ್ಪ ನೀನು ಸತ್ತವ್ರನ್ನ ಬದುಕಿಸ್ತೀಯ ಅಂತಿದ್ದಿ, ಹಾಗಾದ್ರೆ ನೀನು ರಾಜನ ಬದುಕಿಸ್ತೀಯ ಅಂದ. ಅದೇನು ದೊಡ್ಡಾಗದು ಅಂದ. ನೋಡಿ, ಬ್ರಾಹ್ಮಣನಲ್ಲಿ ಎಂಥ ಶಕ್ತಿ ಅದ ನೋಡಿ. ಕೇಳ್ರಿ, ಬರೀ ಪುರಾಣ ಕೇಳಿ ಹೋಗೋದಲ್ಲ, ಆ ತಪಶಕ್ತಿಯನ್ನು ನಾವು ಗಳಿಸ್ಬೇಕು. ಬರೀ ಪುರಾಣ ಕೇಳೋದಲ್ಲ, ಪಾಠ ಕಲಿಬೇಕು. ಇದೊಂದು ಕ್ಲಾಸ್. ಇದು ಪುರಾಣ ಎಂಬುದು ಒಂದು ಕ್ಲಾಸ್. ನಿಮ್ಮ ಜೀವನದಲ್ಲಿ ಇದು ದಿನನಿತ್ಯ ಪರೀಕ್ಷೆ. ಇದಕ್ಕೆ ಇವತ್ತು ಏನು ಕೇಳಿವಿ, ಏನು ಹೇಳಿವಿ, ಏನು ಅನುಷ್ಠಾನ ಮಾಡಿವಿ, ದಿನನಿತ್ಯ ಭಗವಂತನಿಗೆ ಸರ್ವ ಸಮರ್ಪಣ, ದೇವರಿಗೆ ರಾತ್ರಿ ಕಾಲದಲ್ಲಿ ಅರ್ಪಣ ಮಾಡಿ ಆ ಪರೀಕ್ಷೆಯಲ್ಲಿ ಭಲೆ ಅನ್ಸಂಡು ಮಲಿಕೆಂಬೋದು. ಹೌದಾ? ಈ ದರಿದ್ರ ಪರೀಕ್ಷೆಗಳು ವರ್ಷಕ್ಕೊಮ್ಮೆ, 6 ತಿಂಗಳಿಗೊಮ್ಮೆ, ಇವೆಲ್ಲ ದೊಡ್ಡ ಪರೀಕ್ಷೆಗಳು ಬಂದಾವೆ. 3 ತಿಂಗಳಿಗೊಮ್ಮೆ, 1 ತಿಂಗಳಿಗೊಮ್ಮೆ. ಯಾಕಂದ್ರೆ ಇವು ಬುದ್ಧಿಮಟ್ಟ ಅಷ್ಟೇ ಅದ. ಇವು ಹಣೆ ಬಾರಕ್ಕೆ ನೆನಪಿಡ್ಲಿಕ್ಕಾಗೋದಲ್ಲ ಅಂತ ತಿಂಗಳಿಗೊಂದು ಪರೀಕ್ಷೆ ಮಾಡಿ ದಬ್ಬಿಡ್ತಾರೆ ಅಷ್ಟೇ. ಹೌದಾ? ನಮ್ಮ ಅಲ್ಪತೆಯನ್ನು ಪರೀಕ್ಷೆ ಮಾಡುವ ಈಗಿನ ಪರೀಕ್ಷೆಗಳು. ನಮ್ಮ ಪರೀಕ್ಷೆ ಹಂಗಲ್ಲ, ನಿತ್ಯದಲ್ಲಿ ಸಮರ್ಪಣೆ ಮಾಡುವ ಪರೀಕ್ಷೆ. ಅರ್ಪಣೆ ಮಾಡಬೇಕು. ಅಂದ. ಏನು ಆಶ್ಚರ್ಯ ಅಂದ. ಅಲ್ಲೋ, ನಾನು ಕೊಡೋದವ್ರು ಯಾರೂ ಉಳಿಯಂಗಿಲ್ಲ, ನನಗೊಂದು ವರ ಅದ. ನಾನು ಕೊಡದೆ ಅಂದರೆ ಎಲ್ಲೇ ಕಡಿಲಿ ಭಸ್ಮ ಬೂದಿ ಮಾತ್ರ ಬರ್ತದೆ. ಅದನ್ನು ಬದುಕಿಸ್ತೀಯ ನೀನು ಅಂದ. ಅದೇನು ದೊಡ್ಡಾಗದಂದ. ಏನು ಮಾಡ್ತೀರಿ? ಬೇಡ, ರಾತ್ರಿ ಬೇಡಪ್ಪ, ಮಲ್ಕೊಂಬಿಡಮ್ಮ ಅಂದ ಆತ. ರಾತ್ರಿ ಆಗಿತ್ತು. ಆತನು ಸ್ವಲ್ಪ ಬುತ್ತಿ ಕಟ್ಟಿಗೆ ಬಂದಿದ್ದ. ಏನೋ ಇಲ್ಲಿ 2ನೇ ಗುಡಿಗೆ ಬಂದಿದ್ರು, ಸ್ವಲ್ಪ ಇಲ್ಲೇನಾರು ಮಾಡಿಸಿದ್ರು, ತಿಂದು ಹೋಗ್ತಿದ್ರು ಪಾಪ ಅವರು. ಅಲ್ಲೇ ಹಾದಿಯಾಗಿದ್ರು ಗುಡಿ. ಪಾಪ ಊರು ಹೊರಗಿಲ್ಲ, ಒಳಗದ. ಅವ್ರು ಬರಲಿಲ್ಲ, ಅಲ್ಲೇ ಇದ್ರು ಅವ್ರು. ಇಲ್ಲಿಕ್ರಿ ಇಲ್ಲೆಲ್ಲರೂ ಮಾಡಿಸ್ತಿದ್ರು, ಏನಾರು ಒಂದು ಮಾಡಿಸಿ ಹಾಕಿ ಊಟ ಮಾಡಿಸಿ ಮಲಗಿಸ್ತಿದ್ರು. ಪಾಪ ಕಟ್ಗೆ ಬಂದಿದ್ದು, ಅಲ್ಲೇ ತಿಂದು ಫಳಾರ. ಇಬ್ಬರು ಅಂದರು, ಬಾಬಾ ಏನು ಬ್ರಾಹ್ಮಣಪ್ಪ ಅಂತ ಈತಂತಾನೆ, ಏನು ಬ್ರಾಹ್ಮಣಪ್ಪ ಅಂತ ಆತಂತಾನೆ. ಇಬ್ಬರಿಗೂ ರಾತ್ರಿ ಸಂವಾದ ಆಗಿ ನಿದ್ದೆತ್ತು. ಬೆಳಗರಿತು. ಯಾವಾಗ ಬೆಳಗರಿತೋ ಆಗ ಕೌಶಿಕ ಅಂದ, ಎಲೆ ತಕ್ಷಕ, ನಾನು ಹೊರಡ್ತೀನಿ ಅಂದ. ಹೊರಡಬೇಡ, ತಡಿ ಅಂದಾಯ್ತ. ಯಾಕಂದ್ರೆ ಇಲ್ಲೇ ಪರೀಕ್ಷೆ ಆಗಲಿ, ನೋಡಿ ಇಲ್ಲೇ ಪರೀಕ್ಷೆ ಆಗಿಬಿಡ್ಲಿ ಅಂದ. ಏನು ಪರೀಕ್ಷೆಪ್ಪ ಅಂದ. ಅಲ್ಲಪ್ಪ, ನೀನಂತೂ ಹಾವು ಕಡಿತಿಲ್ಲ. ನೋಡ, ನಾ ಕಡಿತೆ ನೋಡಿ. ಇದೊಂದು ದೊಡ್ಡ ಗಿಡ, ನೀ ಯಾವ ಗಿಡ ತೋರಿಸು, ಆ ಗಿಡ ಕಡಿತೀನಿ, ನಾನು ಕಚ್ತೀನಿ. ನಾನು ಕಚ್ಚಿದ ತಕ್ಷಣ ನೋಡೋದ್ರ ಅವಸ್ಥೆ ಹೆಂಗಾಗ್ತದಂದ. ನೋಡ್ರಿ, ಎಂಥ ಮಂತ್ರಶಕ್ತಿ. ಬ್ರಾಹ್ಮಣನಿಗೆ ನಿರ್ಭಯ ಇರಬೇಕು. ಬ್ರಾಹ್ಮಣ ಸಂತು ನಿರ್ಭಯ. ಯಾಕೆ ಅಂದರೆ ರಕ್ಷಕ ಭಗವಂತ. ಅವನು ರಕ್ಷಣೆ ಮಾಡುವ ಮಂತ್ರಗಳೇ ವೇದ ಮಂತ್ರಗಳು, ಪುರಾಣ ಮಂತ್ರಗಳು, ಶಾಸ್ತ್ರಗಳು. ಅವನನ್ನು ತಿಳಿದರೆ ನಾವೆಲ್ಲ ಸುಖವಾಗಿರ್ತೀವಿ. ಯಾಕಂದರೆ ಎಲ್ಲವೂ ಜಗತ್ ಸೃಷ್ಟಿಕರ್ತ, ಲಯಕರ್ತ, ಸ್ಥಿತಿಕರ್ತ. ಏನು ಜಗತ್ತಿನ ನಡೀತದೆ ಎಲ್ಲ ಅವನಿಂದಲೇ ನಡೀತದೆ. ಎಷ್ಟು ದಾರಢ್ಯ ಮಂತ್ರದಲ್ಲಿ. ಮಂತ್ರೇ ತೀರ್ಥೆ ದ್ವಿಜೇ ಚೈವ ದೈವಜ್ಞೇ ಭೇಷಜೇ ಗುರೋ ಯಾದೃಶಿ ಭಾವನಾ ಸಿದ್ಧಿರ್ ತಾದೃಶಿ. ನೋಡ್ರಿ, ಯಾದೃಶಿ ಭಾವನಾ ಸಿದ್ಧಿರ್. ಯಾವ ರೀತಿ ನಿಮ್ಮಲ್ಲಿ ಭಾವನೆ ಇರ್ತದೋ ಆ ಸಿದ್ಧಿ, ತಾದೃಶಿ ಭಾವನಾ ಸಿದ್ಧಿ. ನಮಗೆ ಭಾಳ ವಿಶ್ವಾಸ ಬೇಕು. ಮಂತ್ರ ಅಂದರೆ ವೇದ ಮಂತ್ರಗಳು.
ತೀರ್ಥೆ, ತೀರ್ಥಗಳಲ್ಲಿ ಯಾರೋ ಹೇಳ್ತಾರೆ, ಇದು ಅಗಸ್ತ್ಯ ತೀರ್ಥ ರೀ, ಅಗಸ್ತ್ಯ ಋಷಿಗಳು ಸ್ನಾನ ಮಾಡಿ ಹೋಗಿದ್ದು ಅಂದಾಗ ಅಗಸ್ತ್ಯರ ಸ್ಮರಣೆ ಮಾಡಿ, ಸ್ವಾಮಿ ನೀವು ಏನು ಸ್ನಾನ ಮಾಡಿ ಪುಣ್ಯ ಬಿಟ್ಟಿರಿ ಆ ಪುಣ್ಯ ಕೊಡ್ರಿ ಅಂತ ಸ್ನಾನ ಮಾಡಿದ್ರೆ ಬಂದ್ಬಿಡ್ತು. ಎಲ್ಬಿಡ್ರಿ ಯಾವಾಗ ಮಾಡಿದ್ದು, ಯಾವ ನೀರು ಯಾವುದು, ಅವ್ರದ್ದು ಯಾವುದು, ನಮ್ದು ಯಾವುದು ಅಂತ ಮಾಡಿದರೆ ಕಾಗಿ ಶ್ರೀಶೈಲದಲ್ಲಿ ಮುಳುಗಿದಂತೆ, ಅಲ್ಲಿ ಮುಳುಗಿದ್ರೆ ಏನಿಲ್ಲ, ಹಾಳಾಗೋಗುತ್ತೆ. ಕಾಗಿ ಮುಳುಗಿದಂತೆ ಆಗ್ತದೆ ಅಷ್ಟೇ. ಮಂತ್ರೇ ತೀರ್ಥೆ ದ್ವಿಜೆ, ಬ್ರಾಹ್ಮಣರಲ್ಲೇ ವಿಶ್ವಾಸ ಇರಬೇಕು. ಸ್ವಾಮಿ ನೀವು ಹೇಳಿರಲ್ಲ ಮುಗಿದೋತ್, ಎರಡನೇ ಮಾತಿಲ್ಲ, ನಾವು ನಿಮ್ಮ ನಂಬಿಟ್ಟು. ಇವತ್ತು ಸ್ವಲ್ಪಿತ್ರ ಅಮಾಸೆ ಹೋದಿಲ್ಲ, ಮುಗಿದೋತ್. ಇವತ್ತು ಗ್ರಹಣ ಇಲ್ಲ, ಹೋದಿಲ್ಲ, ಇಲ್ಲ ಅಲ್ರಿ, ಮತ್ತು ಅಲ್ಲಿ ಅದಲ್ರಿ, ಇಲ್ಲಿ ಅದಲ್ರಿ, ಅಲ್ಲಿ ಗ್ರಹಣ ಅದಲ್ರಿ, ಅಲ್ಲಿ ಎಷ್ಟು ಕಿಡಿತದ್ರಿ. ಅಲ್ಲೋ ಅಮೇರಿಕದಾಗ 11 ಗಂಟೆಗೆ ಹಿಡಿಯೋ ಗ್ರಹಣ, ನಿನ್ನ ಹಣೆ ಬರೋಕ್ಕೆ ಏನು ಸಂಬಂಧ? ತಿಂದು ಮಲ್ಕೊಂಡಿರ್ತೀವಿ, ನಿನ್ನ ಕನಸಿನಾಗ ಕಾಣಬೇಕು ನೋಡಪ್ಪ ಗ್ರಹಣ ಅಷ್ಟೇ. ಇನ್ನೂ ಅವಿಶ್ವಾಸ, ಬ್ರಾಹ್ಮಣರಲ್ಲಿ ವಿಶ್ವಾಸ. ದ್ವಿಜೇ ಚೈವ ದೈವಜ್ಞೆ, ದೇವತೆಗಳಲ್ಲಿ. ಭೇಷಜೆ, ವೈದ್ಯರಲ್ಲಿ ಭಾಳ ಕಷ್ಟದಿಲ್ಲ, ಪೂರ್ಣ ನಂಬಾಗಿಲ್ಲ ಅಂಥ ಸ್ಥಿತಿ ಬಂದಿದೆ. ಭೇಷಜೆ ಗುರು, ಗುರುಗಳಲ್ಲಿ, ಗುರುಗಳು ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಅಪ್ಪ ಗುರು ಏನು ಹೇಳ್ತಾನೋ ನಿನಗೆ ಬುದ್ಧಿಗೆ ಎಟಕುವಂತೆ ಬುದ್ಧಿ ಪರಿಶೋಧನೆ ಮಾಡಿ ಏನು ಹೇಳ್ತಾನೋ ಅದೇ ಸತ್ಯ. ಇಷ್ಟು ಯಾರು ವಿಶ್ವಾಸ ಉಳ್ಳವರಾಗ್ತಾರೋ ಅವ್ರು ಏನಂತಾರೋ ಅದು ಸಿದ್ಧಿ ಆಗ್ತದೆ. ಸ್ವಲ್ಪ ಅನುಮಾನ ಮಾಡಿದರೆ ಹಾಳಾಗೋಗ್ತದೆ. ಆ ಬ್ರಾಹ್ಮಣನಿಗೆ ಮಂತ್ರದಲ್ಲಿ ಅದ್ಭುತವಾದ ಶಕ್ತಿ ಇತ್ತು. ಕೌಶಿಕನಿಗೆ ಸರಿ ಅಂದ, ಬಾ ಅಂದ. ದೊಡ್ಡದೊಂದು ಗಿಡ, ದೊಡ್ಡ ಗಿಡ, ಅದ್ಭುತವಾದ ಗಿಡ. ಅದರೊಳಗೆ ಒಂದು 8-10 ಗಿಡ ಸೇರ್ಕೊಂಡಿದ್ದು. ಮಾವಿನ ಹಣ್ಣಿನ ಗಿಡ ಇತ್ತು, ಪ್ಯಾರ್ಲ ಹಣ್ಣಿನ ಗಿಡ ಇತ್ತು. ಅವಾ ಬೆಳಗ ಮುಂಜಾನೆ ಹುಡುಗರು ದನಕಾಯ ಹುಡುಗರು ಏನು ಮಾಡಿದ್ರು ಗೊತ್ತೇನು? ಆ ಗಿಡ ಹತ್ತಿದ್ದು ಮುಂಜಾನೆ ದನ ಕಾಯಲಿಕ್ಕೆ ಬಂದಿದ್ದು 9-10 ಗಂಟೆ ಸುಮಾರು. ಮ್ಯಾಲೆ ಹತ್ತಿ ಪ್ಯಾರ್ಲ ಹಣ್ಣು ಒಬ್ಬ ತೊಗೊಂಡ, ತೆಂಗಿನಕಾಯಿ ಒಬ್ಬ ತೊಗೊಂಡ, ಬಾರಿ ಹಣ್ಣು ಒಬ್ಬ ತೊಗೊಂಡ, ಮ್ಯಾಲೆ ಹತ್ತಿದ್ದು ಒಂದು 8-10 ಹುಡುಗರು ಹತ್ತಿದ್ದು. ಸರಿ ಅಂದ. ತಕ್ಷಕ ಬ್ರಾಹ್ಮಣ ಹೇಳಿದೆ, ಅಪ್ಪ ನೋಡು ನಾ ಕಸ್ತಿ ನೋಡೀಗ ಎಷ್ಟು ಗಿಡಗಳ ಸಂಕೀರ್ಣ, ಗಿಡಗಳ ಸಮ್ಮೇಳನ ಅದ ಇಲ್ಲಿ, ಇದು ಕಸ್ತೀನಿ ನೋಡು ಅಂದ. ನೋಡ್ತೀನಿ ಕಚ್ ಅಂದ. ನೋಡು ಎಷ್ಟು ಮಂತ್ರ ವಿಶ್ವಾಸ. ಬ್ರಾಹ್ಮಣನಲ್ಲಿ ದಾರಿಡ್ಡೆ ಬೇಕು. ಧರ್ಮ ಅಂದ್ರೇನು? ಧರ್ಮಂ ದಾಕ್ಷಯತಿ ಪ್ರೋಕ್ತಂ. ಯಕ್ಷನಿಗೆ ಪ್ರಶ್ನೆ ಉತ್ತರ ಕೊಡ್ತಾನೆ ಧರ್ಮರಾಜ. ಧರ್ಮ ಅಂದ್ರೇನು? ದಾಕ್ಷ. ಇದು ನನ್ನ ರಕ್ಷಣೆ ಮಾಡ್ತದೆ ಅಂದ್ರೆ ರಕ್ಷಣೆ ಮಾಡೇ ಬಿಡ್ತದೆ. ಕಚ್ಚಿದ, ಥಕ್ಕಂತ ಹೊಡೆದು ಬಿಟ್ಟ ಗಿಡಕ್ಕೆ. ಏನ್ರಿ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರೊಳಗೆ ಅವು ಓಸು ಗಿಡ ಮ್ಯಾಲೆತ್ತಿದ್ದು ಹುಡುಗರು ಓಸು ಭಸ್ಮಾಗಿ ಬೂದಿ ಹಾಕಿ ಕೆಳಗೆ ಬಿದ್ಬಿಟ್ಟು. ಪಾಪ ಹುಡುಗರು ಸಮಿತಿಗೆ ಬಿದ್ದು ರೀ, ಏನು ಹಣ್ಣೆ ಗಿಡಿಸೋದು. ಮ್ಯಾಲೆ ಎತ್ತಿದ್ದವ್ರು ಹುಡುಗರು ಬಾರಿ ಹಣ್ಣು ತೊಗೋಬಿಟ್ಟು ಅವು ಬಿದ್ದುಬಿಟ್ಟಪ್ಪ. ಕೈಯಾಗಿನ ಕೋಲು, ಮೈ ಮೇಲಿನ ಬಟ್ಟಿ ಎಲ್ಲ ಭಸ್ಮೀಭೂತಂ ತತಃ ಸರ್ವಂ. ನೋಡೋ ಅಂದ. ಯಾರು? ತಕ್ಷಕಂತ. ನೋಡು ನಮ್ಮ ಶಕ್ತಿ ನೋಡು. ಅದೇನು ದೊಡ್ಡದಂದ. ಎಷ್ಟು ದಾರಿಡ್ಡೆ ಬೇಕು ನೋಡ್ರಿ. ನಮ್ಮ ಮಂತ್ರಗಳಲ್ಲಿ, ನಮ್ಮ ವೇದ ಮಂತ್ರಗಳಲ್ಲಿ ನಾವು ಅನುಷ್ಠಾನ ಮಾಡತಕ್ಕ ಮಂತ್ರಗಳು. ಒಂದು ಗುರುಸ್ತೋತ್ರ ತಗೊಳ್ರಿ ನೀವು, ಎಂಥ ಶಕ್ತಿ ರೀ ಅದು. ವೆಂಕಟೇಶ ಸ್ತೋತ್ರ ತಗೊಳ್ರಿ, ವಾಯುಸ್ತುತಿ ತಗೊಳ್ರಿ, ಏನು ಶಕ್ತಿ ರೀ. ವೇದ ಬಿಡ್ರಿ, ಆ ಕಡೆ ಮ್ಯಾಲೆ ಹೋಗ್ತದೆ. ಈ ಕೆಳಗೇನೂ ತಗೊಳ್ರಿ ನೀವು. ಸಾಕ್ಷಾತ್ ಭಗವಂತನೇ ಅದಕ್ಕೆ ದೃಷ್ಟಾರನಾಗ್ಯಾನ. ಅಂತಹ ಮಂತ್ರಸಿದ್ಧಿಯನ್ನು ಮಾಡಿದರೆ ಏನು ಶಕ್ತಿ ರೀ. ಸರಿ ಅಂದ. ಅಭಿಮಂತ್ರಣ ಮಾಡಿದ. ಏನು? ಇದೇ ಮಂತ್ರ. ಆ ಕೌಶಿಕ ಹೇಳಿದ್ದು ಇದೇ ಮಂತ್ರ, ನಾನು ಹೇಳೋದು ಅದೇ ಮಂತ್ರ. ವೇದ ಮಂತ್ರ, ಶಾಂತಿ ಸೂಕ್ತದಲ್ಲಿ ಬರ್ತದೆ ಈ ಮಂತ್ರ. ಕೈಯಾಗ ನೀರು ತಗೊಂಡ. ಓಂ ಯದಿಕ್ಷಿತ ದುರ್ಗತಿ ಬಾಪರೇತೋ ಮೃತ್ಯೋರಂತಿ ಕನ್ನೀತ ಏವ ತಮೋಧರಾಮಿ ತಸ್ಪಾರ್ಷವೇದಂ ಶತಶಾರದಾಯ. ಇದು ಮಂತ್ರ, ವೇದ ಮಂತ್ರ. ಇದು ನಂದ ಮಂತ್ರಗಳ ಬೀಜ ಮಂತ್ರ ಅಂತಿರ್ತದೆ. ಇದನ್ನು ಅಂದ ಏನು ಮಾಡಿದ? ಕೈಯಾಗ ಮುಷ್ಟಿ ತಗೊಂಡ, ಥಕ್ ಅಂತ ಹೊಡೆದ. ಎಲ್ಲಿ? ಬೂದಿ ಮೇಲೆ. ನೋಡತ್ಲೆ ಗಿಡ ಹುಡುಗರು ಮ್ಯಾಲೆ ಹರಿಲಕ್ಕತ್ಯಾವ. ಅಂದ ತಕ್ಷಕ. ಭಲೆ ಅಂದ. ಏನು ಬ್ರಾಹ್ಮಣ ನೀನು, ಭಲೆ ಅಂತ ದೀರ್ಘ ದಂಡ ನಮಸ್ಕಾರ ಹಾಕಿಬಿಟ್ಟ ತಕ್ಷಕ. ಅಪ್ಪ
ಎದಕ್ಕೆ ಹೊರಟಿ ಅಂದ ಸೋತು ಮೇಲೆ. ತನ್ನ ಬಲ ಕಡಿಮೆ ಆದ ತಕ್ಷಕನಿಗೆ ಎದಕ್ಕೆ ಹೊರಟಿ ನೀನು ಅಂದ. ಅಲ್ಲಪ್ಪ ಬ್ರಾಹ್ಮಣರು ಎದಕ್ಕೆ ಹೋಗ್ತಾರಪ್ಪ, ತಿರುಮಲರಾಯ ಊಟಕ್ಕೆ ಹೇಳ್ಯಾನ ಇವತ್ತು ಬರ್ಬೇಕು, ನಮ್ಮ ವೆಂಕಟೇಶ್ ಊಟಕ್ಕೆ ಹೇಳ್ಯಾನ ಅಂದರೆ ಏನೋ ದಕ್ಷಿಣೆ ದಾನ ಕೊಡ್ತಾರ, ಒಂದು 10 ರೂಪಾಯಿನೋ 20 ರೂಪಾಯಿನೋ ಊಟ ಮಾಡಿದರೆ ಸಾಕು, ಅಡಿಗೆ ಹೆಂಗಾರ ಆಗಿರ್ಬೇಕು, ದಕ್ಷಿಣ ಅಂತೂ ಸಿಕ್ತು ಅಂತ ಬರ್ತೀವೋ ಇಲ್ಲೋ. ಹೇಳ್ರಿ ಆಚಾರ ನಿಮಗೆ ಅಲಂಕಾರಕ್ಕೆ ನಾವು ಕೊಡ್ಬೇಕಂದು ಮಾಡೀನಿ, ಬೆಳ್ಳಿ ವಾಟ ಕೊಡ್ಬೇಕಂದು ಮಾಡೀನಿ, ಹೆಂಗಾರು ಮಾಡಿ ಬರ್ರಿ ಅಂದರೆ ಸಾವಿರಾರು ಕೆಲಸ ಬಿಟ್ಟು ಓಡಿಕೊತ ಬರ್ತೀವಿ. ಅದಕ್ಕೆ ಬರ್ತೀವಿ, ಬೆಳ್ಳಿ ವಾಟಕ್ಕೆ ಬರ್ತದೆ. ಬ್ರಾಹ್ಮಣರ ಕೆಲಸ ಏನು, ಏನಾದರೂ ಸಿಗ್ತದಲ್ಲ, ಉಪಜೀವನಕ್ಕಾಗಿ ಸಿಗ್ತದ, ಧರ್ಮದಿಂದ ದಾನ ಕೊಡ್ತಾನ ಅಂತ ಬರ್ತೀವಿ. ಬ್ರಾಹ್ಮಣ ಆಜೀವನಕ್ಕಲ್ಲ. ಅಸಂತುಷ್ಟ ದ್ವಿಜಾನಷ್ಟ ನೋಡ್ರಿ, ಸಂತುಷ್ಟಾಶ್ಚ ಮಹೀಭುಜ ಸಲಜ್ಜ ಗಣಿಕಾಲಷ್ಟ ನಿರ್ಲಜ್ಜಾಚ ಕುಲಂಗನ ಅಂತ ಸುಭಾಷಿತಕಾರ ಹೇಳ್ತಾರೆ. ಅಸಂತುಷ್ಟ ದ್ವಿಜಾನಷ್ಟ, ಸಂತುಷ್ಟನಾಗಲಿಲ್ಲ ಬ್ರಾಹ್ಮಣ ಅಂದರೆ ಅವನ ಬ್ರಾಹ್ಮಣ್ಯ ಹಾಳಾಗಿ ಹೋಗ್ತದೆ. ಸಂತುಷ್ಟಾಶ್ಚ ಮಹೀಭುಜ, 1-2 ರಾಜ್ಯ ಗೆದ್ದು ಯಾವಾಗ ಬಿಟ್ಟು ಸಾಕು, ಮುಂದಿನ ರಾಜ್ಯಕ್ಕೆ ಹೋಗೋದು ಬೇಡ ಅಂದರೆ ಆ ರಾಜ ಹಾಳಾಗಿ ಹೋಗ್ತದೆ. ಹೌದಾ? ಹಂಗಾಗಬಾರದು. ಬ್ರಾಹ್ಮಣ ಸಂತುಷ್ಟನಾಗಬೇಕು. ಅವನ ಗೌರವ, ಆದರ, ಆತಿಥ್ಯ ಇತ್ಯಾದಿಗಳಿಗೆಲ್ಲ ಮನಸೋತು ಆ ಬ್ರಾಹ್ಮಣ ಬಂದಿರ್ತಾನೆ. ಏನೋ ಒಂದು 4 ರೂಪಾಯಿ ಸಿಗ್ತಾವ, ತನ್ನ ತಪಸ್ಸನ್ನು ಧಾರೆ ಎರೆದು ಹೋಗ್ತಾನೆ. ನೋಡ್ರಿ ಗೃಹಸ್ಥನಿಗೆ ಎಷ್ಟು ಪುಣ್ಯ ಬರ್ತದೆ. ಅದಕ್ಕೆ ಎದಕ್ಕೆ ಹೊಂಟಿ ಅಂದ. ಎದಕ್ಕೆ ಹೋಗ್ತಾರಪ್ಪ, ಜನಮೇಜಯ ಅವನ ಮಗ ಪರೀಕ್ಷಿತನ ಮಗ ಅರ್ಧ ರಾಜ್ಯ ಕೊಡ್ತೀನಿ ಅಂದಾನ, ಅದಕ್ಕೆ ಬಂದೀನಿ ಅಂದಾಯ್ತ. ಯಾರೋ ಈ ಬ್ರಾಹ್ಮಣ ಕೌಶಿಕ. ಆಗ ಅವನಂದ, ಇದು ಬಾ ಇಲ್ಲಿ ಅಂದ, ಈ ಅರ್ಧ ರಾಜ್ಯ ತೊಗೊಂಡು ಹಾಳಾಗಿ ತೊಗೊಂಡು ಏನು ಮಾಡ್ತೀಯ ಅಂದ. ಬ್ರಾಹ್ಮಣರು ರಾಜ್ಯ ಆಳಬಾರ್ದು, ರಾಜ್ಯ ಆಳಿಸ್ಬೇಕು, ಕಿಂಗ್ ಆಗಬಾರ್ದು, ಕಿಂಗ್ ಮೇಕರ್ ಆಗಬೇಕಷ್ಟೇ. ರಾಜ ಒಂದು ಶಾಸನ ತಗೋಬೇಕಾದ್ರೆ ಬ್ರಾಹ್ಮಣರ ಕಡೆ ನೋಡಬೇಕು. ಸ್ವಾಮಿ ನಿಮ್ಮ ಸಮ್ಮತಿ ಅಂದ, ಹೂ ಅಂದಾಗ ಮಾಡಬೇಕು. ಅಂಥದ್ದು ನೀ ರಾಜ ಆಗ್ತೀನಿ ಅಂತಲ್ಲೋ, ಎಲ್ಲದ ನಿಷಿದ್ಧದ ರಾಜ್ಯ ತಗೊಂಡು ಏನು ಮಾಡ್ತೀಯ ಅಂದ. ಅಲ್ರಿ ಮತ್ತು ದುಡ್ಡು ಬೇಕಲ್ಲ ಅಂದ. ದುಡ್ಡಿಗೆ ಯಾಕೆ ಸಾಯ್ತಿ, ನಾ ಕೊಡ್ತೀನಿ ಬಾ ಅಂದ. ನೋಡು ತಕ್ಷಕ ಸೀದಾ ಉತ್ತರ ದಿಕ್ಕಿಗೆ ಹೋಗೋ. ಇಲ್ಲಿಂದ 7 ಕೊಪ್ರಿಕಿ ಬಂಗಾರ, 24 ಕ್ಯಾರೆಟ್, ಯಾವುದು ಮಿಶ್ರ ಇಲ್ಲ ಅದರೊಳಗೆ. 4 ಕೊಪ್ರಿಕಿ, 4 ಕೆರಳೆ 8 ಕೊಪ್ರಿಕಿ ಹೊನ್ನು ತುಂಬಿಬಿಟ್ಟವ. ನಾನು ಅದನ್ನು ಕಾಯ್ಲಕ್ಕತ್ತಿದ್ದೆ. ನನಗೆ ಆದೇಶ ಆಯಿತು ನಾಗರಾಜಂದು, ನಾನು ಬಂದು ಕಳೆದು ಮತ್ತೆ ಅಲ್ಲಿಗೆ ಹೋಗ್ತೀನಿ, ನಾನೇನು ಅಲ್ಲಿಗೆ ಬರೋದಿಲ್ಲ, ನೀನು ನನಗೆ ಅವಕಾಶ ಕೊಡು ಕಡಿಲಕ್ಕ, ಆ ಬಂಗಾರ ತಗೊಂಡು ನೀನು ಊರಿಗೆ ಹೋಗು ಅಂದ. ಅವನಂದ, ಎಲ್ಲೇ ಆದರೆ ಏನ್ರಿ ನಮಗಂದ. ನೋಡಿ ಬ್ರಾಹ್ಮಣ ಏನು ಮಾಡ್ತೀರಿ, ಇಲ್ಲೇ ಆದ್ರೇನು ಅಲ್ಲೇ ಆದ್ರೇನು, ಹೌದಾ? ಅಷ್ಟೇ ಅಪ್ಪ. ಹಾದ್ಯಾಗ ಬೆಳ್ಳಿ ಗ್ಲಾಸ್ ಕೊಟ್ಬಿಟ್ರೆ ಮಠಕ್ಕೆ ಬರೋದಿಲ್ಲ. ಅಲ್ಲಿ ಸಿಕ್ಬಿಡ್ಬಿಡ್ತೀವಿ ಮಾರಾಯ. ನೋಡ್ರಿ, ಅಂದ್ರೆ ಬ್ರಾಹ್ಮಣು ನಿಸ್ಪೃಹ ಅಂತ ಗೊತ್ತಾತಿದ್ರಿಂದ ಎಷ್ಟು ಬರಬೇಕು ಅಷ್ಟು ಬಂದು ಬಿಟ್ರೆ ಅಪೇಕ್ಷೆ ಪಡೋದಿಲ್ಲ ಅಂತ ಅರ್ಥ. ತಿಳಿತ್ರೆ? ಉಳಿದವರಾದ್ರೆ ಅಲ್ಲೇ ಹೊಡಿ ಇಲ್ಲೇ ಹೊಡಿ 2 ಕಡೆ ಬರ್ತಾರೆ. ಇವನು ಹಂಗಲ್ಲ, ಒಂದು ಕಡೆ ಕೊಟ್ಟರು ಅಂದರೆ ಗೆದ್ದೋದೇ ಬಿಡಪ್ಪ ಮಾರಾಯ, ನಾಳೆ ನೋಡಮ್ಮ, ಸಾಕು ಒಂದು ಸಿಕ್ತಲ್ಲ 2ನೇದು ನೋಡಮ್ಮ ಅಂತಾನೆ. ಬ್ರಾಹ್ಮಣ ನಿಸ್ಪೃಹ ಅಂತ ತೋರಿಸಿಕೊಡ್ತೀವಿ ಶಾಸ್ತ್ರ. ಸರಿ ಅಂದ, ಆಯ್ತಪ್ಪ ಹೊರಡ್ತೀನಿ ಅಂದ. ಹೋಗು, ಸೀದಾ ಹೋಗು, ಅಲ್ಲಿ ತೋಡು, ನಿನಗೆ ಬೇಕಾಷ್ಟು ಬಂಗಾರ ಸಿಗ್ತದೆ. ಆ ರೊಕ್ಕ ತೊಗೊಂಡು ಹೋಗಿ. ಅಷ್ಟರೊಳಗೆ ಏನಾಗಿತ್ತು, ಅವು ಸತ್ತು ಬದುಕಿದ್ವಲ್ಲ ಹುಡ್ರು, ಅವು ಗಾಬರಿಯಾಗಿ ಊರಾಗ ಹೋದು ಹಸ್ತನಾವತಿಗೆ ಹೋಗಿ ಜನ್ಮೇಜರಾಗಿ ಹೇಳಿದಪ್ಪ, ರಾಜ ನಾವು ಸತ್ತು ಬದುಕೀವಿ ಅಂದರು. ಅಲ್ಲೋ ಸತ್ತವ್ರು ಹೆಂಗೆ ಬದುಕ್ತಾರಂದ್ರು. ಇಲ್ಲ ನಾವು ಬದುಕೀವಿ ಅಂದರು. ಏನಾಗಿತ್ತು, ಒಬ್ಬ ಬ್ರಾಹ್ಮಣ, ಏನು ತೇಜಸ್ಸು, ಏನು ವರ್ಚಸ್ಸು. ಆ ಬ್ರಾಹ್ಮಣ ಮಂತ್ರದಿಂದ ನಮಗೆ ಸತ್ತವ್ರನ್ನು ಬದುಕಿಸಿದ. ಹಬ್ಬ ಅಂದ ಅವನು. ರಾಜ ಎಲ್ಲಿದ್ದಾನಪ್ಪ, ಹುಡುಕ ನಡ್ರಿ ಅಂತೇಳಿ ತನ್ನ ಸೈನ್ಯ ತಗೊಂಡು ಬರೋದ್ರೊಳಗೆ ಈ ಬ್ರಾಹ್ಮಣ ಅದೃಶ್ಯ ಆಗಿರ್ತಿದ್ದ. ಎಲ್ಲಿ ಹೋದ ಸಿಗಲಿಲ್ಲ. ನೋಡ್ರಿ, ವಿಧಿ, ಭಗವಂತನ ಸಂಕಲ್ಪ, ವಿಧಿ ಹೆಂಗಿರ್ತದ ನೋಡಿ ಕೇಳ್ರಿ. ನಿನ್ನೆ ಒಂದು ಕಥೆ ಹೇಳಿದೆ ನಾನು. ಷಣ್ಮಹಿಷಿಯರನ್ನು ಅರ್ಜುನ ಮುಂದೆ ಮಾಡಿಕೊಂಡು ಹೋಗೋನು ಹಿಂದೆ ಮಾಡಿಕೊಂಡು ಬಂದ. ವಿಧಿ ಹುಡುಕ್ಲಕ್ಕಾಗಲಿಲ್ಲ. ಮಹಾನುಭಾವ ಅರ್ಜುನ
ಎಷ್ಟು ಹುಡುಕಿದ ಅವ್ರನ್ನ, ಒಂದು ಸೆಕೆಂಡ್ನೊಳಗೆ ಹಾಕಿ ಎಲ್ಲರೂ ಮಾಯ ಆಗಿಬಿಟ್ರು. ಕಳ್ಳರೆಲ್ಲ ತೊಗೊಂಡೋಗಿದ್ರು ಕೃಷ್ಣನ ಪತ್ನಿಯರದು. ಅಂದರೆ ಏನು ಸ್ವಾರಸ್ಯ, ಏನು ರಹಸ್ಯ ತಿಳ್ಕೊಳ್ರಿ. ಶಾಸ್ತ್ರ ಇದು ಭಗವಂತನ ಸಂಕಲ್ಪ. ಅವನ ಸಂಕಲ್ಪ ಇದ್ರೆ ದಿಷ್ಟತಂ ರಕ್ಷಿತಂ ಮನ್ಯೇ ಜೀವತ್ಯನಾಥೋಪಿ ವನೇ ವಿಸರ್ಜಿತ. ಅವನ ರಕ್ಷಣೆ ಮಾಡಬೇಕು ಅಂದರೆ ಎಲ್ಲಿದ್ದರೂ ಮಾಡ್ತಾನೆ, ಅವನ ರಕ್ಷಣೆ ಆಗಬಾರದು ಅಂದರೆ ಎಲ್ಲಿದ್ದರೂ ಕೊಲ್ತಾನ. ಎಂಥ ಶಕ್ತಿ. ಅದಕ್ಕೆ ಗರುಡ ಪುರಾಣದಾಗ ಒಂದು ಮಾತು ಬರ್ತದೆ, ನೌಷಧಂ ನ ತಪೋದಾನಂ ನ ಮಾತಾ ನ ಚ ಬಾಂಧವಾಃ ಶಕ್ನುವಂತಿ ಪರಿತ್ರಾತುಂ ನರಂ ಕಾಲೇನ ಪೀಡಿತಂ. ನೌಷಧಂ, ಎಷ್ಟು ಮಂದಿ ವೈದ್ಯರು ರಕ್ಷಣೆ ಮಾಡ್ಲಿಕ್ಕಾಗದ್ರ. ನ ಔಷಧಂ ನ ತಪೋದಾನಂ, ಎಂಥ ತಪಸ್ವಿ ಅಂದರೂ ಮೃತ್ಯು ತಪ್ಪಿಸ್ಲಿಕ್ಕಾಗೋದಿಲ್ಲ. ನ ತಪೋದಾನಂ, ಏನ್ರಿ ನಾ ಮಹಾದಾನ ಮಾಡೀನಿ. ನ ಮಾತಾ, ಎಷ್ಟು ಮಂದಿ ತಾಯಿ ಚಿಕ್ಕಪ್ಪ ಬಂಧು ಬಳಗ ಎಲ್ಲರೂ ಅವನ ಹತ್ರ ಇದ್ರೂ ಮೃತ್ಯು ತಪ್ಪಿಸ್ಲಿಕ್ಕಾಗೋದಿಲ್ಲ. ನ ಮಾತಾ ನ ಚ ಬಾಂಧವಾಃ ಶಕ್ನುವಂತಿ ಪರಿತ್ರಾತು. ಕಾಲ ಪೀಡಿತವಾತು ಅಂದರೆ ಯಾರೂ ರಕ್ಷಣೆ ಮಾಡಲಿಕ್ಕಾಗೋದಿಲ್ಲಪ್ಪ. ಎಂಥ ಅಗಾಧವಾದ ಶಕ್ತಿ ಅದು ನೋಡ್ರಿ. ಭಗವಂತನ ಸಂಕಲ್ಪ ಬಂದುಬಿಟ್ಟ ತಕ್ಷಕ. ಈ ಕಡೆ ಜನಮೇಜರಾಯ ಬಂದಿದ್ದಾನೆ, ಈ ಬ್ರಾಹ್ಮಣನ ಹುಡುಕ್ಲಕ್ಕೆ ಈತ್ ಹೋದ, ಅಲ್ಲಿ ಆತ ಹೋದ. ನೋಡ್ರಿ ವಿಧಿ ಹೆಂಗೆ. ಆ ಬ್ರಾಹ್ಮಣನ ಬದುಕಿಸೋ ಬ್ರಾಹ್ಮಣನ ಹುಡುಕ್ಲಕ್ಕೆ ಈತ ಬಂದ, ಅಲ್ಲಿ ತಕ್ಷಕ ಹೋಗಿ ಆ ಬದರಿ ಹಣ್ಣನ್ನು ಪರಿಸಮಾಪ್ತಿ, ವೃತದ ಪರಿಸಮಾಪ್ತಿಗಾಗಿ ಕೊಟ್ಟಾಗ ಆ ಬದರಿ ಹಣ್ಣಿನಲ್ಲೇ ಒಂದು ಅಂಶದಿಂದ ಪ್ರವೇಶ ಮಾಡಿದ. ಇನ್ನೇನು ತಿನ್ನಬೇಕು, ನಾಲಿಗೆ ಕಚ್ಚಿಬಿಟ್ಟ. ಮುಗಿದ. ಅಲ್ರಿ, ಕಾಲಿಗೆ ಏನಾರು ಹಾವು ಕಡಿದ್ರೆ ಭಾಗ ಕಟ್ಟೋ ಬಟ್ಟೆ ಕಟ್ಟೋ ಏನೋ ಆಗಿ ಉಳಿತಾನೆ, ಸಾಯೋದಿಲ್ಲ. ಯಾವ ಹಾವು ಕಡಿದ್ರೂ ಸಾಯೋದಿಲ್ಲ, ಗಾಬರಿ ಆಗಬಾರ್ದು, ಉಳಿತಾನೆ ಮನುಷ್ಯ. ಆದರೆ ನಮಗೆ ಭಯದಿಂದರೆ ಸಾಯ್ತಾವೆ 99%. ಯಾವ ಸಾಯೋದಿಲ್ಲ. ಏನಾಯ್ತು, ನಾಲಿಗೆ ಕಡಿದ್ರೆ ಅವನು ತಕ್ಷಕ ನೋಡ್ರಿ ಎಂಥ ತೀಕ್ಷ್ಣ. ಆ ಹಾವು ಕಡಿದ್ರೆ ಶರೀರ ಅಲ್ಲ, ಶರೀರ ಭಸ್ಮವಾಗ್ತದೆ, ಕ್ಷಣ ಮಾತ್ರದಲ್ಲೇ ಭಸ್ಮ ಆಗಿರ್ತದೆ. ಬಿದ್ದು ಬಿಡ್ತು ಬೋಧಿ, ಪುಷ್ಪವೃಷ್ಟಿ ಆಗಿ ಹೋಗ್ಬಿಡ್ತು. ದೇವಾನ ದೇವತೆಗಳು ಪುಷ್ಪವೃಷ್ಟಿ ಮಾಡಿಬಿಟ್ರು. ಈ ಕಡೆ ಬರ್ತಾನೆ ಜನಮೇಜಯ, ನೋಡ್ತಾರೆ ತಂದೆಯ ಮರಣ ಆಗಿ ಹೋಗ್ಬಿಟ್ಟಿತ್ತು. ಸ್ವಾಮಿ ಏನು ವಿಧಿ ಸಂಕಲ್ಪನೋ, ನೀನೇ ಸತ್ಯ ಸಂಕಲ್ಪ ಅಂತ ಆ ಭಗವಂತನಿಗೆ ಅಭಿವಂದನೆ ಮಾಡಿ ಕರ್ಮಾದಿಗಳನ್ನು ಮಾಡಿದ ಮೇಲೆ ದೇವತೆಗಳು ಅವನಿಗೆ ಪುಷ್ಪವೃಷ್ಟಿಯನ್ನು ಮಾಡಿದರು. ಕಡಿಯೋ ಕಾಲಕ್ಕೆ ಏನಾಗಿತ್ತು ಅಂತ ಶಾಸ್ತ್ರ ವಿಮರ್ಶೆ ಮಾಡ್ತದೆ. ನಮಗೆ ಜೀವ ಹೋಗೋ ಕಾಲಕ್ಕೆ ಪ್ರತಿಯೊಬ್ಬ ಜೀವರಾಶಿಗಳಿಗೂ ದೇಹ ಬಿಟ್ಟು ಜೀವ ಹೊರಗೆ ಹೋಗೋ ಕಾಲಕ್ಕೆ ಶತವೃಶ್ಚಿಕದಂ ಸಸ್ಯ, 100 ಚೋಳುಗಳು ಏಕಕಾಲದಲ್ಲಿ ಕಡಿದ್ರೆ ಏನು ವೇದನೆ ಆಗಬೇಕೋ ಅಷ್ಟು ನೋವಾಗ್ತದೆ. ಚೋಳ ಕಡಿಸ್ಕೊಂಡು ಈಗಿನ ಹುಡುಗರಿಗೆ ಅನುಭವವಿಲ್ಲ, ನಮಗೆಲ್ಲ ಸಾಕಷ್ಟು ಅನುಭವ ಇದೆ. ಚೋಳ ಕಡಿಸ್ಕೊಂಡು ಅನುಭವ ಇದೆ. ನಾವು ಮೊದಲೆಲ್ಲ ಲಗ್ನಕ್ಕೆ ಹೋಗೋ ಕಾಲಕ್ಕೆ 1-2 ಸಣ್ಣ ಚೋಳ ಕಡಿಸ್ಕೊಂಡೇ ಇರ್ತಿದ್ವಿ. ಮನೆಯಾಗಂತೂ ಸಹಜ ಸಾಕಷ್ಟು ಚೋಳು, ಎಲ್ಲಿ ನೋಡಿದ್ರು ಚೋಳು. ಎಲ್ಲಿ ಉಪ್ಪಿನ ಭರಣೆ ಕೈ ಇಟ್ಟರು ಚೋಳು, ಉಪ್ಪಿನಕಾಯಿ ಭರಣೆಗೆ ಇಟ್ಟರು ಚೋಳು, ಬಟ್ಟೆ ಒಳಗೆ ಕೈ ಇಟ್ಟರು ಚೋಳು. ಕಡಿಸ್ಕೊಂಡು ರಗಡಾಗಿ ಹೋಗಿ ಭಾಳ ಕಡಿಸ್ಕೊಂಡಿದ್ದು ಚೋಳು. ಆದರೆ ಈಗಿನವ್ರಿಗೆ ಅನುಭವ ಇಲ್ಲ. ಚೋಳ ಕಡಿಸ್ಕೊಂಡಿದ್ದು ಭಾರಿ ಚಂದ ಇರ್ತದೆ. ಕಡಿದಗಳೇ ಒಂದು ರೀತಿ ಆಗ್ತದೆ, ಆಮೇಲೆ ಒಂದೊಂದು ನಮೂನೆ ಆಗ್ತದೆ. 100 ಚೋಳುಗಳು ಏಕಕಾಲದಲ್ಲಿ ಕಡಿದ್ರೆ ಏನು ವೇದನೆ ಆಗಬೇಕೋ ಆ ವೇದನೆ ಉತ್ಕ್ರಮಣ ಕಾಲದಲ್ಲಿ ಆಗ್ತದೆ. ಆದರೆ ಪರೀಕ್ಷಿತ ರಾಜನಿಗೆ ಹಂಗಾಗಲಿಲ್ಲ. ದೇಹ ಬ್ರಹ್ಮರಂಧ್ರದಿಂದ ಉತ್ಕ್ರಮಣ ಆಗಿಬಿಡ್ತು. 6 ಇಂಚು ಮೇಲೆ ಹೋಗಿತ್ತು ನೋಡ್ರಿ. ಹಾವು ಕಡಿಯೋದಕ್ಕಿಂತ ಮುಂಚೆ ದೇಹ ಉತ್ಕ್ರಮಣ ಆಗಿತ್ತು, ಬ್ರಹ್ಮಶಿರಸ್ಸಿನಿಂದ ಮೇಲೆ ಹೋಗಿತ್ತು. ಆವಾಗ ಹಾವು ಕಡಿತು ಅಂದರೆ ಆತನಿಗೆ ವೇದನೆ ಇಲ್ಲ. ದೇಹದೊಳಗೆ ಜೀವವಿದ್ದರೆ ದೇಹ ವೇದನೆಯೇ ಇಲ್ಲ. ಆಗ ಜೀವ ಮ್ಯಾಲೆ ಹೋತು.
ಉತ್ತಮವಾದ ಗತಿಯನ್ನು ಹೊಂದಿತಕ್ಕ. ನಂತರದಲ್ಲಿ ಜನ್ಮೇಜಯರಾಜ ಬಹಳ ಸಿಟ್ಟಿಗೆದ್ದು ಯಾವ ಹಾವು ಕಡಿದಿದೆಯೋ ಆ ಹಾವಿನ ಜಾತಿಯನ್ನೇ ನಾಶ ಮಾಡ್ತೀನಿ ಅಂತ ಸರ್ಪಯಾಗವನ್ನು ಮಾಡಿದ. ಆ ಸರ್ಪಯಾಗ ಮಾಡಿ ಅನೇಕ ಸರ್ಪಗಳನ್ನೆಲ್ಲವನ್ನು ಆಹುತಿ ಕೊಟ್ಟ. ಎಂತೆಂಥ ಬ್ರಾಹ್ಮಣರು ಬಂದಿದ್ದರು ಯಜ್ಞ ಮಾಡುವ ಕಾಲಕ್ಕೆ. ನೋಡ್ರಿ, ಹುತ್ತಿನಾಗ ಅಡಿಗೆದು, ಘಟಾರದಾಗಿದ್ದು, ನೋಡ್ರಿ ಅಡಿವ್ಯಾಗಿದ್ದು, ಗಿಡದಾಗಿದ್ದು, ಗರುಡನ ಕೈಯಾಗಿದ್ದು ಎಲ್ಲ ಹಾವುಗಳನ್ನು ಮಂತ್ರ ಹೇಳಿ ತಂದರು, ಹಾಕಿಸಿದ್ರು ಬ್ರಾಹ್ಮಣರು. ಏನು ಬ್ರಾಹ್ಮಣರ ಸಾಮರ್ಥ್ಯ, ಎಂಥ ಸಾಮರ್ಥ್ಯ ನೋಡ್ಕೊಳ್ರಿ. ಆ ಮಂತ್ರದಲ್ಲದ ಯಾವ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀವೋ ಆ ದೇವತೆಗಳು ಬಂದು ಹವಿಸು ತಗೋತಾರೆ. ಸರಿಯಾದ ಸ್ವರ, ಸರಿಯಾದ ಕ್ರಮದಲ್ಲೇ ಹೇಳಬೇಕು. ಏನೇನೋ ಹೇಳಿಬಿಟ್ರೆ ಆ ದೇವತೆಗಳೇ ಕನ್ಫ್ಯೂಸ್ ಆಗಿ ನಿಮ್ಮ ಹತ್ರ ಬರೋದಲ್ಲ ಅವರು. ಪ್ರಹ್ಲಾದಾಚಾರ್ಯ ಬರ್ರಿ ಅಂದ್ರೆ ನಾವು ಬರ್ತೀವಿ, ಅಂದ್ರೆ ನಾವು ಹೆಂಗೆ ಬರ್ತೀವಿ? ಪ್ರಹ್ಲಾದಾಚಾರ್ಯ ಬರ್ರಿ ಅಂದರೆ ಬರ್ತೀವಿ. ಏನಪ್ಪ ಏನಕ್ಕೆ ಕರೆದಲ್ಲ? ಅದನ್ನೇ ಮಹಾಪ್ರಾಣ, ಅಲ್ಪಪ್ರಾಣ, ದೀರ್ಘ, ಹ್ರಸ್ವ, ಸ್ವರ ಎಲ್ಲ ಸೇರಿಸಿ ಅಂದ್ಬಿಟ್ರೆ ಓದಿದ ನಿಮ್ಮ ಹತ್ರ ಬರೋದಲ್ಲ. ಆಗ ಆ ಮಂತ್ರದ ಉಚ್ಚಾರ, ಆ ಮಂತ್ರ ಸರಿಯಾಗಿ ಇತ್ತು ಅಂದರೆ ದೇವತೆಗಳು ಬರ್ತಾರೆ. ಕಡೀಕೆ ಋಷಿಗಳನ್ನು ಕೇಳಿದ, ಸ್ವಾಮಿ ತಕ್ಷಕ ಅಂದ. ಇಲ್ಲಪ್ಪ ಬರುವಲ್ತು ಅಂದರು. ಅಲ್ಲೋ ಇಷ್ಟೆಲ್ಲ ನೀವು ಮಂತ್ರ ಉಚ್ಚಾರಣೆ ಮಾಡ್ತೀರಿ, ಎಲ್ಲೇದ ತಕ್ಷಕ? ಶುತ್ತು ಬಂತು ಬ್ರಾಹ್ಮರಿಗೆ. ತಕ್ಷಕ ಬರಲಿಲ್ಲ, ಎಲ್ಲ ಹಾವು ಬಂದು ಬೀಳಕತ್ಯಾವ ನೋಡ್ರಿ. ಅಡಿಯಾಗಿದ್ದು ಸಮೇತಿ ಧಮ್ 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 ಬೀಳಕತ್ಯಾವ ಸರ್ಪಯಾಗಿದ್ದು. ಕಡೀಕ ಬ್ರಾಹ್ಮಣರಿಗೆ ಸವಾಲು ಹಾಕಿದ, ಸ್ವಾಮಿ ನೀವು ಋತ್ವಿಜರು, ಯಜ್ಞದಲ್ಲಿ ಕೂತೀರಿ, ಇಷ್ಟು ಹಾವು ಹಾಕಿರಿ, ನನಗೆ ಬೇಕಾದ್ದು ತಕ್ಷಕ, ಅದನ್ನು ಹೆಂಗಾದರೂ ಮಾಡಿ ತಕ್ಷಕನ ತಂದು ಹವಿಸಿನಲ್ಲಿ ಹಾಕಿರಿ. ಆಗ ಜ್ಞಾನಿಗಳು ನೋಡಿದ್ರು, ನೋಡಿ ಎಂಥ ಜ್ಞಾನ! ನಮ್ಮ ಋಷಿಗಳು, ಆರ್ಷರು ಎಂಥೆಂಥವರಿದ್ದಾರೆ. ಚವನ, ಅತ್ರಿ, ವಜಿಷ್ಠ, ಅಂಗಿರಸ, ಯಾಜ್ಞವಲ್ಕ್ಯ, ಏನು ಋಷಿಗಳು ಇವರೆಲ್ಲ. ಪ್ರಾತಸ್ಮರಣೀಯರು. ಅವರ ಚರಿತ್ರೆಗಳನ್ನು ಕೇಳಿದರೆ ಜನ್ಮ ಪಾವನಾಗಿ ಹೋಗ್ತದೆ. ಅಂಥ ಮಹಾನುಭಾವರು ನೋಡಿದರು ಕಣ್ಣು ಮುಚ್ಚಿ, ಓಹೋ ಈ ತಕ್ಷಕ ಎಲ್ಲೋ ಕೂತಿತ್ತು ಗೊತ್ತೇನು? ಈ ಭೂಲೋಕ ಬಿಟ್ಟುಬಿಟ್ಟಿತ್ತು, ಸ್ವರ್ಗಲೋಕದಾಗ ಹೋಗಿ ಇಂದ್ರನ ಸಿಂಹಾಸನದ ಹಿಂದಿನ ಕಾಲಿಗೆ ಸುತ್ತಿಕೊಂಡಿತ್ತು. ಯಾಕಂದರೆ ಇವನು ಕೊಲ್ತಾನ ಅಂತ ಗೊತ್ತಿತ್ತು. ಕಡೆಗೆ ಆ ತಕ್ಷಕನ ಮಂತ್ರ ಹೇಳಿದರು. ತಕ್ಷಕ ಬರಲಿಲ್ಲ, ಸಿಟ್ಟು ಬಂತು. ಎಲೆ ತಕ್ಷಕ, ಈ ಮಂತ್ರ ಉಚ್ಚಾರಣೆ ಮಾಡ್ತೀನಿ, ಬರಲಿಲ್ಲ ಅಂದ್ರೆ ನೋಡು ಅಂದರು. ಮತ್ತೆ ಮಂತ್ರ ಉಚ್ಚಾರಣೆ ಮಾಡಿದರು, ಬರಲಿಲ್ಲ. ಕಡೆಗೆ ಬ್ರಾಹ್ಮಣರು ಯೋಚನೆ ಮಾಡಿದರು, ಸರಿ ನೀನು ಯಾವುದನ್ನು ಆಶ್ರಯ ಮಾಡಿಯೋ ಅದನ್ನೇ ತರಿಸಿಬಿಟ್ರೆ ಆತಲ್ಲ ಅಂದರು. ಯಾವುದೋ ಒಂದು ಗುಡಿಸಲ್ದಾಗ ಹಾವು ಹೋಗ್ಕೊಂಡಿರ್ತದಪ್ಪ, ಹಳೇ ಗುಡಿಸಲ, ಒಂದು 2-3 ಹಾವು ಹೋಗ್ಕೊಂಡ್ಬಿಡ್ತಾವೆ. ನೋಡ್ತೀವಿ, ಆ ಕಡೆ ನೋಡ್ತೀವಿ, ಈ ಕಡೆ ನೋಡ್ತೀವಿ, ಮುಂದೆ ಅಲ್ಲಿ ಸಂತನಕ್ಕೆ ನೋಡ್ತೀವಿ, ಹಾವು ಬರೋದಿಲ್ಲ. ಅವಾಗ ಏನು ಮಾಡ್ತೀವ್ರಪ್ಪ? ಬೆಂಕಿ ಹಚ್ಚಿಬಿಡ್ತೀವಿ, ಹೌದಿಲ್ಲ? ಆ ಕೆಲಸ ಇವರು ಮಾಡಿದ್ದು. ಏನು ಮಾಡಿದರು? ತಕ್ಷಕಾಯ ಇಂದ್ರಾಯ ಸ್ವಾಗ ಅಂದರು. ಇಂದ್ರನ ಮಂತ್ರ ಹೇಳಿದರು, ತಕ್ಷಕ ಮಂತ್ರ ಹೇಳಿದರು. ಆ ಗಂಗೋ ಪ್ರಶ್ನೇರಕ್ರಮೇ ದಸದನ್ಮಾತರಂ ಪುರಃ ಇತರಂಚ ಪ್ರಯನ್ ಸ್ವಾಗ. ಇಂದ್ರೋ ಮಂತ್ರ ಇದು. ಇಂದ್ರ ಮತ್ತು ತಕ್ಷಕ ಎರಡೂ ಮಂತ್ರಗಳನ್ನು ಹೇಳಿದರು. ಸಿಂಹಾಸನ ಮೇಲೆ ಕೂತಾನ ಇಂದ್ರ, ನಡಗಲಕ್ಕತ್ತಿದ. ಈಗ ಭೂಕಂಪ ಯಾಕಾಗ್ತದೆ ಅಂದ. ಭೂಕಂಪ ಯಾಕಾಗಲಕ್ಕೈತೆ? ನಮ್ಮ ಸ್ವರ್ಗದಾಗ ಭೂಕಂಪ ಇಲ್ಲ, ನೋಲದ ಭೂಮಿ ಇದ್ರೆ ಭೂಕಂಪ. ನನಗ್ಯಾಕೆ ಹಿಂಗೆ ಆಗ್ತದಂದ. ಹಂಬಮ್ಮದೊಳಗೆ ಸರ್ರಂತ ಇಳಿಲಕ್ಕತ್ತಿ ಬಿಟ್ಟ ಇಂದ್ರ. ಭೂಲೋಕದ ಕಡೆಗೆ ಬರ್ಲಕ್ಕತ್ಯ. ಇಂದ್ರ ಗಾಬರಿ ಆದ, ಯಾಕಡೆ ನೋಡಿದೆ ಆ ಕಡೆ ನೋಡಿದೆ, ಹಗರಂಗಿಲ್ಲ ಎಳೆಯಂಗಿಲ್ಲ. ಏನು ಬಂತಪ್ಪ ಅಂದ. ಹಂಬಮ್ಮದೊಳಗೆ ತಕ್ಷಕನ ಸಹಿತವಾಗಿ ಇಂದ್ರನ ಸಿಂಹಾಸನ, ಇಂದ್ರ ಕೆಳಗೆ ಬಂದೇ ಬಿಟ್ರು. ಇನ್ನೇನು ಆಹುತಿ ಹಾಕಬೇಕು. ತಕ್ಷಣದಲ್ಲೇ ಆಸ್ತಿಕ ಅಂತ ಋಷಿ, ಮಹಾಜ್ಞಾನಿ, ಆತನಿಗೆ ಗೊತ್ತಾಯ್ತು ಎಂಥ ದಡ್ಡತನ ಮಾಡ್ತಾನಿತ ಜನ್ಮೇಜಯ. ಹುಚ್ಚ, ನಿಮ್ಮಪ್ಪ ವಿಧಿನಾ ಲಿಖಿತಂ ಕರ್ಮ, ಅವನು ವಿಧಿಯಿಂದ ಮೃತನಾಗಿದ್ದಾನೆ ಹೊರತು ಯಾರೂ ಬದುಕಿಸ್ಲಿಕ್ಕಾಗದಲ್ಲಪ್ಪ. ಅಂದಮೇಲೆ ನೀನು ಈ ಸರ್ಪಯಾಗವನ್ನು ಮಾಡ್ಲಿಕ್ಕೆ ಹೊರಟಿಯಲ್ಲ, ಇದು ಭಗವಂತನ ದ್ವೇಷಕ್ಕೆ ಕಾರಣ ಆಗ್ತದೆ, ಅವನ ಸೃಷ್ಟಿಗೆ ಕಾರಣ ಆಗ್ತದೆ, ಪ್ರಕೃತಿಯ ವಿಕೋಪಕ್ಕೆ ಕಾರಣ ಆಗ್ತದೆ. ಪ್ರಕೃತಿಯ ವಿರುದ್ಧ, ಭಗವಂತನ ವಿರುದ್ಧ, ಕಾಲದ ವಿರುದ್ಧ
ಧರ್ಮದ ವಿರುದ್ಧ ಹೋಗಬೇಡ ನೀನು, ನಿಂದ್ರಿಸು ಅಂಥೇಳಿ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡ್ತಾರೆ ಆಸ್ತಿಕ ಋಷಿಗಳು. ಮಾಡಿದಾಗ ಇಂದ್ರ ಮ್ಯಾಲೆ ನಿಂತು ಬಿಡ್ತಾನೆ, ಕೆಳಗೆ ಬರೋದೇ ಇಲ್ಲ. ಇಂದ್ರಂತನ ನಮ್ದೇನಪ್ಪ ಗತಿ ಅಂತ ನೋಡ್ತಾ. ಇದರಿಂದ ಏನು ತಿಳ್ಕೊಬೇಕು? ಒಬ್ಬ ದುಷ್ಟನನ್ನು ಆಶ್ರಯಿಸಿದ್ವಿ ಅಂದರೆ ನಮ್ಮ ಗತಿ ಹಿಂಗಾಗ್ತದಂತ ಅರ್ಥ. ಈ ಕಡೆ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ, ನಮ್ಮ ಹಣೆ ಬಾರ. ಮೊದಲು ದುಷ್ಟರನ್ನು, ಸಮಾಜದ್ರೋಹಿಗಳನ್ನು, ದೇಶದ್ರೋಹಿಗಳನ್ನು, ಧರ್ಮದ್ರೋಹಿಗಳನ್ನು ನಾವು ಆಶ್ರಯಿಸಿದರೆ ಮ್ಯಾಲೂ ಇಲ್ಲ ಕೆಳಗೂ ಇಲ್ಲ, ನಡುಮಧ್ಯೆ ಇರ್ತೀವಿ. ಎಂತಹ ಸ್ಥಿತಿ ಇಲ್ಲಿ ಆಗಿದ್ದೇನು? ಇಂದ್ರನಿಗೆ ಅಂಥವನನ್ನು ಆಶ್ರಯ ಮಾಡಿದ್ದಕ್ಕೆ ನಡಕ್ಕೆ ನಿಂತುಕೊಂಡ ತಕ್ಷಣದಲ್ಲೇ. ಆಗ ಆಸ್ತಿಕ ಋಷಿಗಳು ಅವನಿಗೆ ಧರ್ಮೋಪದೇಶ ಮಾಡ್ತಾರೆ. ಜನ್ಮೇಜಯನಿಗೆ ಎಂತಹ ತಪ್ಪು ಮಾಡ್ಲಿಕ್ಕತ್ತಿ, ಇದು ನಿನ್ನ ಭಗವಂತನ ಧರ್ಮಕ್ಕೆ ವಿರುದ್ಧವಾದದ್ದು, ನಿಲ್ಲಿಸುವ ಯಾಗ ಅಂದಾಗ ಆಸ್ತಿಕ ಋಷಿಗಳನ್ನು ಮುಂದಿಟ್ಟುಕೊಂಡು ಆ ತಕ್ಷಕನನ್ನು ಕೆಳಗಿಳಿಸ್ತಾರೆ. ಇಂದ್ರ ಕೆಳಗೆ ಬರ್ತಾನೆ, ಬಂದು ವರವನ್ನು ಕೊಡ್ತಾನೆ. ನೋಡಪ್ಪ ಜನ್ಮೇಜಯ, ಪರೀಕ್ಷಿತನ ಮಗ ಇದ್ದ, ಅಲ್ಲೋ ಎಂಥ ದುಸ್ಸಾಹಸಕ್ಕೆ ಕೈ ಹಾಕಿಯಪ್ಪ ಅಂದ. ಯಾಕ್ರಿ ಅಂದ. ಅಲ್ಲೋ ಈ ತಕ್ಷಕನಿಗೆ ಮರಣನೇ ಇಲ್ಲ, ಇವನು ಅಮೃತಪಾನ ಮಾಡ್ಯಾನ, ನೀನು ಮರಣ ಇಲ್ಲದವನನ್ನು ಮರಣ ಮಾಡಬೇಕು, ಕೊಲ್ಲಬೇಕಂತ ಹೊಂಟಿ, ಎಂಥ ಹುಚ್ಚ ನೀನು, ಇದು ನಿಂದ್ರಿಸು ಅಂಥೇಳಿ ತಕ್ಷಣದಲ್ಲೇ ಆಗ ನಿಂದ್ರಿಸ್ತಾರೆ. ಆಗ ತಕ್ಷಕ ಅಭಯವನ್ನು ಕೊಡ್ತಾನೆ. ಯಾರು ನನ್ನ ಮೃತ್ಯುವಿಗೆ ಕಾರಣರಾಗಲಿಲ್ಲವೋ ಅವರ ನಾಮಸ್ಮರಣೆಯನ್ನು ಮಾಡುವುದರಿಂದ ನನ್ನ ಸಜಾತಿಯ ಎಲ್ಲ ಹಾವುಗಳು ಕಚ್ಚಿದ್ರೂ ವಿಷ ಇಳಿಲಿ, ಅಲ್ಲಿ ಇದ್ದರೂ ದೂರ ಹೋಗಲಿ ಅಂತ ವರವನ್ನು ಕೊಡ್ತಾನೆ. ಯಾರು? ತಕ್ಷಕ. ಆಸ್ತಿಕ ಆಸ್ತಿಕ ವಚನಂ ಶ್ರುತ್ವ ಯಸ್ಸರ್ಪೋ ನ ನಿವರ್ತತೆ ಶತದಾ ಬಿದ್ಧತೆ ಮೂರ್ಧಿ ಶಿಂಶು ವೃಕ್ಷ ಫಲಂ ಯಥಾ. ಒಂದು ಹಾವು ಬಂತಂತ ಇಟ್ಕೊಳ್ರಿ, ನಿಮ್ಮ ಮನೆ ಬರ್ತಾವೆ. ಮತ್ತು ಹಾವು ಅಂದಮೇಲೆ ಬರೋವು ಯಾವ ಜೋಳು ಬರೋವೆ ಬಂದರೆ ಏನು ಕಳೆಯೋದಿಲ್ಲ, ಗಾಬರಿ ಆಗಲ್ಲ. ಈ ಕಥೆ ಕೇಳಿರಲ್ಲ, ಯಾರಿಗೂ ಕಳೆಯೋದಿಲ್ಲ. ಬಂತು ಅಂದರೆ ಏನು ಗಾಬರಿ ಆಗಬಾರ್ದು. ಅಲ್ಲಿ ಕಾಣಿಸ್ತಂದ್ರೆ ಆಸ್ತಿಕ ಆಸ್ತಿಕ ಆಸ್ತಿಕ, ಈ ಮಂತ್ರ ವೇದ ಮಂತ್ರ ಇದು. ಬಂದ್ರೆ ಅಂದರೆ ಇಲ್ಲಿ ಕರಿಲ್ಲ. ಆಸ್ತಿಕ 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 ಮುಂದೆ ಹೇಳ್ತದೆ. ಯಾರು ಆಸ್ತಿಕ ಅಂತಾರೋ ನಾನು ಅಂತದ ಹಾವು. ತಕ್ಷಕ ಅಂತದೆ ನಾನು ಆ ಜಾಗ ಬಿಡಲಿಲ್ಲ ಅಂದರೆ ಆಸ್ತಿಕ ವಚನಂ ಶ್ರುತ್ವ ಯಸ್ಸರ್ಪೋ ನ ನಿವರ್ತತೆ, ನಾನು ಅಲ್ಲಿ ಜಾಗ ಬಿಡಲಿಲ್ಲ ಅಂದರೆ ನನ್ನ ತಲೆ ಅಂದರೆ ಹಾವಿನ ತಲೆ ಶತದಾ ಬಿದ್ಧತೆ ಮೂರ್ಧ್ನಿ, 1000 ಹೋಳಾಗಲಿ ಶಿಂಶು ವೃಕ್ಷ ಫಲಂ ಯಥಾ. ಆ ಶಿಂಶು ವೃಕ್ಷದ ಬೀಜ ಹಣ್ಣು ಒಡೆಯೋ ಕಾಲಕ್ಕೆ ಒಡೆದು ಬಿಡ್ತದೆ. ಒಡೆದಾಗ ಸಹಸ್ರಾರು ಬೀಜಗಳು ಹೊರಗೆ ಬಿಡ್ತಾವೆ. ಅದರಂತೆ ನನ್ನ ತಲೆಯಾಗಲಿ ಅನ್ನಂತ. ಯಾರು? ತಕ್ಷಕ. ಇಷ್ಟೆಲ್ಲ ನಮ್ಮಲ್ಲಿ ಮಂತ್ರಗಳವ, ಇಷ್ಟೆಲ್ಲ ದೊಡ್ಡವರು ಉಪಕಾರ ಮಾಡಿಕೊಟ್ಟಾರ. ಆದರೂ ನಮ್ಮಂಥ ಉಪಕಾರ ಗೇಡಿಗಳು ಜಗತ್ತಿನಾಗಿಲ್ಲ. ಆಗ ನಿಂದ್ರಿಸಿದ, ವರವನ್ನು ಕೊಟ್ಟ. ಆಮೇಲೆ ಸಂಪೂರ್ಣ ಮಾಡಿದರು. ಮಾಡಿದ ಮೇಲೆ ಆಸ್ತಿಕ ಋಷಿಗಳನ್ನು, ಅನೇಕ ಋಷಿಗಳನ್ನು ಕೇಳಿದ, ಸ್ವಾಮಿ ನೀವು ನಾನೇನೋ ಮಹಾ ಅಹಂಕಾರ ದರ್ಪ ದ್ವೇಷದಿಂದ ಹೋಮ ಮಾಡಂದೆ, ನೀವು ಬ್ರಾಹ್ಮಣರು ಮಾಡಿಬಿಡೋದ, ವಿಚಾರ ಇಲ್ಲದೆ ಮಾಡಿಬಿಡೋದೇನು? ಹೇಳ್ಬೇಕೋ ಬೇಡ? ನೋಡು ಬಂತಿಲ್ಲ ಬ್ರಾಹ್ಮಣಿಗೆ ಮತ್ತೆ ಶಾಪ. ಹೌದಲ್ಲ? ಏನು ರೀ ಆಚಾರ್ಯ, ಸಗೋತ್ರದ ಹೆಂಗಾರ ಲಗ್ನ ಮಾಡಿಸ್ಬಿಡ್ರಿ, ಹಣಿ ಕಡಿಸೋದು. ಇಲ್ರಿ ನಿಮ್ಮ ಮಗಳನ್ನ ತೊಗೊಂಬಿಡ್ರಿ, ಇಲ್ಲ ನಿಮ್ಮ ಮಗನನ್ನು ತೊಗೊಳ್ರಿ. ಯಾವತ್ತೇನು ಆತ ಮಗ ಯಾವತ್ತೋ ಈ ತಳೆ ಆಯ್ತು, ನೀವು ಯಾವ ಹಾಳಾಗಿ ಹೋಗ್ರಿ. ಇನ್ನು ಏಕನಾಡಿ ಆದರೆ ದೋಷ ಇಲ್ಲಪ್ಪ. ಇದಕ್ಕೆ ಗೋತ್ರ ಒಂದಾದರೂ ಮಾಡ್ಲಿಕ್ಕೆ ಬರೋದಿಲ್ಲ. ಏಕನಾಡಿ ಆದರೆ 1000 ಲಗ್ನ ನಾನೇ ಮಾಡಿಸಿದ್ವಿ, ಏನೂ ಆಗಿಲ್ಲ. ಅದಕ್ಕೊಂದು ದೋಷ ಪರಿಹಾರ. ಆದರೆ ಗೋತ್ರ ಒಂದಾದರೆ ನೋಡಿ ಮಾಡಿಸ್ಬಿಡ್ತೀವಿ. ಅಲ್ರಿ ನಿಮ್ಗೆ ಗೊತ್ತಿದ್ದು ಮಾಡಿಸಿದ್ರಲ್ರಿ, ನೋಡಿ ಇವರು ಭಾಗ್ಯಗಳಾದರು. ಹೌದಲ್ಲೋ? ಇವರು ಭಾಗ್ಯಗಳಾದರು. ಯಾರೋ ಬ್ರಾಹ್ಮಣರು. ಅವನು ಮಾಡಿಸ್ತವನು ಭಾಗಿ, ಕರ್ತ ಕಾರಯಿತ ಚೈವ. ನೋಡ್ರಿ ಪ್ರೇರಕೋ, ಇವರೆಲ್ಲರೂ ಆ ಪಾಪದ ಭಾಗ ಪುಣ್ಯದ ಭಾಗಕ್ಕೆ ಒಳಗಾಗ್ತಾರೆ. ಆಯಿತು, ಏನು ಮಾಡಬೇಕು?
ಆಗ ಹೇಳಿದರು, ನೋಡಪ್ಪ ಮಹಾರಾಯ, ಆದದ್ದಾಗಿ ಹೋಯ್ತು, ನಾವು ಮಾಡಿಸ್ಬಿಟ್ಟಿವಿ, ನೀನು ಮಾಡಿಬಿಟ್ಟಿವಿ, ಅದಕ್ಕೆ ಏನೂ ಇಲ್ಲ. ನೀನು ಎಲ್ಲೆಲ್ಲಿ ಪ್ರಾಣದೇವರ ಪ್ರತಿಷ್ಠಾ ಮಾಡ್ತೀಯೋ ಅಲ್ಲಿ ನಾವೇ ಬಂದು ಮಂತ್ರದಿಂದ ಉಚ್ಚಾರಣೆ ಮಾಡಿ ಪ್ರಾಣದೇವರ ಪ್ರತಿಷ್ಠಾ ಮಾಡ್ತೀವಿ. ಪ್ರಾಣದೇವ ಅಂದ್ರೆ ಯಾರು? ಹನುಮಪ್ಪ ಅಲ್ರಿ. ಪ್ರಾಣದೇವರು ಪ್ರತಿಷ್ಠಾ ಮಾಡಿದರೆ ಹಾವು ಹೆಂಗೆ ಬದುಕ್ತಾವ್ರಿ? ಬಂತು ಅಲ್ರಿ. ಮ್ಯಾಲೆ ಅಂತೀರಲ್ಲ, ಪ್ರಾಣ ಅಂತೀರಿ, ಬದುಕ್ತಾವೇನೋ ಅಂತ ಕೇಳ್ತೀವಿ. ಏನು ಹುಚ್ಚ ಅನ್ಬೇಕಾ ಶಾಲೆ ಅಂತೀವಿ. ಪ್ರಾಣ ಪ್ರತಿಷ್ಠಾ, ಪ್ರಾಣದೇವರು ಯಾರು? ಜೀವೋತ್ತಮರು. ಅವರನ್ನು ಪ್ರತಿಷ್ಠಾ ಮಾಡಿದರೆ ಏನಾಗ್ತದೆ? ಪ್ರಾಣನನ್ನು ಆಶ್ರಯಿಸಿದವರು ಯಾರು? ಶೇಷದೇವರು. ಗುರುಗಳ್ಯಾರು? ಪ್ರಾಣದೇವರು. ಶಿಷ್ಯರ್ಯಾರು? ಶೇಷದೇವರು. ಪ್ರಾಣದೇವರನ್ನು ಪ್ರತಿಷ್ಠಾ ಮಾಡುವ ಕಾಲಕ್ಕೆ ಶೇಷ ಮಂತ್ರ ಅಂತ ಒಂದು ಮಂತ್ರ ಅದು. ಅಸುನೀತೆ ಪುನರಸ್ಮ ಸುಚಕ್ಷುಪುರ ಪ್ರಾಣ ವಿಘನೋ ದೇಹಿ ಭೋಗಂ ಅಂತದು ಒಂದು ಮಂತ್ರ ಅದು ನೋಡಿ. ಆ ಪ್ರಾಣ ಪ್ರತಿಷ್ಠೆ ಮಾಡೋ ಕಾಲದಲ್ಲಿ ಮೃತರಾದ ಸರ್ಪಗಳೆಲ್ಲ ಬದುಕ್ತಾವೆ. ಇಂತಹ ಶಕ್ತಿ ಅದನ್ನು. ಅದಕ್ಕೆ ಅಲ್ಲಿ ಪ್ರಾಣದೇವರು ಪ್ರತಿಷ್ಠಾ ಮಾಡಿಸಿ ಎಲ್ಲ ಸರ್ಪಗಳಿಗೆ ಉಜ್ಜೀವನವನ್ನು ಕೊಟ್ಟ. ಅಲ್ಲಿ ಎಲ್ಲೆಲ್ಲಿ ಪ್ರಾಣ ಜನ್ಮೇಜಯ ಪ್ರತಿಷ್ಠಾ ಮಾಡ್ತಾನೋ ಅಲ್ಲೆಲ್ಲ ಹಾವುಗಳು ಪುನಃ ಸೃಷ್ಟಿಯನ್ನು ಹೊಂದಿದವು. ಅವನಿಗೂ ದೋಷ ಬರಲಿಲ್ಲ, ಬ್ರಾಹ್ಮಣರಿಗೂ ದೋಷ ಬರಲಿಲ್ಲ. ಅದಕ್ಕೆ ಒಮ್ಮಿಂದೊಮ್ಮೆಲೆ ಕಾರ್ಯಕ್ಕೆ ಬ್ರಾಹ್ಮಣರೂ ಹೋಗಬಾರದು, ಒಮ್ಮಿಂದೊಮ್ಮೆಲೆ ಕಾರ್ಯಕ್ಕೆ ಸಿಟ್ಟು ಗೆದ್ದು ಅವನೇನಾದರೂ ದುಸ್ಸಾಹಸಕ್ಕೆ ಹೊರಟ ಅಂದರೆ ನಾವು ಹೋಗಬಾರ್ದು, ಅವನು ಹೋಗಬಾರ್ದು, ಹೋದ್ರೂ ವಿಚಾರ ಮಾಡಿ ಹೋಗಬೇಕು ಅನ್ನುವುದನ್ನು ಇದರಿಂದ ತಿಳಿದು. ಸ್ನೇಹಿತರೆ, ಆಯಿತು, ಇಷ್ಟೆಲ್ಲ ಮುಗೀತು. ಆಯಿತು, ಜನ್ಮೇಜಯ ರಾಯ ರಾಜ್ಯಭಾರ ಮಾಡಿದ. ಅವನಲ್ಲಿ ಕ್ಷೇಮಕಾಂತ ಅಂತ ಒಬ್ಬ ರಾಜ, ಆತನೇ ಕಡೇ ರಾಜ ಇಲ್ಲಿಗೆ ಬಂದ. ಈ ಪ್ರಾಂತವನ್ನು ಆಳ್ತಕ್ಕಂಥವನು ಅಂದಪ್ಪ. ಅಲ್ಲಿಂದ ಯಥಾಸ್ಥಿತವಾಗಿ ಕಾಲ ಗತಿಸ್ತಾ ಹೋತು. ಕಲಿ ಪ್ರಾಬಲ್ಯ ಹೆಚ್ಚಾತು. ಯಾವಾಗ ಕಲಿಯ ಪ್ರಾಬಲ್ಯ ಹೆಚ್ಚಾಗಲಕ್ಕತ್ತೋ ಆಗ ಎಲ್ಲರೂ ತಮ್ಮ ದೇಹತ್ಯಾಗವನ್ನು ಮಾಡ್ತಾ ಉತ್ತಮವಾದ ಲೋಕಕ್ಕೆ ಪ್ರಯಾಣ ಮಾಡಿದರು ಅನ್ನುವ 11ನೇ ಸ್ಕಂದವನ್ನು ಮುಗಿಸಿ 12ನೇ ಸ್ಕಂದದಲ್ಲಿ ವಿಶೇಷವಾಗಿ ಕಲಿಯುಗ ಪ್ರಾರಂಭವಾಗ್ತದಪ್ಪ. ಇದು ಅದ್ಭುತವಾದ ಘೋರವಾದ ಯುಗ. ಇಲ್ಲಿ ಧರ್ಮ ಎಂಬುದು ಕೇವಲ ನೋಡ್ಲಿಕ್ಕೆ ಮಾತ್ರ ಸಿಗ್ತದೆ. ಒಳಗೆ ಹೋದ್ರೆ ಧರ್ಮ ಇರೋದಿಲ್ಲ. ಏನು ತಿಳಿಸಿವು? ಧರ್ಮ ಒಳಗೆ ಹೋದ್ರೆ ಕಷ್ಟ ಸಿಗೋದು, ಮ್ಯಾಲೆ ಧರ್ಮ ಕಾಣಿಸ್ತದೆ. ಬ್ರಾಹ್ಮಣ ಸದ್ಧರ್ಮ ಎಲ್ಲದಪ್ಪ? ಬ್ರಾಹ್ಮಣರಲ್ಲೇ ಅದು. ಇವರೇ ಹಾದಿ ತಪ್ಪಿರ್ತಾರೆ. ಬ್ರಾಹ್ಮಣ ಸತ್ಯ ಸಂಪನ್ನ. ನೋಡಿ, ಒಬ್ಬರು ಶಾಪ ಅಲ್ಲ, ಬ್ರಾಹ್ಮರಿ ಶಾಪಗ್ರಸ್ತ. ಗೌತಮರ ಶಾಪ, ಹೌದಾ? ಗೌತಮರ ಶಾಪ. ಆಮೇಲೆ ಯಾರು ಕೊಟ್ಟರು? ದಕ್ಷನ ಯಜ್ಞ ಮಾಡಿಸೋ ಕಾಲಕ್ಕೆ ಯಾರು ಕೊಟ್ಟರು ಶಾಪ? ರುದ್ರದೇವರು. ಶೃಂಗಿ, ಭೃಂಗಿ, ನಂದಿ, ಏನು ಹಣೆಗೆ ಬಿಡಿಸಬೇಕು, ಊರೆಲ್ಲ ಶಾಪ. ಬಕುಲಾದೇವಿ ಶಾಪ. ಬ್ರಾಹ್ಮಣ ಸತ್ಯ ಸಂಪನ್ನ ಕಲೋ ಮಿಥ್ಯಾ ಪ್ರವಾದಿನಃ. ನೋಡಿ ಏನು ಹಣೆ ಬಿಡಿಸಬೇಕಪ್ಪ. ಬ್ರಾಹ್ಮಣರಿಗೆ ಶಾಪ ಆತು ಅಂತ ಹೇಳಿದೆ. ಏನು ಶಾಪ ಆತು? ಬ್ರಾಹ್ಮಣರು ಸತ್ಯವಾದಿಗಳೇ ಇಲ್ಲ ಅಂತನ ಅನ್ನೋದಲ್ಲ, ಧರ್ಮಿಷ್ಠರೇ, ಜ್ಞಾನಿಗಳೇ, ಆದರೆ ಸುಳ್ಳು ಹೇಳಿಕೊಂಡು ಬದುಕಲಿಲ್ಲ. ಯಜ್ಞ ಮಾಡ್ತೀವ್ರಿ, ರಸೀದಿ ಹರೀರಿ, ಶುರುವಾತ್ ನೋಡಿ. ಶುರುವಾತ್ 9 ರಸೀದಿ ಹರಿದಿದ್ದಕ್ಕೆ ಒಂದು ಯಜ್ಞ ಮುಗಿದು ಹೋಗ್ತದೆ. 9 ಏನು ರಸೀದಿ ಹರಿಸಿರ್ತಾನೆ ಅಷ್ಟಕ್ಕೆ ಯಜ್ಞ ಮುಗೀತದೆ. ಸಾವಿರಾರು ಮಂದಿ ರಸೀದಿ ಎಲ್ಲ ಗುಳುಂ. ಬ್ರಾಹ್ಮಣ ಸತ್ಯ ಸಂಪನ್ನ ಕಲೋ ಮಿಥ್ಯಾ ಪ್ರವಾದಿನಃ. ಮತ್ತೆ ಹೇಳೋದು, ಇಲ್ರಿ ನಿಮ್ಮದೇ ಫಸ್ಟ್ ರಸೀದಿ 1000 ರಸೀದಿ ಆಗಿರ್ತಾವೆ. ಮೊದಲೇ ಫಸ್ಟ್ ರಸೀದಿ 1000 ತಿರುಗೋ ಮೊದಲೇ ರಸೀದಿ ಆತ. ಆಮೇಲೆ ಜಾನಂತೋಪಿ ಮಹಾರಾಜ ವದಂತಿನ ಹಿತಾಹಿತಂ. 2 ಶಾಪ ಕೊಟ್ಲ. ಬ್ರಾಹ್ಮಣರಿಗೆಲ್ಲ ಬಲ್ಲವರು, ಎಲ್ಲ ತಿಳಿದವರು, ಆದರೆ
ಯಥಾರ್ಥ ಹೇಳದೆ ಇರಲಿ, ನಡೆದೇ ಜಗತ್ತಿನಾಗ ಯಥಾರ್ಥ ಹೇಳದೆ ಇರಲಿ, ಇದ್ದದ್ದನ್ನು ಬಿಡೋದು, ಇರಲದ್ದನ್ನು ಹೇಳೋದು. ಏನು ನೆಗೆಟಿವ್ ಇರೋದೊಂದು, ಹೇಳೋದೊಂದು, ವಾದ ಮಾಡೋದೊಂದು. ಮನುಷ್ಯನಿಗೆ ಗೊತ್ತಿರ್ತದೆ ಇದು ಅದೇ ಅಂತ, ಆದ್ರೆ ಅದಲ್ಲ ಅಂತ ವಾದ ಮಾಡೋದು. ಅದೇ ಇಲ್ಲ ನನಗೆ ಶಾಪ ಕೊಟ್ಟದ್ದು ಪರಶುರಾಮ ದೇವರ ಶಾಪ ಬಂತು ನೋಡಿ. ಪಾಪ ದುಷ್ಟಕ್ಷತ್ರಿಯರನ್ನು ಸಂಹಾರ ಮಾಡಿದೆ ಪರಶುರಾಮ, ಗೊತ್ತದಾ? ಇದನ್ನು ಭಗವದ್ ರೂಪನೇ, ಸಾಕ್ಷಾತ್ ರೂಪ. ಮತ್ತೆ ದಶಾವತಾರದಲ್ಲಿ ಎಲ್ಲ ಕ್ಷತ್ರಿಯ ದುಷ್ಟಕ್ಷತ್ರಿಯ ಸಂಹಾರ ಮಾಡಿದ್ಮೇಲೆ ಬ್ರಾಹ್ಮಣನ್ ಕೇಳಿದ, ದೇವರೇ ಸಾಕ್ಷಾತ್ ನಾರಾಯಣ ಕಶ್ಯಪ ಋಷಿಯನ್ನು ಕೇಳಿದ, ಸ್ವಾಮಿ ನಾನೆಲ್ಲ ಸಂಹಾರ ಮಾಡೀನಿ, ಇದಕ್ಕೆ ಪಾಪಕ್ಕೆ ಪರಿಹಾರ ಏನು ಅಂದ. ಅವರಂದ್ರು ಭೂದಾನ ಮಾಡೋ ಪರಶುರಾಮ ಅಂದರು. ಏನು ಮಾಡ್ತೀವಿ, ಅಷ್ಟು ಭೂದಾನ ಮಾಡಿಬಿಟ್ಟ, ಇಡೀ ಬ್ರಹ್ಮಾಂಡನೇ ಭೂದಾನ ಮಾಡಿಬಿಟ್ಟ. ಕೃಷ್ಣಾರ್ಪಣ ಆಯಿತು. ಭೂದಾನ ಮಾಡಿದ ಮೇಲೆ ಬ್ರಾಹ್ಮಣಂದರು, ಅಲ್ಲಪ್ಪ ಪರಶುರಾಮ ಈ ಭೂಮಿ ಕೊಟ್ಟು ಇಲ್ಲೇ ಹಾಕಿದ್ದಿ ಅಂದರು. ನೋಡಿ ನಾನೇನು ಬಿಡಿಸಬೇಕು, ಈಗ ಗುಡಿ ದಾನ ಕೊಟ್ಟಿರ್ತಾನ, ಏನೋ ಒಂದು ತಿಂಗಳು ಇರ್ತೀನಿ ರೀ ಅಂತ ಬಂದಿರ್ತಾನೆ ಪಾಪ, ದಾನ ಕೊಟ್ಟ ಆತನ ಹೆಂಗಾರ ಮಾಡಿ ಕೀಟ್ಲೆ ಕೊಟ್ಟು ಅಲ್ಲಿ ಹಾವು ಇಲ್ಲಿ ಜೋಳವ ದೇವ್ ಬರ್ತಾವ ಗುಡಿಯಾಗ ದೇವ್ ಬರ್ತಾವ ಅಂತೇಳಿ ಓಡಿಸಿಬಿಟ್ರೆ ಹಾಳಾಗಿ ಹೋಗ, ಇವ್ಯಾ ಗುಡಿ ಕೊಟ್ಟೆ ಅಂತ ಬೈದು ಹೋಗ್ತಾರೆ ಅಂತಾನೋ ಇಲ್ಲ. ಅದರಂತೆ ನೋಡ್ರಿ ಬ್ರಾಹ್ಮಣರೇ ಕೇಳಿಬಿಟ್ರು, ಅಲ್ಲಪ್ಪ ದಾನ ಕೊಟ್ಟಿದ್ದಿ ಮತ್ತು ಇಲ್ಲೇ ಹಾಕಿದ್ದಿ ಅಂದರು. ಏನೇನು ಇಡಿಸೋದು, ಹೌದಾ? ಮತ್ತು ದತ್ತಾಪಾರ ಬರ್ತಿಲ್ಲ ನಿನಗೆ, ಕೊಟ್ಟ ಮೇಲೆ ಇಲ್ಲೇ ಇರ್ತಾರೇನು ಅನ್ಬೋಗ. ಅದಕ್ಕೆ ಅವನಂದ ಮಾಡ್ತೀನಿ ಬಾ ನಿಮ್ಮ ಮಗಂದ. ಶುಟ್ಟಿಗೆದ್ದು ಆ ಪಶ್ಚಿಮ ಸಮುದ್ರವನ್ನು ಒತ್ತಿಬಿಟ್ಟ. ಅದೇ ಉಡುಪಿ. ಅಲ್ಲಿ ತನಕ ಇತ್ತು ನೀರು, ಎಲ್ಲಿ ತನಕ ಶಿರಸಿ ತನಕ ಸಮುದ್ರ ಇತ್ತು. ಶಿರಸಿಯಿಂದ ದಬ್ಬಿದು ನೋಡ್ರಿ ನಮ್ಮ ದೇವರು. ಎಲ್ಲಿ ಹೋತೋ ಪೂರ್ಣ ಮಲ್ಪೆ ಬಂದರ ತನಕ ಹೋತು ನೀರು. ಅದೆಲ್ಲ ಉಡುಪಿ ಕ್ಷೇತ್ರ ಏನದಲ್ಲ, ಇದೆಲ್ಲ ಪರಶುರಾಮ ಕ್ಷೇತ್ರ. ಆ ಸಮುದ್ರವತ್ತಿ ಅಲ್ಲಿದ್ದಾತ. ನೀವೇನಾರು ಮಾಡ್ಕೇಳ್ರಿ ಅದಕ್ಕೆ. ಆಗ ಅವನೊಂದು ಅಲ್ಲೋ ಕೊಟ್ಟವರಿಗೆ ಹಂಗಂತೀರ, ನಿಮ್ಮ ಮನೆ ಮಠಗಳು 4 ದಿವಸ ಅಷ್ಟೇ ಇರಲಿ, ಹೆಚ್ಚಿಗೆ ಮನೆ ಮಠಗಳಿಂದ ನಿಮಗೆ ಲಾಭ ಆಗದೇ ಇರಲಿ ಅಂದ. ನೋಡಿ, ಬ್ರಾಹ್ಮಣ ಮನೆ ಕಟ್ಟೋ ತಡ ಇಲ್ಲ, ಮಾರೋ ತಡ ಇಲ್ಲ, ಸಿಕ್ಕರು ಮಾರ್ಲಕ್ಕೆ ಹೋಗೋದಿಲ್ಲ, ತೊಗೊಂಡ್ರು ಮಾರಿ ಬಿಡ್ತಾರ. ಏನೇ ಎಲ್ಲ ಪರಶುರಾಮನ ಶಾಪ. ಒಬ್ಬರ ಇಬ್ಬರ ಇಷ್ಟೆಲ್ಲ ಶಾಪದಾಗ ಕೂತ್ಕೊಂಡು ಮನೆ ಮಾಡಬಾಡ್ರಿ, ಮಠ ಮಾಡಬಾಡ್ರಿ, ಏನಿಲ್ಲ. ಯಾವತ್ತಿಗೆ ಯಾರು ಕಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಮಠ ನಮ್ದು ಅಂತ ಇನ್ನೊಬ್ಬ ಆಕ್ರಮಣ ಮಾಡಿ ಚಂದಿಡ್ದ ಬಿಡ್ತಾನೆ ಹೊರಗೆ. ಅದಕ್ಕೆ ನಿಮ್ಗೆ ಸ್ವಂತ ಆಸ್ತಿ ಇರದೇ ಇರಲಿ ಅಂತ ಬಿಟ್ಟದ್ದು. ಅದಕ್ಕೆ ಹಿಂಗೆಲ್ಲ ಕೂತ್ಕೊಳ್ಳಿ. ಇಷ್ಟೆಲ್ಲ ಶಾಪಗ್ರಸ್ತರಾಗಿ ಬ್ರಾಹ್ಮಣರು ಏನಾದರೂ ಸತ್ಯ ಸಂಪನ್ನರಾದರೂ ಕೂಡ ಜೀವನದಲ್ಲಿ ಏರುಪೇರುಗಳು ನಡೀತಾವಪ್ಪ. ಇಷ್ಟೆಲ್ಲ ವ್ಯವಸ್ಥೆ ಆಗಿರುತ್ತೆ. ಆಗ ವಿಲಕ್ಷಣವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೆ ಅಧರ್ಮ ಅನೀತಿಗಳ ತಾಂಡವ ಕಲಿಯುಗದಲ್ಲಿ. ಆಗ ಮಾರ್ಕಂಡೇಯ ಋಷಿಗಳ ಕಥೆಯನ್ನು ಹೇಳ್ತಾರೆ. ನೋಡಪ್ಪ, ಮಹಾಪ್ರಳಯ ಅಂತ ಬರ್ತದೆ, ಕಲಿಯುಗ ಮುಗೀತು. ಈಗ ಅಧರ್ಮನೇ ಹೆಚ್ಚು ಎಷ್ಟು ಹೇಳಿದ್ರು ನಿಮಗಂತೂ ಬರ್ತದೆ. ಅಧರ್ಮದ ಪಿಕ್ಚರ್ ನಾನೇನು ತೋರಿಸ್ಬೇಕಾಗಿಲ್ಲ ನಿಮಗೆ. ನಾ ಭಾಗವತ ಹೇಳಿದ್ರೆ ನಿಮ್ಮ ಅನುಭವಕ್ಕೆ ದಿನ ಬರ್ತದೆ. ನಾ ಭಾಗವತ ಹೇಳಿದ್ರೆ ವೇಸ್ಟ್, ಹೌದಲ್ಲ? ಸಂಧ್ಯಾವನ ಮಾಡಿವಿ ಅಂತ ಹೇಳ್ತೀವಿ, ಸುಳ್ಳು ಮಾಡಿಲ್ಲ. ದೇವ್ರ ಪೂಜೆ ಮಾಡಿವಿ ಅಂತ ಹೇಳ್ತೀವಿ, ಮಾಡಿಲ್ಲ. ಸ್ನಾನ ಮಾಡಿವಿ ಅಂತ ಹೇಳ್ತೀವಿ, ಮಾಡಿಲ್ಲ. ಇನ್ನೇನು ಹೇಳ್ಬೇಕು? ಇಲ್ಲ ನೋಡ್ರಿ, ಇಲ್ಲೇ ಮಠದಾಗ ಗುಡೆ ನಾಳದಂತ ಮಾಡಿದ್ದೆ, ಇಲ್ಲೇ ಮಾಡಮ್ಮ, ಮಡಿಲೇ ಆಗ್ತದೆ ಹೆಂಗಿದ್ರು. ಯಾಕಂದ್ರೆ ನಾವು ಬಡಿಸ್ಬೇಕಲ್ಲ. ಮುಂಜಾನೆ ಅವಲಕ್ಕಿ ಚಹಾ ತೊಗೊಂಡಾಗ ಬಂದಿರ್ತಾನೆ ಹಳಸು ಮಾಡಿ, ಇಲ್ಲೇ ಒಮ್ಮೆಲೆ ಸ್ನಾನ ಮಾಡಿ ಏನು ಗೋಟನಾಮ ಹಚ್ಕೊಂಡು ಈತ ಬ್ರಹ್ಮದೇವರ ನಮಗೆ ಬಂದಿರ್ತಾನೆ. ಏನಪ್ಪ ಮುಂಜಾನೆ ಆಗಿದ್ರಿ ಸ್ನಾನ? ಇಲ್ಲೇ ಆಗಿದ್ದ ಸ್ನಾನ. ಎಂಥ ವಿಚಿತ್ರ ಇವೆಲ್ಲ ನಡೆದ್ರೆ ಜಗತ್ತಿನಲ್ಲಿ. ಮಡಿಲಿದ್ದೀವಿ ಅಂತ ಹೇಳ್ತಾರೆ, ಮಡಿಲಿ ಜನ್ಮದಾಗಿರೋದಿಲ್ಲ, ಮಡಿ ಅಂದರೆ ಗೊತ್ತಿಲ್ಲ, ಎಲ್ಲ ಸುಳ್ಳು. ಅದಕ್ಕೆ ಎಲ್ಲ ಸುಳ್ಳಿನ ಆಗರಗಳು ಹೇಳಬೇಕಾಗಿಲ್ಲ, ಹೆಚ್ಚು ನಿತ್ಯ ಅನುಭವಿಸ್ತಾ ಇದ್ವಿ. ಪ್ರಳಯ ಕಾಲ ಬರ್ತಾ ಇದೆ. ಮುರ್ಕಂಡು ಅಂತ ಒಬ್ಬ ಋಷಿ, ಆತನ ಮಗನೇ ಮಾರ್ಕಂಡೇಯ ಉಪನಯನ ಮಾಡಿದರು. ಮಹಾ
ಸ್ವಾಧ್ಯಾಯ ನಿರತನಾದ, ಅಗ್ನಿ ಕಾರ್ಯ, ಸಂಧ್ಯಾ ವಂದನ ಕಾಲಗಳಲ್ಲಿ ಮಾಡ್ತಾ 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 ಏನು ದೇವರನ್ನು ಒಲಿಸ್ಕೊಂಬಿಟ್ಟ. ಯಾರು? ಮಾರ್ಕಂಡೇಯ ಒಲಿಸ್ಕೊಂಬಿಟ್ಟ. ದೇವರು ಪ್ರತ್ಯಕ್ಷ ಆದ. ಏನಪ್ಪ ಭಾಳ ತಪಸ್ಸು ಮಾಡಿದನು, ನಿನಗೇನು ಬೇಕು ಅಂದರು. ಮಾರ್ಕಂಡ ಋಷಿಗಳು ಏನು ಕೇಳ್ಬೇಕ್ರಿ ನೋಡ್ರಿ, ದೇವರು ಬಂದಾಗ ಏನು ಕೇಳಬೇಕು, ಎಲ್ಲ ಹೆಂಗೆ ಆಗ್ತಾವ, ಭಾಳ ಎಚ್ಚರದಿಂದಿರ್ಬೇಕು. ಭಾಗವತೊಳಗೆ ಇವೇ ಕಥೆ ಬರೇ. ವಸುದೇವ ದೇವಕಿಯರು, ದಶರಥ, ಕೌಸಲ್ಯ, ಧರ ಮತ್ತು ದ್ರೋಣ ಏನೇನು ಕೇಳಿದರು. ಸ್ವಾಮಿ ಅನಾಯಾಸ ತಪಸ್ಸು ಮಾಡಿವಪ್ಪ, ಸಾಕ್ಷಾತ್ ಜಗದೀಶ ನೀನು, ನನಗೆ ಮೋಕ್ಷ ಕೊಡು ಅಂತ ಕೇಳಲೇ ಇಲ್ಲಿ. ಮಗನಾಗಿ ಬಾ, ನಿನ್ನ ಆಟ ನೋಡ್ಬೇಕು, ಮಂಡಿಗೆ ತಿನ್ಬೇಕು, ನಿನ್ನ ಲಗ್ನ ನೋಡ್ಬೇಕು, ಬಕ್ಲಾತೀವಿ ಹಣ್ಣೆ ಗಡಿಸಬೇಕು. ಮಂಡಿಗೆ ಚಲೋ ಮಾಡಿರ್ತಾರ, ಮಂಡಿಗೆ ತಿನ್ಬೇಕು. ಭಾಳ ದಿವಸ ತಿನ್ನಲಾರ್ದ ಹಣೆ ಬರಕ್ಕೆ ತಿಂದ್ರೆ ತಡೆಯಂಗಿಲ್ಲ, ಮೂರು ದಿವಸ ಲಗ್ನ ಲೋಪಾಗಿ ಹೋಗ್ತದೆ. ಈಗ ಅಲ್ಲಿಂದ ಇಲ್ಲಿಗೆ ಅಡ್ಡಾಡೋದ್ರಾಗ ರಗಡಾಗಿ ಹೋಗಿರಿ. ಸಾಯ ಮುದುಕಿ ಮಂಡಿಗೆ ತಿನ್ಬೇಕಂತ ಬಯಸಿದ್ರೆ ಏನು ಹಣೆನೇ ಗಡಿಸೋದು. ಇವೆಲ್ಲ ಅಪೇಕ್ಷೆಗಳು ದೇವರು ಪ್ರತ್ಯಕ್ಷ ಆದಾಗ ಕೇಳ್ಯಾವ ನೋಡ್ರಿ. ಇವೆಲ್ಲ ಏನು ಹಣೆ ಗಡಿಸೋದು. ಹೌದಾ? ಏನು ಕೇಳಬೇಕು ಗೊತ್ತಿಲ್ಲ. ಬಕುಲಾದೇವಿ ಕೇಳಿದ್ದೇನು, 55ನೇ ವರ್ಷಕ್ಕೆ ನಮ್ಮ ದೇವರು ಬಂದ, ನಾಳಿನ ಶುರುವಾಗ್ತದೆ ಪುರಾಣ ಮಹಾನುಭಾವರು. ಏನೋ ಗಡ್ಡ ಮೀಸಿ ಬೆಳೆದವಲ್ಲ ಅಂದು. ಹೌದಮ್ಮ, ವಯಸ್ಸಿಗೆ ಬೆಳಿತಾವ, ಏನು ಮಾಡ್ಬೇಕು? ಲಗ್ನ ಮಾಡ್ಕೊಂಡೇನಪ್ಪ ಅಂದು. ಲಗ್ನ ಅಂದ್ರೆ ವಾಕ್ರಿ ಕೆಟ್ಟದವ ಅಂದ. ಲಗ್ನ ಅಂದ್ರೆ ಒಬ್ಬಳಿಗೆ ಬರ್ಲಕ್ಕೈತದ. ಯೂಸ್ ಮಾಡ್ಕೊಂಡು 16,108 ಹಣಿ ಗಡಿಸ್ಕೊಂಡು ತಲೆ ತಿಂಗಳ ಸೆಕ್ಕಾಗಿ. ಅಲ್ಲಪ್ಪ ನಾನು ಬಿಟ್ಟು ಮಾಡ್ಕೊಂಡೆ ಅಲ್ಲ ಅಂದು. ಇಲ್ಲವ ಅವಸರದಾಗ ಆಗ್ಬಿಟ್ಟಾವ. ಅವೆಲ್ಲ ಹೇಳ್ಬೇಡ, ನನಗೊಂದು ಲಗ್ನ ಮಾಡ್ಕೊಂಡು ಏನು ಹಣಿ ಗಡಿಸೋದು, ನನಗೊಂದು ಲಗ್ನ ತೋರಿಸು ಅಂದು. ಏನು ಹಣಿ ಗಡಿಸೋದು ಅಲ್ರಿ. ಜಗದೀಶ ಮೋಕ್ಷ ಕೊಡ್ಬೇಕಂತ ಬಂದಾನ ಮಹಾನುಭಾವ. 5 ವರ್ಷಕ್ಕೆ ಹೋದ ಕೃಷ್ಣ 55ನೇ ವರ್ಷಕ್ಕೆ ಬಂದಾನ. 50 ವರ್ಷ ಡಿಫ್ರೆನ್ಸ್. ಲಗ್ನ ನೋಡ್ಬೇಕಪ್ಪ, ಆರತಿ ಮಾಡೋದು ನೋಡ್ಬೇಕು, ನಿಂದು ಮೆರವಣಿಗೆ ನೋಡ್ಬೇಕು, ಡಮ್ ಡಮ್ ಬಾಣ ಹಾರ್ಸೋದು ನೋಡು. ಬೇಕೆ ತಾಳೆ ಬರಲ್ಲ. ಸೀರೆ ಸುಟ್ಕೊಂಡು ಮನೆಗೆ ಹೋಗ್ತಾವ, ದೋತ್ರ ಸುಟ್ಕೊಂಡು ಮನೆಗೆ ಹೋಗ್ತಾವ. ಬಾಣ ಹಾರ್ಸಕ್ಕೆ ನಿಂತಿರ್ತಾವ ನೋಡು, ಬಾಯಿ ತಕ್ಕೊಂಡು, ಇಲ್ಲ ಸೀರೆ ದೋತ್ರ ಸುಟ್ಕೊಂಡು ಮನೆಗೆ ಹೋಗ್ತಾವ. ಮತ್ತು ಇಂಥ ದುಸ್ಥಿತಿ ಒಳಗೆ ಇವು ನೋಡ್ಬೇಕಂತ ಅಪೇಕ್ಷೆ ಮತ್ತು ಬೇರೆ. ರುಕ್ಕೋತಾಗದ್ರಾಗ 3 ಗಂಟೆ ಟೈಮ್ಯಾಲೆ ಎಚ್ಚರಿರೋದಿಲ್ಲ. ಈಗಿನ್ನೂ 10 ಆಗ್ಯದಂತ ಯಥೇಚ್ಛ ಪೊಳದಾಗಿಳದ ಹೊಡೆದು ಬಿಡ್ತಾರೆ, ಮುಗಿದೋದು ಕೃಷ್ಣಾರ್ಪಣ. ಮುಂಜಾನೆ ಲಗ್ನ ಲೋಪ, ಇಲ್ಲ ಅಡ್ಮಿಟ್ ಮಾಡಿರ್ತಾರೆ, ಇಲ್ಲ ಅಡ್ಡಾಡ್ಕತೆ ಕೂತಿರ್ತಾರೆ ಬಾತ್ರೂಮಿಗೆ ಮನೆಗೆ. ಯಾವ ಅಪೇಕ್ಷೆ ಹಾಳಾಗೋದು. ಇಂಥ ಅಪೇಕ್ಷೆ ತಗೊಂಡು ಏನು ಮಾಡ್ತೀವಿ? ದೇವರು ಬಂದಾಗ ಸ್ವಾಮಿ ಕೈವಲ್ಯ ಕೊಡು, ಕೈವಲ್ಯ ದಾತ ಶ್ರೀನಾಥ ಅಂತ ಅಂಬದ್ಬಿಟ್ಟು. ಇಲ್ಲಿ ಮಹಾನುಭಾವ ಮಾರ್ಕಂಡೇಯ ಋಷಿ ಅದೇ ಸ್ಥಿತಿ. ಏನು ಬೇಕು ಅಂದ ದೇವರು. ಸ್ವಾಮಿ ಪ್ರಳಯ ಮಾಡ್ತಿ ಅಂತಲ್ಲಪ್ಪ, ಸ್ವಲ್ಪ ಪ್ರಳಯ ತೋರಿಸು ಅಂದ. ಏನು ಗಡಿಸೋದು? ಪ್ರಳಯ ತೋರಿಸು ಅಂದ ದೇವರನ್ನ. ಏನು ಕಾಳಜಿ ಮಾಡಬೇಡಂದ. ಪುಷ್ಪಭದ್ರಾ ನದಿ ತೀರದಲ್ಲಿ ಇರು, ಇಲ್ಲೇ ಇರು, ಇಲ್ಲೇ ಇದೆಯಲ್ಲ ಆಶ್ರಮ ಕಟ್ಕೊಂಡು ಇಲ್ಲೇ ಇರು, ಪ್ರಳಯ ತೋರಿಸ್ತೀನಿ ಅಂದ ನಮ್ಮ ದೇವರು. ಆಯ್ತು ಅಂದ. ಯಾವಾಗಪ್ಪ ಅಂದ? ಇವತ್ತಿಗೆ ಸರಿಯಾಗಿ 7ನೇ ದಿವಸಕ್ಕೆ ಪ್ರಾರಂಭ ಆಗ್ತದೆ ನೋಡು ಅಂದ. ಅದೇನು ದೊಡ್ಡಾಗದ್ರಿ, ಸಿನಿಮಾ ನೋಡಿದಂಗೆ ನೋಡಿದ ಆತ ಅಂದ ಆತ. ಈ ಸಿನಿಮಾ ನೋಡ್ತಾರೆ ನೋಡ್ರಿ. ಈಗ ನಾವು ನೋಡ್ತೀವಲ್ಲ ಬದಿರಿ ಒಳಗೆ ಮೇಘಸ್ಫೋಟ, ಲಖನೌದಲ್ಲಿ ಮೇಘಸ್ಫೋಟ, ಬಸ್ ಹರ್ಕೊಂಡು ಹೋಗೋದು, ರೈಲು ಹರ್ಕೊಂಡು ಹೋಗೋದು ನೋಡ್ತೀವಿಲ್ಲ. ಹಂಗೆ ತಿಳ್ಕೊಂಡ ನಮ್ಮ ಮಾರ್ಕಂಡೇಯ ಋಷಿ ಯಾವುದೋ ಒಂದು ಸ್ಕ್ರೀನಿನ ಮೇಲೆ ಸಂಜಯ ಧೃತರಾಷ್ಟ್ರನಿಗೆ ತೋರಿಸ್ದಂಗೆ ತೋರಿಸ್ತಾನ ಅಂತ ಇಟ್ಕೊಂಡ. ಸ್ಕ್ರೀನ್ ನೋಡ್ಕೊತ ನಿಂತ್ಕೊಂಡು ಎಲ್ಲಿ ಪ್ರಳಯ ಆಗ್ತದೆ, ಯಾಕೆ ಪ್ರಳಯ ಆಗ್ತದೆ ಅಂತ ಮೇಲೆ ಕೆಳಗೆ ನೋಡ್ಕೊತ ನಿಂತ. 7 ದಿವಸ ಆಯ್ತು ನೋಡ್ರಿ. ಎಷ್ಟು ಎಚ್ಚರಿಕೆ ಇರಬೇಕು, ಭಾಳ ಎಚ್ಚರಿಕೆ ಇರಬೇಕು. ವರ ಕೇಳ್ಬೇಕಾದ್ರೆ ಹುಚ್ಚುಚ್ಚಾಕಾರ ವರ ಕೇಳ್ಕೊಂಡ್ರೆ ಇದೇ ಹಣೆ ಬಾರ. ಒಮ್ಮಿಂದೊಮ್ಮೆಲೆ ಗಾಳಿ ಬೀಸ್ಲಕತ್ತಿ. ಅಪ್ಪ ಏನು ಗಾಳಿ ರೀ, ಗಾಳಿ ಬೀಸ್ಲಕತ್ತು. ಮೃಕಂಡ ಋಷಿಗಳು ಮಗನಾಗಿರ್ತಕ್ಕ ಮಾರ್ಕಂಡೇಯನ ಗುರುಸಲ ಹಾರಿ ಹೋತು, ಆತನ ಕೈಯಾಗಿನ ಕಮಂಡಲ ಹಾರಿ ಹೋತು, ಜಟಾಜೂಟಗಳೆಲ್ಲ ಹಾರ್ಲಕತ್ತಿದ್ವು ನೋಡಿ, ಬಟ್ಟೆಗಳು ಹಾರ್ಲಕತ್ತಿದ್ವು.
ನೋಡ್ತಾನೆ ನದಿ ಉಕ್ಕೇರಿ ಬರ್ಲಕ್ಕತ್ತಿ. ಪುಷ್ಪಭದ್ರ ಅಂತ ನದಿ ಉಕ್ಕೇರಿ ಬರ್ಲಕ್ಕತ್ತಿ. ನದಿ ನೋಡ್ತಾನೆ, ಕಾಲ ಹತ್ರ ಬಂತು, ಕಾಲಿಂದ ಮೊಣಕಾಲಿಗೆ ಬಂತು, ಹೊಟ್ಟಿಗೆ ಬಂತು, ಮುಣಿಗೆ ಬಿಟ್ಟ ಋಷಿ. ಈಸ್ ಹೊಡಿಲಕ್ಕತ್ತಿದ, ಗಾಬರಿ ಆದ. ಎಲ್ಲದ ಆಶ್ರಮ ಏನೇನು ಕಾಣಿಸಲ್ತು, ಎಲ್ಲಿ ನೋಡಿದ್ರು ಕರ್ರಗೆ ನೀರು, ಗಡಾಂಧಕಾರ. ಗಾಬರಿ ಆಗ್ಬಿಟ್ಟ. ದೇವರಲ್ಲ, ಇವನು ಮುಳುಗಿಸಲಿಲ್ಲ. ನೋಡ್ರಿ ನಮ್ಮ ದೇವರು ಎಂಥ ದೊಡ್ಡವರು. ಈತ ಕೈ ಬಿಟ್ಟರು ತೇಲ್ತಿದ್ದ, ಈಸಾಡಿದ್ರು ತೇಲ್ತಿದ್ದ. ನೋಡ್ರಿ ಭಗವಂತನ ಶಕ್ತಿ. ಇಂಥ ಭಗವಂತ ಭಕ್ತ ವತ್ಸಲ, ಭಕ್ತಾಪರಾಧ ಸಹಿಷ್ಣು. ಏನೇನೋ ಕೇಳ್ತಾವ ಭಕ್ತರು, ಆದರೂ ಸಹಿಸಿ ಅನುಗ್ರಹ ಮಾಡ್ತಾ ನಮ್ಮ ದೇವರು. ಹೌದಾ? ಆಯಿತು, ಎಷ್ಟು ದಿವಸ ಆಯ್ತು, ಎಲ್ಲಿ ನೋಡ್ತಾನೆ ಏನೇನೋ ಕಾಣಿಸೋದು. ಗಾಬರಿ ಆಗಿಬಿಟ್ಟ. ನಾವಾಗ ಎಚ್ಚರ ಆಯ್ತು, ಅಯ್ಯೋ ನಾ ಪ್ರಳಯ ಕೇಳಿದ್ನಲ್ಲ ಅಂದ. ಎಷ್ಟೋ ದಿವಸದ ಮೇಲೆ ನೀರಿನಾಗ ಇದ್ದಾನೆ ಋಷಿ. ನಾನು ಏನೋ ಕೇಳಿದೆ, ಏನೋ ಆತಲ್ಲ, ಇದೇನು ಪ್ರಳಯ ಅಂದಾನ. ಗಾಬರಿ ಆಗಿಬಿಟ್ಟ, ನಿರ್ವಿಣ್ಣನಾದ. ಆ ಟಂಬದೊಳಗೆ ಒಂದು ದೀಪ ಕಾಣಿಸ್ತು. ಫಳ 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 ಹೊಳಿಲಕ್ಕಿ. ಆ ನೀರೇ ಎಳ್ಕೊಂಡು ಹೋಯ್ತು. ಇದನ್ನು ಎಳ್ಕೊಂಡು ಹೋಗಿ ನೋಡ್ತಾನೆ, ದೊಡ್ಡದೊಂದು ಗಿಡ, ಇದರಂತೆ ಒಂದು ದೊಡ್ಡ ಗಿಡ. ಆ ನೀರಿನಾಗ ದೀಪ, ಎಲ್ಲಿ ನೋಡಿದ್ರು ಬೆಳಕು. ಅಂದ, ಇದ್ರಾಗ ಹೆಂಗೆ ಬೆಳಕು ಬಂತಪ್ಪ ಅಂದ. ಅದ್ರ ಬುಡಕು ನೋಡಿದ, ಏನದಂತ ಕೆಳಗೆ ನೋಡ್ತಾನೆ, ಒಂದು ಶಿಶು, ಶೀಜಪುಂಜವಾದ ಶಿಶು ತನ್ನ ಹೆಬ್ಬಟ್ಟನ್ನು ಬಾಯಲ್ಲಿ ಇಟ್ಕೊಂಡು ಚೀಪ್ಲಕ್ಕೈತದೆ. ಸಣ್ಣ ಶಿಶು. ಅಂದ, ಅಲ್ಲಿ ಅವನಿಗೆ ಹೆಂಗಂತಪ್ಪ ಈ ಸಮುದ್ರದೊಳಗೆ, ಇದು ನದಿಯ ಸಮುದ್ರನೋ ಸಮುದ್ರ ನದಿಯೋ ನನಗೂ ಯಾಕೋ ವ್ಯತ್ಯಾಸ ಆಗ್ಲಕ್ಕೈತದ ಅಂಬಂಬದೊಳಗೆ ಆ ಕೂಸು ಅಂತ ಬಾಯಿ ತೆಗಿತು. ಒಳಗೆ ಹೋಗ್ಕೊಂಬಿಟ್ಟ ಋಷಿ. ಹಟ್ಟಿಯಾಗಿ ಹೋದ. ಹಟ್ಟಿಯೊಳಗೆ ನೋಡ್ತಾನೆ, ಅಲ್ಲಿಯೂ ನೀರು. ಉಪ್ಪತ್ತು ಉಸಿರು ಬಿಟ್ಟ, ಮತ್ತೆ ಹೊರಗೆ ಬಂದ. ಒಳಗೆ ಹೋಗೋದು ಹೊರಗೆ ಹೋಗೋದು ಶುರುವಾದ. ಆತಂದ, ಮಹಾರಾಯ ಇದೇನು ಬಂತಪ್ಪ ಅಂದ. ಗಾಬರಿ ಆದ. ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕತ್ತಿದ, ಸ್ವಾಮಿ ಯಾಕೆ ಹಿಂಗೆ ಮಾಡಿದಪ್ಪ, ನಾನು ಕೇಳಬಾರ್ದಾಗಿತ್ತೇ ಏನು. ಆಗ ಭಗವಂತ ಅದೇ ಶಿಶುನೇ ಸಾಕ್ಷಾತ್ ನಾರಾಯಣ, ಅವನೇ ಪ್ರಕಟನಾಗಿ, ಏನೇ ಮಾರ್ಕಂಡೇಯ, ಈಗ ನಿನಗೆ ತೋರಿಸಿದ್ದು ಕೇವಲ ಕಲ್ಪ ಅಷ್ಟೇ. ಕಲಿ ದ್ವಾಪರ ತ್ರೇತ್ರ ಯುಗ ಮುಗಿಯೋ ಕಾಲದಲ್ಲಿ ಏನಾಗ್ತದೆ ಅಷ್ಟು ತೋರಿಸಿನಿ. ಮನ್ವಂತರ ಮುಗಿಯೋದು ಬೇರೆ ಅದಂದ. ನೋಡು, 14 ಮನುಗಳು ಹೋದರೆ ಇಂಥವು 71 ಆವೃತ್ತಿ ಆದರೆ ಮನ್ವಂತರ ಯುಗ ಅಂತ ಆಗ್ತದೆ. ಅದು ಘನಘೋರ ಸತ್ಯ. ಯಾವುದು? ಸ್ವರ್ಗಲೋಕದ ತನಕ ನೀರು ಬರ್ತಾವೆ. ಇದು ಬರೀ ಭೂಲೋಕದಾಗಷ್ಟೇ ನೀರು ಬರ್ತಾವೆ. ಯಾವುದು? ಯುಗ ಪ್ರಳಯ, ಕಲಿಯುಗ ಮುಗೀತು, ದ್ವಾಪರ ಮುಗೀತು ಅಂದಾಗ ಬರೀ ಭೂಮಂಡಲದೊಳಗೆ ಎಲ್ಲ ಕಡೆ ನೀರು ಬರ್ತಾವೆ. ಒಬ್ಬ ಮನು ಹೋದ ಅಂದರೆ, ಇಂದ್ರ ಹೋದ ಅಂದರೆ ಸ್ವರ್ಗಲೋಕದ ತನಕ ಬರ್ತಾವೆ. ಮಹಾಪ್ರಳಯ ಅಂದರೆ ಸತ್ಯಲೋಕದ ತನಕ ಬರ್ತಾವೆ, ಮುಗಿದು ಹೋಗ್ತದೆ. ಕೃಷ್ಣಾರ್ಪಣ. ಬ್ರಹ್ಮಾಂಡ ಮುನಿಗೆ ಹೋಗ್ತದೆ. ಅಯ್ಯೋ ಮಹಾರಾಯ, ನಿನಗೆ ತೋರಿಸಿದ್ದು ಯುಗ ಪ್ರಳಯಪ್ಪ. ಸ್ವಾಮಿ ಏನು ಮಾಡಿದ್ವಿ ನೋಡು, ಇಷ್ಟೆಲ್ಲ ವಿಚಾರದ ಇನ್ನು ಈಸಾಡ್ತೀರಲ್ಲ. ಮಹಾರಾಯ ಗಲಗಲ ಬಡ್ಕಂಡ. ಯಾವುದು ಕೇಳಬೇಕು ನನಗೆ ಗೊತ್ತಾಗಲಿಲ್ಲ. ಎಲ್ಲರೂ ಹೇಳ್ತಿದ್ರು, ಪ್ರಳಯ ಕಲ್ಪನೆ ಮಾಡ್ತಿದ್ದೆ, ಪ್ರಳಯ ನೋಡಿದೆ ಸ್ವಾಮಿ, ನಾನು ಯಥಾಸ್ಥಿತಿ ಎಲ್ಲಿದ್ದೀನಿ ಅಲ್ಲಿ ಬಿಟ್ಬಿಡಪ್ಪ, ನನ್ನ ಜಂಗಾರ ಮಾಡಿ ಬಿಡು ಅಂಥೇಳಿ ಆ ಭಗವಂತರ ಪ್ರಾರ್ಥನೆ ಮಾಡಿದಾಗ ಮತ್ತೆ ಅದೇ ಪುಷ್ಪಭದ್ರ ನದಿ ತೀರದಲ್ಲಿ ಅದೇ ಗುಣಸಲ, ಅದೇ ಋಷಿ, ಎಲ್ಲ ಅದೇ ಸ್ಥಿತಿ ತೋರಿಸಿಬಿಟ್ಟ. ಇದು ಭಗವಂತನ ಲೀಲೆ. ಅಂದರೆ ಮಹಾಪ್ರಳಯ ಅಲ್ಲ, ಇಲ್ಲಿ ಯುಗ ಪ್ರಳಯದ ಕಾಲವನ್ನು ಭಗವಂತ ತೋರಿಸಿಕೊಟ್ಟ. ಇದೇ ದ್ವಾದಶ ಸ್ಕಂದ ವಿಶೇಷವಾದ್ದು. ಹಿಂಗೆ ತೋರಿಸಿ ಆಮೇಲೆ ಭಗವಂತ ಏನು ಮಾಡಿದ, ಕಲಿಯುಗವನ್ನು ಸಮಾಪ್ತಿ ಮಾಡ್ತಾನೆ. ಸಮಾಪ್ತಿ ಮಾಡುವ ಕಾಲಕ್ಕೆ ಎಲ್ಲಿ ಕೇರಳ ದೇಶದಲ್ಲಿ ಸೋಮದತ್ತ ಅಂತ ಒಬ್ಬ ಬ್ರಾಹ್ಮಣ, ಅವನ ಹಟ್ಟಿಯಲ್ಲಿ ಹುಟ್ಟುತ್ತಾನೆ ಭಗವಂತ. ಅಂದ್ರೇನು, ಅಲ್ಲಿ ಒಂದು ಮಹಾಮ್ಲೇಂಛರ ಕಾಲ ಪ್ರಾರಂಭವಾಗ್ತದೆ. ಎಲ್ಲಿ ನೋಡಿದ ದುಷ್ಟ ರಾಜರುಗಳು. ಆಗ ಅವನಿಗೆ ಸ್ವಪ್ನವಾಗ್ತದೆ, ಅಪ್ಪ ಬ್ರಾಹ್ಮಣ, ನಿನ್ನೊಂದು ಕೋಣೆ ಅದಲ್ಲ, ಕೋಣೆಯಲ್ಲಿ ಉಕ್ಕಿನ ಕುದುರೆಯನ್ನು ಮಾಡು, ಅದರ ಮೇಲೆ ಒಂದು ಆಕಾರವನ್ನು ಮಾಡಿ ಕೂಡಿಸು. ಇದನ್ನು ನೀನು 48 ದಿವಸ ನನ್ನನ್ನು ಬಾಗಿಲು ಹಾಕಿ ಪೂಜೆ ಮಾಡು, ನಾನು ಪ್ರಕಟ ಆಗ್ತೀನಿ. ಕಲಿಯುಗ ಮಹಾಘೋರವಾದ ಯುಗ. ಇಲ್ಲೆಲ್ಲ ಅಧರ್ಮ ಅನೀತಿ, ಎಲ್ಲಿ ನೋಡಿದರೂ ರಾಜರು ಪ್ರಜೆಗಳ ದ್ರವ್ಯವನ್ನು ದೋಚುತ್ತಾರೆ, ಸರ್ವನಾಶಕ್ಕೆ ಕಾರಣರಾಗ್ತಾರೆ,
ತಮ್ಮ ದೇಶ ಅನ್ನೋದೇ ಗೊತ್ತಿಲ್ಲ ಅಂದರೆ ತಮ್ಮ ದೇಶವನ್ನು ನಾಶ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳಿ ಆಗ ವಿಷ್ಣು ಶರ್ಮ ಅಂತಕ್ಕಂಥ ಬ್ರಾಹ್ಮಣ, ಸೋಮದತ್ತನ ಮಗ ವಿಷ್ಣು ಶರ್ಮ ಅಂತಕ್ಕ ಬ್ರಾಹ್ಮಣನ ಮನೆಯಲ್ಲಿ ಭಗವಂತ ಒಂದು ಕೋಣೆಯಿಂದ ಮುಂದೆ ಇನ್ನು ಎಷ್ಟು ವರ್ಷದವ, ಕಲಿಯುಗ ಎಷ್ಟು, 4,32,000 ವರ್ಷ. ನೆನ್ಪಿಟ್ಟುಕೊಳ್ರಿ. ಈಗ ಎಷ್ಟು ವರ್ಷ ಆಗ್ಯದ ಕಲಿಯುಗ ಬಂದು? ಪಂಚಂಗ ಕೇಳ್ತಿರಿಲ್ಲ, ಪ್ರತಿ ವರ್ಷ ಕೇಳ್ತೀವಿ. ಪಾಡ್ಯದ ದಿವಸ ಇಲ್ರಿ ಅವೆಲ್ಲ ಕೇಳಿದ್ರೆ ನಮ್ದು ರಾಶಿ ಕೇಳ್ತೀವಿ ಅಂತ. ಒಂದು 10 ರೂಪಾಯಿ ಹೋಗೋದು, ಏನ್ರಿ ನಮ್ಮ ತುಲಾ ರಾಶಿ ರೀ, ಏನೇನು ವೃಶ್ಚಿಕ ರಾಶಿ ರೀ, ಇಷ್ಟೇ ಕೇಳೋದು. 4,32,000 ವರ್ಷದಲ್ಲಿ ಈಗ ಕಲಿಯುಗ ಬಂದು ಕೇವಲ 5,000 ವರ್ಷ ಆಗ್ಯದ. ಅವ್ವ ಇನ್ನೂ ಎಷ್ಟು ಉಳಿತು? ಲೆಕ್ಕದ ಗಣಿತ ಮಾಸ್ಟರ್ ಎಲ್ಲಿದ್ದಾರೆ? 4,32,000 5 ಕಳೀರಿ, ಎಷ್ಟಾಯ್ತು? 4,27,000 ವರ್ಷಗಳ ಇನ್ನು. ಅಂದ್ರೆ ಅಲ್ರಿ ಮತ್ತು ನಮ್ಮ ಗತಿ ಏನು ಅಂತ ಗಾಬರಿ ಆಗಬಾರ್ದು. ಮಹಾಮಹಾಜ್ಞಾನಿಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ನಮ್ಮ ಮಂತ್ರಾಲಯ ಪ್ರಭುಗಳು ಬಂದಿರಲಿಲ್ಲ, ನಮ್ಮ ರಘುತ್ತಮ ಸ್ವಾಮಿಗಳಂಥ ಜ್ಞಾನಿಗಳು, ವಾದಿರಾಜರು, ವ್ಯಾಸರಾಜರು, ಎಂಥೆಂಥವ್ರು ಬಂದರು ನೋಡಿದ್ರಿಲ್ಲ. ಇದೇ ಸಂಸ್ಥಾನದಲ್ಲಿ, ವಿಜಯನಗರ ಸಂಸ್ಥಾನದಲ್ಲಿ ಮಹಾನುಭಾವರು ಚಂದ್ರಿಕಾಚಾರ್ಯ ಬಂದರೋ ಇಲ್ಲೋ, ಮಂತ್ರಾಲಯ ಪ್ರಭುಗಳು ಬಂದರೋ ಇಲ್ಲೋ, ಸತ್ಯಬೋಧರಂಥವರು ಮಹಾನುಭಾವರು ಬಂದರೋ ಇಲ್ಲೋ, ರಾತ್ರಿ ಸೂರ್ಯನ ತೋರಿಸ್ತೇವೆ, ವಾದಿರಾಜರು ಬಂದರೋ ಇಲ್ಲೋ. ಇಂತಿಂಥ ಮಹಾಮಹಾಜ್ಞಾನಿಗಳು ಮತ್ತೆ ಅವತಾರ ಮಾಡ್ತಾರೆ. ಅವ್ರು ಹೋಗ್ಯಾರ ಅಂತ ಇಟ್ಟುಕೋಬಾಡ್ರಿ. ಭಾಳ ನಿಮ್ಮನ್ನೆಲ್ಲ ನೋಡಾರ್ದೆ ಹೋಗ್ಯಾರ. ಹೀಗೆಲ್ಲ ಮಾಡಬಾರ್ದು. ನೀವು ಸದ್ಧರ್ಮ ಮಾಡಿರಿ ಮತ್ತೆ ಬರ್ತಾರವ್ರು. ನೀವು ಹಿಂಗೆ ಮಾಡ್ತೀರಿ ಅನ್ನೋದಕ್ಕೆ ಹೋಗಿಬಿಟ್ರೆ ಸಿಟ್ಟಿಗೆ ದಪ್ಪ ಮನೆ ಬಿಟ್ಟು ಹೋಗ್ತಾರೆ ನೋಡಿ, ಅಧರ್ಮ ಮಾಡಿದ್ರು. ಹಾಗಾಗಿ ನಮ್ಮ ಹಣೆ ಬಾರ. ನೀವೆಲ್ಲ ಅಧರ್ಮ ಮಾಡ್ತೀರಿ ಅಂತಲೇ ಕಿತ್ಕೊಂಡು ಹೋಗ್ಬಿಟ್ಟಾರೆ. ಮತ್ತೆ ಸದ್ಧರ್ಮದಲ್ಲಿ ಬರ್ರಿ, ಆ ಬೃಂದಾವನದಿಂದ ಮತ್ತೆ ನಿಮ್ಮ ಸಂಗಡ ಕೂಡಿಕೊಂಡು ಆಟ ಆಡ್ತಾರೆ. ಜಗತ್ತಿನ ಆಟವನ್ನು ತೋರಿಸ್ತಾರೆ. ಇಂಥ ಮಹಾನುಭಾವರು ಬರ್ತಾರೆ, ಬಂದು ಕೂಡ್ತಾರೆ. ಮತ್ತೆ ಧರ್ಮದ ಗ್ಲಾನಿ, ಮತ್ತೆ ಧರ್ಮದ ಅಭ್ಯುದಯ, ಇದು ಪ್ರವಾಹ ನಡೀತಾ 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 4 ಲಕ್ಷ ವರ್ಷಗಳು ಮುಗಿದ ಮೇಲೆ ಮತ್ತೆ ತ್ರೇತಾಯುಗ, ಕೃತಿಯುಗ, ದ್ವಾಪರ ಯುಗಗಳು ಮತ್ತೆ ಪ್ರಾರಂಭ. ಮತ್ತೆ ಅಲ್ಲಿ ಧರ್ಮಗಳು ಇನ್ನೂ ನಮ್ಮ ಸಾಧನ ಆಗಿದ್ದಿಲ್ಲ ಅಂದರೆ ಮತ್ತೆ ಕೃತಿಯುಗದಲ್ಲಿ ನಮ್ಮನ್ನು ಹುಟ್ಟಿಸ್ತಾನೆ ದೇವರು. ಇಲ್ಲರಿ ಕಲಿಯುಗದಾಗ ಸಾಧನೆ ಮಾಡ್ಕೊಂಬಿಟ್ಟಿದ್ವಿ ಅಂದರೆ ಸತ್ಯಲೋಕಕ್ಕೆ ಹೋಗಿ ಕೂಡಿಸ್ಬಿಡ್ತಾರೆ. ಸತ್ಯಲೋಕ ಫೈನಲ್ ಅದು. ಆ ಸತ್ಯಲೋಕಕ್ಕೆ ಹೋದ ಮೇಲೆ ಮುಂದೆ ವೈಕುಂಠಕ್ಕೆ ಹೋಗ್ಬೇಕು. ಏನಮ್ಮ, ಯಾವುದೋ ಸ್ವರ್ಗಲೋಕ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡ್ರೆ ಇಲ್ಲೇ ಹೋಗಿ ಸ್ವರ್ಗಲೋಕ ಚಂದ್ರಲೋಕಕ್ಕೆ ಹೋಗಿ ಬರ್ತೀವಿ ಅಷ್ಟೇ. ಆದರೆ ಪೂರ್ಣ ಸಾಧನವಾಗಿ ಬ್ರಹ್ಮರಂಧ್ರ ಸ್ಫೋಟವಾದಾಗ, ನಮ್ಮ ಪ್ರಾರಬ್ಧ ತೀರಿದಾಗ ನಾವು ಎಲ್ಲಿ ಹೋಗ್ತೀವಿ? ಸತ್ಯಲೋಕಕ್ಕೆ ಹೋಗ್ತೀವಿ. ಮಹಾಪ್ರಳಯದಲ್ಲಿ ವಿರಜಾ ನದಿ ಸ್ನಾನ ಮಾಡಿಸ್ತಾರೆ ನೋಡಿ. ವೈಕುಂಠಕ್ಕೆ ಪರಿಹಾರ ರೂಪದಲ್ಲೇ ಅದಂಥದ್ದು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3. ಅದರಲ್ಲಿ ಶ್ರೀಭಾಗ, ಭೂಭಾಗ, ದುರ್ಗಾಭಾಗಗಳು ಅಂತವು ನೋಡಿ. ಅದರ ಸುತ್ತ ವಿರಜಾ ನದಿ ಅದೇ. ಶ್ವೇತದ್ವೀಪ ಸುತ್ತಲೂ ವಿರಜಾ ನದಿ, ವೈಕುಂಠದ ಸುತ್ತಲೂ ವಿರಜಾ ನದಿ. ಆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿಸ್ತಾರೆ ಬ್ರಹ್ಮದೇವರನ್ನು. ಮಾಡಿಸಿದಾಗ ಲಿಂಗದೇಹ ಅಂತ ಒಳಗೊಂದು ದೇಹ ಅದು ಹೊರದು ಹೋಗ್ತದೆ. ಆವಾಗ ಸ್ವರೂಪ ದೇಹ ಭಗವಂತ ಗುಳುಕ್ಕಂತ ನುಂಗುತ್ತಾನೆ. ಬ್ರಹ್ಮದೇವರು ನುಂಗ್ತಾರೆ, ಬ್ರಹ್ಮದೇವರು ಭಗವಂತ ನುಂಗ್ತಾರೆ. ಆಗ ಭಗವಂತನ ಉದರದಲ್ಲಿ ಇರ್ತೀವಿ ನಾವೆಲ್ಲ. ರೆಸ್ಟ್, ನಮಗೆ ಎಲ್ಲರಿಗೂ ರೆಸ್ಟ್ ಕೊಡ್ತಾನೆ. ಸ್ವಾಪಂ ಪ್ರಾಪಗತಿ ಶ್ರಮಾಪಹೃತಗೆ ಕಲ್ಪಾವಸಾನೇ ಜಯ. ನೋಡ್ರಿ, ಎಲ್ಲರಿಗೂ ಒಂದು ಕಲ್ಪರಿ. ಬ್ರಹ್ಮದೇವರು 100 ವರ್ಷ ರೆಸ್ಟ್ ಕೊಡ್ತಾರಂತ. ತಾಮಸ, ರಾಜಸ, ಸಾತ್ವಿಕ ಎಲ್ಲರೂ ಮಲ್ಕೊಂಬಿಡ್ತಾರೆ ಆನಂದವಾಗಿ. 100 ವರ್ಷ ಎಂಥ ನಿದ್ದೀರಿ. ಯಾಜ್ಞವಲ್ಕ್ಯ ಗುಡಿಯೊಳಗೆ ಊಟ ಮಾಡಿ ಹೋಗಿ ಮಲ್ಕೊಂಡ ಮೇಲೆ ಹೆಂಗೆ ಎಚ್ಚರ ಆಗೋದಿಲ್ಲೋ. ಪುರಾಣ ಇರಲಿ ಬಿಡಪ್ಪ, ಯಾವಾಗ ಆತ್ರಿ ಪುರಾಣ? ಯಾಕಂದ್ರೆ ಉಂಡು ಮಬ್ಬನೇ ಪುರಾಣ ನಿನ್ನೆ ಇತ್ತಲ್ರಿ, ನಮ್ಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಮರುದಿವಸ ಎದ್ದಿರ್ತಾನೆ. ಈಗ 4 ಗಂಟೆಗೆ 5 ಗಂಟೆಗೆ ಉಂಡು ಹೋದಕ್ಕ ಮರುದಿವಸ ಎದ್ದಿರ್ತಾನೆ. ಆಮೇಲೆ ಪುರಾಣ ಆದ್ರೇನು, ಇಲ್ಲಿ ಫಳಾರ ಮಾಡಿದ್ವಿ. ಯಾಜ್ಞೆ ಒಟ್ಟು ಕಳು ಮಾಡ್ಕೊಂಡು ಹೋದ್ರಿ. ಕಳವಾಗ್ಯದಲ್ಲ, ಗೊತ್ತಿಲ್ಲ ಬಂದನು. ಅಂದರೆ ಎಷ್ಟು ನಿಧಿ ಬಂದಿರಬಾರ್ದು. ಆ ನಿಧಿಯನ್ನು ಮಹಾನುಭಾವ ಪ್ರತಿಯೊಬ್ಬ ಜೀವರಾಶಿಗಳಿಗೆ ಕೊಡ್ತಾನಂತೆ ನೋಡ್ರಿ. ಮಹಾಪ್ರಳಯದಲ್ಲಿ
ಗೊರ್ರ ನಿದ್ದೆ ಮಾಡ್ತಾರೆ. ಎಷ್ಟು ಅಂದಾಗಿರಬೇಡ. ಮತ್ತೆ ಪುನಃ ವೈಕುಂಠಕ್ಕೆ ಹೋಗ್ತಕ್ಕ ಜೀವರಾಶಿಗಳನ್ನು, ಸಾಂತಾನಿಕ ಲೋಕಕ್ಕೆ ಹೋಗ್ತಕ್ಕಂಥ ಜೀವರಾಶಿಗಳನ್ನು, ಅಂಧಂತಮಸಿಗೆ ಹೋಗೋ ಜೀವರಾಶಿಗಳನ್ನು ವಿಂಗಡಿಸಿ ಭಗವಂತ ಕಳಿಸಿ ಮತ್ತೆ ಅಸಂಖ್ಯಾತರಾದ ಜೀವ ಸೃಷ್ಟಿ ಮುಕ್ತಿ ಸೃಷ್ಟಿಯನ್ನು ಮಾಡಿ ಮತ್ತೆ ಹಾಕ್ತಾನೆ. ಮತ್ತೆ ಸಾಧನ ವೈಕುಂಠಕ್ಕೆ ಹೋಗೋ ತನಕ ನಾವು ಹೀಗೆ ಯಾಜ್ಞವಲ್ಕ್ಯರ ಗುಡಿ ಕಟ್ಟಬೇಕು, ಜ್ಞಾನ ಮಂದಿರ, ಪುರಾಣ ಕೇಳ್ತಿರ್ಬೇಕು, ಅನೇಕ ಜ್ಞಾನಿಗಳು ಬರ್ತಿರ್ಬೇಕು, ಮಳೆ ಒಳಗೆ ಕೂತು ಕಥೆ ಕೇಳಬೇಕು, ಮಳೆ ಒಳಗೆ ಟಿಫನ್ ಮಾಡಬೇಕು. ಇನ್ನೂ ಎಷ್ಟು ಮಂದಿ ಜ್ಞಾನಿಗಳು ಬರ್ತಾರೋ ಗೊತ್ತಿಲ್ಲ. ಈ ಕಟ್ಟಿ ಮೇಲೆ ಇನ್ನೂ ಹೇಳ್ತಾನೇ ಇರ್ತಾರೆ. ಕೇಳಿ 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 ಕಡೆಗೊಂದು ದಿವಸ ವೈರಾಗ್ಯ ಬಂತು. ಈ ಹನುಮಪ್ಪ, ಗಣಪ, ಯಾಜ್ಞವಲ್ಕ್ಯ ನಿಮ್ಮ ಮನೆಗೆ ಬಂದ್ಬಿಡ್ತಾರೆ. ನಿಮ್ಮ ಮನೆಗೆ ಬರೋ ತನಕ ಅವ್ರ ಮನೆಗೆ ನೀವು ಬರಬೇಕು ಅಷ್ಟೇ. ನಿಮ್ಮ ಮನೆಗೆ ಬರೋ ತನಕ ನಾವು ಅವರ ಮನೆಗೆ ಬರಬೇಕು. ವೆಂಕಟರಮಣನ ಹತ್ರ ಹೋದರು, ವಿಜಯದಾಸರು, ಗೋಪಾಲದಾಸರು, ಕಂಬಾಲು, ರಾಮಚಂದ್ರ ತೀರ್ಥರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು, ಮಹಾನುಭಾವರೆಲ್ಲರೂ ಹೋದರು. ಆಗ ಹೆಂಕಪ್ಪಂದ, ಸಾಕಪ್ಪ ಒಂದು ಸತಿ ಬಂದಿರಲ್ಲ, ನಾನೇ ನಿಮ್ಮ ಹತ್ರ ಬರ್ತೀನಿ ಅಂದ. ದೇವರೇ ಬಂದ್ಬಿಟ್ಟು ಅವ್ರ ಹತ್ರ, ಮುಗಿದು ಹೋತು ನೋಡಿ. ಹೌದಾ? ಉಡುಪಿ, ಬದರಿ, ಕಾಶಿ ಸಕಲ ಯಾತ್ರೆಗಳ ಫಲವು ಮಂಚಾಲೆಯಲ್ಲಿ ಅಂದಾರಿಲ್ಲ ನೋಡ್ರಿ. ದೊಡ್ಡವರು ಅಂದಾರಿಲ್ಲ. ಯಾಕೆ? ಅಲ್ಲಿ ಹೋಗಿ ಭಗವಂತನ ಆರಾಧನೆ ಮಾಡಿ, ಸ್ವಾಮಿ ನೀ ಸರ್ವೋತ್ತಮ, ನಿನ್ನ ಬಿಟ್ಟರೆ ಯಾರೂ ಇಲ್ಲ, ನೀನೇ ಸರ್ವಸ್ವ, ಸ್ವತಂತ್ರ, ನಾವು ಅಸ್ವತಂತ್ರ, ನಿನ್ನ ದಾಸಾನುದಾಸರು ಅಂದರು. ಭಗವಂತಂದ ನಿಮ್ಮ ದಾಸ ನಾನು ಅಂತ ಭಗವಂತ ಅವ್ರಿಗೆಲ್ಲರಿಗೂ ದಾಸನಾಗಿ ಕೆಲಸ ಮಾಡ್ತಾರೆ. ನಾವು ಬರೋದೇ ಬೇರೆ, ಅದಕ್ಕೆ ದೇವರು ಬರೋದೇ ಬೇರೆ. ನಾವು ದೇವ್ರು ನೋಡ್ಲಿಕ್ಕೆ ಹೋಗೋದು. ದೇವ್ರ ಗುಡಿಗೆ ಎದಕ್ಕೆ ಬರ್ತೀವಿ? ನೀ ದೊಡ್ಡವನು ಅಂತ ಹೇಳಕ್ಕೆ ಬರಬೇಕು, ಅದಕ್ಕೆ ಬರೋದೇ ಇಲ್ಲ. ದೊಡ್ಡವನಲ್ಲ, ದೊಡ್ಡ ಕ್ಯಾರಿಯರ್ ತರ್ತೀವಿ, ಇಷ್ಟೇ ವ್ಯತ್ಯಾಸ. ದೇವರು ದೊಡ್ಡವನು ಅನ್ನೋದಲ್ಲ, ದೊಡ್ಡ ಕ್ಯಾರಿಯರ್. ಯಾಕಂದ್ರೆ 4 ಮಂದಿ ಇದ್ದಾರೆ ನಮ್ಮ ಮನ್ಯಾಗ. ಇವತ್ತು ಬರ್ಬೇಕಂತ ಮಾಡಿದ್ರು, ಮಳೆ ಆಗಿಬಿಟ್ಟು ಅಲ್ಲಿ ಹದೆಗೆ ತೆಗ್ತೊಡಿದ್ರು. ಅದಕ್ಕೆ 4 ಮಂದಿಗೆ ಹಾಕ್ರಿ. ಅದಕ್ಕೆ ದೇವ್ರು ಅಂತಾನ, ನಿನ್ನ ಮನೆಗೆ ಸದಾ ಕ್ಯಾರಿಯರ್ ಬರಲಿ ಅಂತ. ನಾನು ಬರೋದಿಲ್ಲ ಅಂದ್ರೆ ಕೈಕಾಲು ಮುರ್ಕೊಂಡು ಕೆಳಗೆ ಬೀಳಲಿ, ಕ್ಯಾರಿಯರ್ ಊಟನೇ ಸದಾ ನಡೀಲಿ. ಏನು ಮಾಡ್ತೀರಿ? ನೀವು ಏನು ಕೇಳ್ತೀರಿ ಅಷ್ಟೇ ದೇವರು ಕೊಡ್ತಾನೆ. ಭಾಳ ಎಚ್ಚರದಿಂದಿರ್ರಿ. ಅವನ ಹತ್ರ ಬಂದು, ಸ್ವಾಮಿ ನೀ ದೊಡ್ಡವನನ್ರಿ, ನಿಮ್ಮನ್ನು ದೊಡ್ಡವನು ಮಾಡ್ತಾನೆ. ಹರಿ ನಿಷೇವಣ ಲಬ್ಧ ಸಮಸ್ತ ಸಂಪತ. ಮಂತ್ರಾಲಯ ಮಹಾಪ್ರಭುಗಳಿಗೆಲ್ಲ ಯಾಕೆ ಲೋಕದಲ್ಲಿ ಮಾನ್ಯತರಾಗ್ಯಾರ? ಹರಿ ನಿಷೇವಣ ಲಬ್ಧ, ಭಗವಂತನ ಅಸ್ತಿತ್ವವನ್ನು ಜಗತ್ತಿಗೆ ಸಾರಿ ಬರೀ ಉಪನ್ಯಾಸ ಮಾಡಿ ಹೋಗಲಿಲ್ಲ, ಜೀವನದಲ್ಲಿ ಅಳವಡಿಸಿ ನಮಗೂ ತೋರಿಸಿ ಹೋದರು. ಅದಕ್ಕೆ ಅವ್ರನ್ನ ದೇವ್ರಂದ ಬಿಡ್ತಾರೆ. ಏನು ಮಾಡ್ತೀರಿ? ಅವ್ರಂತಾರ ನಾ ದೇವರಲ್ಲೋ, ದೇವ್ರನ್ನ ತೋರಿಸೋನು ಅಂತಾರೆ. ಆದರೂ ಅವ್ರನ್ನ ದೇವ್ರಂತೀವಿ. ಯಾಕಂದರೆ ದೇವ್ರನ್ನ ತೋರಿಸ್ತಾರ, ನೀವೇ ದೇವರು. ಅಂದಮೇಲೆ ಎಂಥ ಶಕ್ತಿ ಸಾಮರ್ಥ್ಯ ಅದ. ಇದೇ ಕಲಿಯುಗದ ಧರ್ಮ. ಅದಕ್ಕಿಂತ ಜ್ಞಾನಿಗಳು ಮುಂದೆ ಬರ್ತಾರೆ. ಮನ್ವಂತರಗಳು ಅನೇಕ ವಿಷಯಗಳನ್ನು ಇಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. 12ನೇ ಸ್ಕಂದದಲ್ಲಿ ಕಡೆಗೆ ಆ ವಿಷಯ ಎಷ್ಟಾಗ್ತದ್ರಿ ಹೇಳಿಬಿಡ್ರಿ ಅಂದ. ನೋಡಪ್ಪ, 20 ವರ್ಷ ಲಾಸ್ಟ್ ಆಯುಷ್ಯ ಅಂತ ಈ ಕಲಿಯುಗದಲ್ಲಿ. 20 ವರ್ಷಕ್ಕೆ ಕೃಷ್ಣಾರ್ಪಣ ಆಗಿ ಹೋಗ್ಬಿಡ್ತಾವೆ. ಭಾಳ ಭಾರಿ ಅಂದರೆ 30 ವರ್ಷ. ಶೇಂಗಾದ ಗಿಡ ನೋಡಿರಿಲ್ಲ? ಶೇಂಗಾ ಬೀಜ ಬಿಟ್ಟಾಗ ಭೂಮಿ ಒಳಗೆ ಬಿಡ್ತದೆ. ಶೇಂಗಾ ಮ್ಯಾಲೆ ಒಂದು ಶೇಂಗಾದ ಗಿಡ ಇರ್ತದೆ. ನೋಡಿದವರು ಶೇಂಗಾ ಅಂತ ಹೇಳ್ತಾರೆ, ನೆಲೆಗಡಲೆ. ಆ ಗಿಡಕ್ಕೆ ಮುಂದೆ ಕಲಿಯುಗದಲ್ಲಿ ಏನು ಮಾಡ್ತಾರೆ? ಒಂದು ಟೆಂಟ್ ಹಾಕ್ತಾರಂತೆ. 5 ಫೀಟಿನ ಟೆಂಟ್ ಹಾಕಿ ಆ ಮನುಷ್ಯ ಅದ್ರ ಮೇಲೆ ನಿಂತ್ಕೊಂಡು ಆ ಹೊಲ ಕಾಯ್ತಾನಂತ. ನೋಡು, ಅರ್ಥ ಆದ್ರೆ ಅಂದ್ರೆ ಎಷ್ಟು ಹಾಕ್ತಾರೆ? 4 ಇಂಚು 5 ಇಂಚು ಮನುಷ್ಯರು ಬರ್ತಾರಂತ ಮುಂದೆ ಕಲಿಯುಗದಲ್ಲಿ. ಭಾಳ ಆದರೆ 6 ಇಂಚು ಇರ್ತಾರಂತ. ಅದ್ರ ಮೇಲೆ ಟೆಂಟ್ ಹಾಕ್ತಾರೆ ಅಂದರೆ ಲೆಕ್ಕ ಹಾಕಿ ನಿಟ್ಟು ಹಾಕಿ ನಿಂತ್ಕೊಂಡು ನೋಡ್ತಾರೆ, ಗುಬ್ಬಿಕಾಯಿ ಓಡಿಸ್ತಾರೆ. ಅಂದರೆ ಮನುಷ್ಯನ ಆಯು ಪ್ರಮಾಣ, ಆಮೇಲೆ ಎತ್ತರ ಗತ್ರ ಎಲ್ಲ ಕಡಿಮೆ ಆಗ್ತದೆ. ಕಡೆಗೆ ಮನುಷ್ಯನ ಆಯುರ್ಮಾನ 20 ವರ್ಷ 30 ವರ್ಷ ಲಾಸ್ಟಾಗಿ ಇಂದಾಗಿ ಸಾಧನೆ ಇಲ್ಲದೆ
ಹೋಗ್ತಾರಪ್ಪ. ಆಗ ಭಗವಂತ ಸಜ್ಜನರನ್ನು ಕಾಪಾಡಿ ರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರ ಇಂಥ ಯಾವ ಏಕಾದಶ ಸ್ಕಂದಾತ್ಮಕವಾದ ದ್ವಾದಶ ಸ್ಕಂದಾತ್ಮಕವಾದ ವಿಷಯ ಏನು ಅಂದರೆ ನಮಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು. 10 ಸ್ಕಂದಗಳಲ್ಲಿ ಭಗವಂತನ ವಿಚಾರ ಹೇಳಿಬಿಟ್ರು, ಹೇಳಿದ್ರಲ್ಲ 10 ದಿವಸ ಕೇಳಿದೆ. 15 ದಿವಸ ಅವಿರತ ಭಗೀರಥ ಪ್ರಯತ್ನ ಅಂತಿಂತ ಅದಲ್ಲ ನಮ್ಮ ಜ್ಞಾನ ಮಂದಿರದ. ಅಂದರೆ ಜ್ಞಾನ ಮಂದಿರ ಅಂದರೆ ಯಾಜ್ಞವಲ್ಕ ಮಂದಿರನೇ ಜ್ಞಾನ ಮಂದಿರ, ಜ್ಞಾನ ಮಂದಿರನೇ ಯಾಜ್ಞವಲ್ಕ ಮಂದಿರ. ಇಲ್ಲಿ ಜ್ಞಾನ ಮಂದಿರದಲ್ಲಿ ನಡೆದಿರ್ತಕ್ಕಂಥ ಕಾರ್ಯ ಎಂಥದ್ದು ಅಂದರೆ ಎಲ್ಲರೂ ಬಟ್ಟು ಕಚ್ಚುವಂಥದ್ದು. ಇವತ್ತಿನ ದಿವಸ ಎಲ್ಲಿ ನೋಡಿದರೂ ಪಿಂಡಗಳು, ಪಿತೃದೇವತೆಗಳು ಯಾಜ್ಞವಲ್ಕ್ಯರು ಬಂದರು. ಅಪ್ಪ ನಾವು ಮಕ್ಕಳು ಮೊಮ್ಮಕ್ಕಳು ಬರೋದಲ್ಲ, ನಮ್ಮ ಅಪ್ಪ ಅಮ್ಮ ಬಂಧುಗಳೆಲ್ಲ ಈ ಗುಡಿಗೆ ಬರಲಿ ಅಂತ ಕರ್ಕೊಂಬಂದು ಹಾಕಿದ್ರು. ನೋಡಿ ಏನು ಮಾಡ್ತೀರಿ, ಎಲ್ಲಿ ನೋಡಿದ್ರು ಪಿಂಡಗಳು. ಅಪ್ಪ ತೇರೊಂದು ಕಡಿಮೆ ಇತ್ತು ಅಷ್ಟೇ. ಓಸು ಪಿಂಡ ತೇರಿನಾಗ ಇಟ್ಕೊಂಡು ಒಂದು ಪ್ರದಕ್ಷಿಣೆ ಮಂದಿರ ಬರ್ತಿತ್ತು. ಹೌದಾ, ಮೆರವಣಿಗೆ ಆಗೋದೊಂದು ಹೇಳ್ಬಿಟ್ಟು. ಹೌದಾ, ನಾವು ಬರೋದಲ್ಲ, ನಮ್ಮ ಪಿತೃಗಳು ಇಲ್ಲಿಗೆ ಬರಲಿ. ಯಾಕಂದರೆ ಭಾಗವತ ಕೇಳಲಿ, ಜ್ಞಾನ ಕಾರ್ಯ ಕೇಳಲಿ, ದೇವರಿಗೆ ನಿವೇದಿತವಾದ ಅನ್ನವನ್ನು ಉಣ್ಣಲಿ ಅಂತ ವ್ಯವಸ್ಥೆ. ಇಂತಹ ಜ್ಞಾನ ಕಾರ್ಯ ಎಲ್ಲಿ ನಡೀತದ್ರಪ್ಪ? ಎಲ್ಲಾರ ರಸೀದಿ ಅಂದಾರ? ಜನ್ಮದ ರಸೀದಿ ಅನ್ನೋದು. ನೀವು ಕೊಟ್ಟಷ್ಟು ಕೊಡ್ರಿ, ಕೊಟ್ಟಷ್ಟು ಬಿಡ್ರಿ, ಬರೋರು ಬರ್ರಿ, ಉಣ್ಣೋರು ಉಣ್ರಿ, ಹೋಗೋರು ಹೋಗ್ರಿ. ಮಾಡಿಸೋ ಪುಣ್ಯಾತ್ಮ ನಾನು ಮಾಡಿಸ್ತೀನಿ, ನೀ ಮಾಡಿಸ್ತೀನಿ, ನಾ ಮಾಡಿಸ್ತೀನಿ, ನೀ ಮಾಡಿಸ್ತೀನಿ. ಮೊನ್ನೆ ದಿವಸ ನಾ ತಿರುಮಲರಾಗಿ ಹೇಳಿದೆ, ಅಲ್ಲೋ ಶನಿವಾರ ಇಟ್ಕೊಂಡೆ ಅಲ್ಲೋ ಊಟ ಫಳ ಇತ್ತು ಅಂದೆ. ಇಲ್ಲಪ್ಪ ಯಾರೂ ಮಾಡಿಸೋರಿಲ್ಲ, ನಾನು ಅನೌನ್ಸ್ ಮಾಡ್ತೀನಿ ನೋಡ್ರಮ್ಮ ಖಾಲಿ ಅದ ಅಂದೆ. ಆಯ್ತು ಇಬ್ಬರು ಒಪ್ಪಿಕೊಂಬಿಟ್ರೆ ಸ್ವಾಮಿ ಎಂಥ ಮತ್ತು ನಮಗೆ ಭಾಗ್ಯ ಅಂದ್ರೆ ದಿವಸ. ಅದಕ್ಕೆ ಇವತ್ತು ಫಳಾರ. ನಾಳೆ ಅಂದರೂ ಬರ್ತಾರೆ, ಆದರೆ ಬರಬೇಡಪ್ಪ, ಯಾಕಂದ್ರೆ ನಾಳೆ ವೆಂಕಟೇಶ್ ಮಹತ್ವ. ಅದನ್ನು ಕೇಳಿ ನಿಮ್ಮ ಮನೆಗೆ ಉತ್ಸವ ಮಾಡಿರಿ, ದೇವ್ರ ಮನೆಗೆ ಕರೀರಿ. ನಾಳೆಯಿಂದ ಅವಕಾಶ ಅದ ನಿಮಗೆ ಮನೆಗೆ ಕರೀಲಿಕ್ಕೆ. 9 ದಿವಸ ತಿರುಪತಿ ತಿಮ್ಮಪ್ಪ ನಿಮ್ಮ ಮನೆಗೆ ಇರ್ತಾನೆ. ಮತ್ತು ತಿರುಪತಿಗೆ ಹೋಗಬೇಡ್ರಿ. ನೀವು ಇಲ್ಲಿ ದೇವ್ರನ್ನ ಮುಚ್ಚಿಟ್ಟು ಹೋದ್ರಿ ಅಂದರೆ ದೇವ್ರ ಅಲ್ಲಿ ಕಾಣಿಸೋದೇ ನಿಮಗೆ. ಇಲ್ಲೇ ಅವನು ಕರದಲ್ಲಿ ನಂದಾದೀಪ ಹಾಕಲ್ಲಿ ಬರ್ತೀನೋ ಅಂತಂಬ ಕಾಲಕ್ಕೆ ಇಲ್ರಿ ನಾವು ನಿಮ್ಮ ಹತ್ರ ಬರ್ತೀವಿ ಅಂದರೆ ಹುಚ್ಚ ಅಂತಾರೆ. ನಿಮ್ಮ ಮನೆಯೊಳಗೆ 9 ದಿವಸ ಪದ್ಮಾವತಿ ಲಕ್ಷ್ಮೀದೇವಿ ಸನ್ನಿಹಿತನಾಗಿ ಬ್ರಹ್ಮಾದಿ ಸಕಲ ದೇವತೆಗಳಿಂದ ನಿಮ್ಮ ಮನೆಯಾಗ ಕೂತು ಬಿಟ್ಟಿರ್ತಾನೆ. ಏನು ಬೇಕಾದ ಪೂಜೆ ಮಾಡಿರಿ. ಅಲ್ಲೇ ತಿರುಪತಿ, ಉಡುಪಿ, ಬದರಿ ಎಲ್ಲ ಸಿಗ್ತದೆ. ಇಂಥ ದಿವ್ಯ ಕ್ಷೇತ್ರ ನಮ್ಮ ಜ್ಞಾನ ಮಂದಿರ, ಯಾಜ್ಞವಲ್ಕ್ಯ ಮಂದಿರ. ಇಷ್ಟು ಜ್ಞಾನ ಸತ್ರವನ್ನು ಮಾಡಿ ಅಖಂಡ ನೋಡ್ರಿ. ಹೊಸ ಮಂದಿನೆಲ್ಲ ತಂದರು. ಹಳ ಬಂದ್ರೆ ನಾವು ಒಬ್ಬತ್ತನೇ ಹೊಸ ನೀರನ್ನು ತಂದರು, ಫಿಲ್ಟರ್ ನೀರು ಎಲ್ಲ ಫಿಲ್ಟರ್ ನೀರು ಬಂದು. ಹೌದಾ, ನಮ್ಮದು ಫಿಲ್ಟರ್ ನೀರೇ ಆದರೂ ಸ್ವಲ್ಪ ಏನಾಗ್ತದೆ ಉಪ್ಪು ಇರ್ತದೆ, ಒಮ್ಮೆ ಸಿಹಿ ಆಗ್ತದೆ. ಅವ್ರದ್ದು ಹಂಗಲ್ಲ, ಅವ್ರದ್ದು ಶುದ್ಧ ನೀರು. ನಾನು ಒಮ್ಮೆ ಉಪ್ಪು ಕಲ್ತು ಬಿಡ್ತದೆ, ಇಲ್ಲಾಂದರೆ ಸಿಹಿ ಕಲ್ತು ಬಿಡ್ತದೆ, ಹೀಗೆಲ್ಲ ಆಗ್ತಾವೆ. ಅದಕ್ಕೋಸ್ಕರ ಅದು ಬೇಕು, ಇದು ಬೇಕು. ಹಂಗೆ ವಿಶೇಷ ಜ್ಞಾನ ಕಾರ್ಯ ಮಾಡಿ ದೊಡ್ಡ ಕೆಲಸ ಮಾಡಿದ್ದಾರೆ. ಇದರಂತೆ ನಿತ್ಯದಲ್ಲಿ ಏನ್ರಿ ಎಲ್ಲಿ ನಡೆದದ? ಯಾರಾದರೂ ಒಬ್ಬ ಹೊಸ ಬ್ರಾಹ್ಮಣ ಬಂದರೆ ಎಲ್ಲಿ ಹೋಗ್ಬೇಕ್ರಿ ಸ್ವಾಮಿ? ಸೀದಾ ನೀವು ಯಾಜ್ಞ ಗುಡಿಗೆ ಹೋಗ್ರಿ, ಅಲ್ಲಿ ಊಟ ಇರ್ತದೆ, ಊಟ ಮಾಡಿರಿ. ಜ್ಞಾನ ಕಾರ್ಯದ ಇಲ್ಲಿ ನಾನು ಪ್ರವಚನ ಹೇಳಿ ಹೇಳ್ಕೊಂಡು ಈ ವ್ಯವಸ್ಥೆ ಆಗಲಿ, ಸದಾ ನಿತ್ಯದಲ್ಲಿ ಇಲ್ಲಿ ನಡೀಲಿ. ಯಾಕಂದರೆ ದೇವರು ಸಾಕಷ್ಟು ಜಾಗ ಕೊಟ್ಟಾನೆ, ಸಹಕಾರ ಕೊಟ್ಟಾನೆ. ಹುಡುಗರು ಓಡಾಡ್ತಾವೆ, ಆಶ್ಚರ್ಯ ಆಗ್ತದೆ ನಂಗೆ ನೋಡಿದರೆ. ನೀ ಅದನ್ನು ಹಾಕೋಣ ಇದನ್ನು ಹಾಕ್ತೀರಿ, ಅಲ್ಲಿ ಕೊಡ್ರಿ ಇಲ್ಲಿ ಕೊಡ್ರಿ, ಅಲ್ಲಿ ಹಾಕಿರಿ ಇಲ್ಲಿ ಹಾಕಿರಿ. ದಾಸ ತಗೊಳೋದಲ್ಲ, ಹಾಕ್ತಾವ, ಊಟಕ್ಕೆ ಹಾಕ್ತಾವ, ಕೇಳ್ತಾವ. 10 ಸರಿ ಕೇಳಿದ್ರು ಒಡಿ, 10 ಸರಿ ಕೇಳಿದ್ರು ಉಂಡಿ. ಕೆಲವು ಕಡೆ ಒಂದು ಭಾಳ ಆದರೆ 2, ಇನ್ನೊಂದು ಒಡಿಗೆ ಬರ್ತಿರ್ತಾಡ್ರಿ ಅಂತ ಹೋದ್ರೆ ತಿರುಗಿ ಬರೋದೇ ಇಲ್ಲ. ನೀನು ಹೊಡಕತ್ತಿರೋ ನಾವು ಒಡಿ ತೊಗೊಂಡು ಹೋಗ್ತೀನಿ ಅಂತ. ಇಂಥ ಪ್ರಸಂಗಗಳು ಇರ್ತಾವೆ. ಇಲ್ಲಿ ಒಡಿ ತಿನ್ನಿರಿ, ಉಂಡಿ ತಿನ್ನಿರಿ, ಕಡೆ ಕ್ಯಾರಿಯರ್ ಒಯ್ಯಿರಿ ಅಂದ್ರೆ 3. ಯಾಕಂದ್ರೆ ಉಳಿತು ಅಂದ್ರೆ ಅಕ್ಷಯ. ಎಲ್ಲ ಕಾಲದಲ್ಲಿ ಭಗವಂತ ಅನ್ನಕ್ಕೆ ಅಕ್ಷಯ ಕೊಟ್ಟಾನಂತ. ಅನ್ನ ಅಕ್ಷಯ ಅಂತಲೇ ಹೆಸರು. ಅನ್ನಾಭಿಮಾನಿ ಯಾರು? ಭಗವಂತ. ಅವನು ಅಕ್ಷಯ, ಅನ್ನನು ಅಕ್ಷಯ. ಈ ಅಕ್ಷಯ ಪ್ರಧಾನವಾದಂಥ ಅಕ್ಷಯ ಮಂದಿರ, ಜ್ಞಾನ ಮಂದಿರ, ಯಾಜ್ಞವಲ್ಕ್ಯ ಮಂದಿರ ಅಂದಮೇಲೆ ಇಂಥದ್ದು ನಿರಂತರವಾಗಿ ಇಲ್ಲಿ ನಡೀತಾ ಇರಲಿ ಅಂತ ಹೇಳ್ತಾ, ನನಗೆ 3 ದಿವಸ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಯಾಕಂದರೆ ನಾಳಿಂದ ಮತ್ತೆ ಶುರು ವೆಂಕಟೇಶ ಮಹಾತ್ಮೆ. ಅದನ್ನು ಯಾರು ಕೇಳೋದಲ್ಲ ಹೇಳೋದಿಲ್ಲ. ಆಚಾರ ಸ್ವಲ್ಪ ತಾಡ್ರಿ ಅಂಥೇಳಿ
ಇಬ್ಬರು ಕೂತಿರ್ತಾರ. ಒಬ್ಬಕ್ಕೆ ಯಾಕೆ ಹಾಲು ತರ್ಲಕ್ಕೆ ಹೋಗ್ಬಿಡ್ತಾಳೆ ಸಂಜೆಯಿಂದ, ಇನ್ನೊಬ್ಬಕ್ಕೆ ಆ ಚಿಲ್ಲರ ಒಳಗೆ ತೊಗೊಂಬ ಅಂತ ಆಕೆ ಕೂತಾಕಿನ ಚಿಲ್ಲರೆ ತರ್ಲಕ್ಕೆ ಹೋಗ್ಬಿಡ್ತಾಳೆ. ಯಾರು ಮುಂದೆ ಹೇಳ್ಬೇಕು ನಾನು? ಈ ವೆಂಕಟೇಶ್ ಮಹಾತ್ಮೆ ಸತ್ಯನಾರಾಯಣ ಕಥೆ ಅಂದರೆ ಕಳಪೆ ಅಂತ, ಏನೇನು ಇರೋದಿಲ್ಲ ಅದರೊಳಗೆ. ಸತ್ಯನಾರಾಯಣ ಕಥೆ ಅಷ್ಟೇ ಅಲ್ಲರಿ ಆಚಾರ್ಯ ಸ್ವಲ್ಪ ಪ್ರಸಾದ ಕೊಟ್ಟಿದ್ದು ಗೆಲ್ಲಿ ಏನು ಅದೊಂದು ರಹಸ್ಯ. ಸತ್ಯನಾರಾಯಣ ಕಥೆ ಒಂದು ತಾಸು ಗಟ್ಟಲೆ ಒದರಿಕೊಂಡಿರ್ತೀವಿ. ಒದರಿಕೊಂಡ ಮೇಲೆ ಒಬ್ಬರು ಕೂದಿಕೊಂಡ ಅಲ್ಲಪ್ಪ ನೀವು ಸತ್ಯನಾರಾಯಣ ಕಥೆ ಓದಲಿಲ್ಲ ನಾನು ಹಾಗೋಗ ಒಂದು ತಾಸು ಗಟ್ಟಲೆ ಒದರಿಕೊಂಡೆ, ನೀವು ಓದಲಿಲ್ಲ ಅಂದ್ರೆ ಏನು ಹಾಗೆ ಆಕೆ ಪುಸ್ತಕ ಓದ್ಬೇಕು. ಆ ಕಾಲದಲ್ಲಿ ತುಳುಗು ಮಾಡಿದಂಥ ಆ ಬ್ರಾಹ್ಮಣನನ್ನು ಆ ಕಾಲದಲ್ಲಿ ಎಲ್ಲ ಈಕೆ ಮ್ಯಾಲೆ ಅಂದರೆ ಎಂಥ ಸ್ಥಿತಿ ಅದು. ಇಂಥ ಸತ್ಯನಾರಾಯಣ ಕಥೆ ವೆಂಕಟೇಶ ಮಹಾತ್ಮೆನೂ ಗೋವಿಂದ ಹೇಳಂಗಿಲ್ಲ ಕೇಳಂಗಿಲ್ಲ. ಯಾಕಾರ ಪುರಾಣಕ್ಕೆ ಹೇಳ್ತೀರಪ್ಪ ಮಂಗಾಕಿ. ಆದರೆ ಅದೇ ಬೇರೆ, ಭಾಗವತನೇ ಬೇರೆ, ರಾಮಾಯಣನೇ ಬೇರೆ, ಮಹಾಭಾರತ. ಅದಕ್ಕೆ ವೈವಿಧ್ಯ, ನಮ್ಮ ಸಿದ್ಧಾಂತನೇ ವೈವಿಧ್ಯ ಸಿದ್ಧಾಂತ ನೋಡಿ. ಅದಕ್ಕೋಸ್ಕರ ವೆಂಕಟೇಶ ಮಹಾತ್ಮೆಯಲ್ಲಿ ಅನೇಕ ರಹಸ್ಯಗಳ ವಿಷಯಗಳು ಎಲ್ಲೇ ಕೂಡ್ರಿ. ಆಚಾರ ಭಾಳ ಹೇಳ್ತಿದ್ರು ಅಂದರೆ ಬೇಸರ ಬರ್ತದೆ, ಆ ವಿಷಯ ಬೇರೆ. ಅವ್ರಿಗೆ ಹೇಳಿಬಿಡ್ರಿ ಆಚಾರ 45 ನಿಮಿಷ ಪುರಾಣ ಹೇಳಿಬಿಡ್ರಿ ಅಂದ್ರಿ ಸಾಕು. ಅವ್ರಿಗೂ ಗೌರವ, ನಿಮಗೂ ಗೌರವ, ಹೌದಲ್ಲ? ಅವ್ರು ಅಖಂಡ ಹೊಡಿಲಕ್ಕೆ ಹತ್ತಿದಾಗ ಕಡೆಗೆ ತೂಗುಳು ಧಮ್ ಅಂತ ಅವ್ರ ಮುಂದೆ ಬಿದ್ರಿ ಅಂದ್ರೆ ಅವ್ರು ತಿಂದು ಮರುದಿವ್ಸ ಪುರಾಣಕ್ಕೆ ಬರೋದು. ಇದು ಸತ್ತೋದ್ರೆ ಏನು ಮಾಡ್ಬೇಕಪ್ಪ ನಮ್ಮ ಪುರಾಣದಾಗ? ಅದಕ್ಕೋಸ್ಕರ ಹಾಗೆಲ್ಲ ಆಗಬಾರದು. ಅದಕ್ಕೆ ಎಷ್ಟು ಸಾಧ್ಯದ ಜ್ಞಾನಿಗಳಿಂದ ಪುರಾಣವನ್ನು ಶ್ರವಣ ಮಾಡಿರಿ. ಆ ಅವಕಾಶ ನಮ್ಮ ಅಕ್ಷಯ ಮಂದಿರ, ಅನ್ನ ಅಕ್ಷಯ ಮಂದಿರ, ಜ್ಞಾನ ಅಕ್ಷಯ ಮಂದಿರಕ್ಕೆ ಬರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ ಏಕಾದಶ ಸ್ಕಂದದ ರಹಸ್ಯಾತ್ಮಕ ವಿಷಯವನ್ನು ಶ್ರೋತರು ಶೌನಕರಿಗೆ ಉಪದೇಶ ಮಾಡುವಲ್ಲಿಗೆ ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು.